ನಿಮಗೆ ಮತ್ತೊಮ್ಮೆ ಭವಜ್ಞಾನಾಂತರಕ್ಕೆ ಸ್ವಾಗತ ಸುಸ್ವಾಗತ. ಬನ್ನಿ ಜ್ಞಾನದ ಕಡಲಲ್ಲಿ ತೇಲಾಡುವ. ವೆಲ್ಕಮ್ ಟು ಭವಜ್ಞಾನಾಂತರ. ಲೆಟ್ಸ್ ಫ್ಲೋಟ್ ಇನ್ ದ ಓಷನ್ ಆಫ್ ನಾಲೆಡ್ಜ್. ಇವತ್ತಿನ ಕ್ಲಾಸ್ಲಿಂದ ನಾವು ನೆಟ್ ಎಕ್ಸಾಮ್ ಮತ್ತು ಸೆಟ್ ಎಕ್ಸಾಮ್ ಅದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ನೋಡ್ತಾ ಹೋಗೋಣ. ಇವತ್ತಿನ ಕ್ಲಾಸ್ನಲ್ಲಿ ಚಾಪ್ಟರ್ ನಂಬರ್ 5 ಸ್ಟ್ಯಾಟಿಸ್ಟಿಕ್ಸ್ನ ಸ್ಟಾರ್ಟ್ ಮಾಡೋಣಂತೆ. ಲೆಟ್ಸ್ ಸ್ಟಾರ್ಟ್ ದ ಸ್ಟ್ಯಾಟಿಸ್ಟಿಕ್ಸ್, ದ ಚಾಪ್ಟರ್ ನಂಬರ್ 5 ಫಾರ್ net examination. Okay, let's start with statistics. In today's class we will discuss introduction to statistics. ಇವತ್ತಿನ ಕ್ಲಾಸ್ನಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ನ ನೋಡುವಂತೆ. ಮೊದಲನೇದಾಗಿ ಸ್ಟ್ಯಾಟಿಸ್ಟಿಕ್ಸ್. Statistics is a branch of mathematics that involves collecting, presenting, organizing, analyzing and interpreting of data. Statistics is collecting data, presenting the data, organizing the data and analyzing as well as interpreting the data. It's called statistics. It provides a set of methods and techniques for making inferences and decisions in the face of uncertainty. If there is uncertainty, it provides sets of methods and techniques to take decisions. Okay, statistics plays a crucial role in various fields including science, business, economics, sociology and psychology and many more other subjects. It has crucial role. Statistics na ಕನ್ನಡದಲ್ಲಿ ಸಂಖ್ಯಾಶಾಸ್ತ್ರ ಅಂತ ಕರಿತೀವಿ. ಸಂಖ್ಯಾಶಾಸ್ತ್ರ ಒಂದು ಗಣಿತದ ಶಾಖೆ ಆಗಿದ್ದು ಡೇಟಾ ಅಂದರೆ ಮಾಹಿತಿ ಅಥವಾ ದತ್ತಾಂಶ ಅದನ್ನು ಸಂಗ್ರಹಣೆ ಮಾಡುವುದಾಗಿರುತ್ತೆ, ಪ್ರಸ್ತುತಪಡಿಸುವುದಾಗಿರುತ್ತೆ, ಸಂಘಟಿಸುವುದಾಗಿರುತ್ತೆ ಅಥವಾ ಅದನ್ನು ವಿಶ್ಲೇಷಿಸುವುದು ಮತ್ತು ವ್ಯಾಖ್ಯಾನಿಸುವುದು. ಈ ಪ್ರಕ್ರಿಯೆಗೆ ನಾವು ಏನಂತ ಕರಿತೀವಪ್ಪ ಅಂದರೆ ಸಂಖ್ಯಾಶಾಸ್ತ್ರ ಅಂತ ಕರಿತೀವಿ. ಅದಷ್ಟೇ ಅಲ್ಲದೆ ಇದು ಅನಿಶ್ಚಿತತೆಯ ಮುಖಾಂತರ ತೀರ್ಮಾನಗಳನ್ನು ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳೋಕೆ ಹೆಲ್ಪ್ ಆಗುತ್ತೆ. ಇಟ್ ಗಿವ್ಸ್ ದ ಮೆಥಡ್ಸ್ ಆ್ಯಂಡ್ ಟೆಕ್ನಿಕ್ಸ್ ಫಾರ್ ಮೇಕಿಂಗ್ ಇನ್ಫರೆನ್ಸಸ್ ಆ್ಯಂಡ್ ಡಿಸಿಷನ್ಸ್. ಸ್ವಲ್ಪ ತೀರ್ಮಾನಗಳನ್ನಿರ್ಬೋದು, ನಿರ್ಧಾರಗಳನ್ನು ಇರ್ಬೋದು, ಅದನ್ನು ತೆಗೆದುಕೊಳ್ಳೋಕ್ಕೋಸ್ಕರ ತಂತ್ರಗಳನ್ನು ಮತ್ತು ವಿಧಾನಗಳನ್ನು ಇದು ಒದಗಿಸಿಕೊಡುತ್ತೆ. ಈ ಸ್ಟ್ಯಾಟಿಸ್ಟಿಕ್ಸ್ ಒಂದು ನಿರ್ಣಾಯಕ ಪಾತ್ರವನ್ನು ಸೈನ್ಸ್ನಲ್ಲಿ ಅಂದರೆ ವಿಜ್ಞಾನದಲ್ಲಿ, ವ್ಯವಹಾರದಲ್ಲಿ, ಅರ್ಥಶಾಸ್ತ್ರದಲ್ಲಿ, ಹಾಗೆ ಮನೋವಿಜ್ಞಾನದಲ್ಲಿರ್ಬೋದು, ಹಾಗೆ ಸಮಾಜಶಾಸ್ತ್ರದಲ್ಲಿ, ಹೀಗೆ ಹಲವಾರು ವಿಷಯಗಳಲ್ಲಿ ಈ ಸಂಖ್ಯಾಶಾಸ್ತ್ರಗಳನ್ನು ನಾವು ನೋಡ್ಬೋದಾಗೈತಿ. ನೆಕ್ಸ್ಟ್ ಹೇಳೋದಾದ್ರೆ ಒರಿಜಿನ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ಎಲ್ಲಿಂದ ಬಂತು ಈ ಸ್ಟ್ಯಾಟಿಸ್ಟಿಕ್ಸ್ ಅನ್ನುವಂಥ ವರ್ಡ್? ದ ವರ್ಡ್ ಸ್ಟ್ಯಾಟಿಸ್ಟಿಕ್ಸ್ ಹ್ಯಾಸ್ ಇಟ್ಸ್ ಒರಿಜಿನ್ ಇನ್ ದ ಲ್ಯಾಟಿನ್ ವರ್ಡ್ ಸ್ಟೇಟಸ್. ಲ್ಯಾಟಿನ್ ವರ್ಡ್ ಸ್ಟೇಟಸ್ಲಿಂದ ಈ ಸ್ಟ್ಯಾಟಿಸ್ಟಿಕ್ಸ್ ಅನ್ನುವಂಥ ವರ್ಡ್ ಬಂದಿರುತ್ತೆ, ವಿಚ್ ಮೀನ್ಸ್ ಎ ಪೊಲಿಟಿಕಲ್ ಸ್ಟೇಟ್. ಪೊಲಿಟಿಕಲ್ ಸ್ಟೇಟ್ ಅಂತ ಅರ್ಥ ಕೊಡುವಂಥ ಒಂದು ಲ್ಯಾಟಿನ್ ವರ್ಡ್ಲಿಂದ ಬಂದಿರುತ್ತೆ, ಅಥವಾ ಇಟ್ ಮೀನ್ಸ್ ದ ಕಂಡೀಷನ್, ಒಂದು ಸ್ಥಿತಿಯಾಗಿರುತ್ತೆ ಸ್ಟ್ಯಾಟಿಸ್ಟಿಕ್ಸ್ ಅಂತಂದ್ರೆ. ಇನ್ ಇಟಾಲಿಯನ್ ದ ಟರ್ಮ್ ಸ್ಟ್ಯಾಟಿಸ್ಟಾ. ಸ್ಟ್ಯಾಟಿಸ್ಟಾ ಅಂದ್ರೆ ಏನಪ್ಪ ಅಂದ್ರೆ ಸ್ಟೇಟ್ಸ್ಮನ್. ಇಟಾಲಿಯನ್ನಲ್ಲಿ ಸ್ಟ್ಯಾಟಿಸ್ಟಾ ಅಂದರೆ ಸ್ಟೇಟ್ಮನ್. ಇನ್ ಇಟಾಲಿಯನ್ ದ ಟರ್ಮ್ ಸ್ಟ್ಯಾಟಿಸ್ಟಾ ರೆಫರ್ಸ್ ಟು ಎ ಸ್ಟೇಟ್ಮನ್ ಆರ್ ಪೊಲಿಟಿಷಿಯನ್. ಪೊಲಿಟಿಷಿಯನ್ ಅಥವಾ ಸ್ಟೇಟ್ಮನ್ ಅಂತ ಅರ್ಥ ಕೊಡುತ್ತೆ, ರಾಜಕಾರಣಿ ಅಥವಾ ಸ್ಟೇಟ್ಮನ್ ಅಂತ ಇದು ಇಟಾಲಿಯನ್ ಭಾಷೆಯಲ್ಲಿ ಅರ್ಥ ಕೊಡುತ್ತೆ. The transition from this political context to the modern statistics meaning occurred over time. ಟೈಮ್ ಚೇಂಜ್ ಆದಂಗೆ ಅದರ ಮೀನಿಂಗ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಮಾಡರ್ನ್ ಟೈಮ್ನಲ್ಲಿ ಅದರ ಮೀನಿಂಗ್ನ ನೋಡ್ತಾ ಹೋಗೋಣಂತೆ. ಇಟಾಲಿಯನ್ ಅಲ್ಲಿ ಸ್ಟ್ಯಾಟಿಸ್ಟಾ ಅನ್ನುವಂಥ ವರ್ಡ್ ಇತ್ತು, that was used in 17th century. The Italian term statista was used in 17th century to refer to political science or political knowledge. Political knowledge ಇರ್ಬೋದು ಅಥವಾ political science ಇರ್ಬೋದು. ಇದನ್ನು ರೆಫರ್ ಮಾಡೋಕ್ಕೋಸ್ಕರ ಏನು ಮಾಡ್ತಿದ್ರು ಅಂತಂದರೆ ಸ್ಟ್ಯಾಟಿಸ್ಟಾ ಅನ್ನುವಂಥ ವರ್ಡ್ನ ಯೂಸ್ ಮಾಡ್ತಿದ್ರು.
ಹಾಗೆ ಜರ್ಮನ್ನಲ್ಲಿ ಸ್ಟ್ಯಾಟಿಸ್ಟಿಕ್ ಅನ್ನುವಂಥ ವರ್ಡ್ ಬರುತ್ತೆ. ಸ್ಟ್ಯಾಟಿಸ್ಟಿಕ್ ವಾಸ್ ಅಡಾಪ್ಟೆಡ್ ಇನ್ 18th century. ಇದನ್ನು ಅಡಾಪ್ಟ್ ಮಾಡ್ಕೊಂಡಿದ್ದು 18th century to describe the systematic analysis of data related to states and political entities. Political entities ಇರ್ಬೋದು ಅಥವಾ ಸಿಸ್ಟಮೆಟಿಕ್ ಅನಾಲಿಸಿಸ್ ಆಫ್ ಡಾಟಾ ಇರ್ಬೋದು. ಒಂದು ಡಾಟಾನ ಸಿಸ್ಟಮೆಟಿಕ್ ಆಗಿ ಅನಾಲಿಸಿಸ್ ಮಾಡೋದ್ರಲ್ಲಿರ್ಬೋದು ಅಥವಾ ಪೊಲಿಟಿಕಲ್ ಎಂಟಿಟೀಸ್ ಅಲ್ಲಿ ಇರ್ಬೋದು ಈ ವರ್ಡ್ನ ಯೂಸ್ ಮಾಡ್ತಿದ್ರು. ಗಾಟ್ಫ್ರೈಡ್ ಅಶ್ನೆವಾಲ್, ಎ ಜರ್ಮನ್ political scientist, is often credited with coining the term in this context. ಈ ವರ್ಡ್ನ ಆಲ್ಮೋಸ್ಟ್ ಯೂಸ್ ಮಾಡಿದ್ದಾರಪ್ಪ ಅಂತಂದರೆ ಗಾಟ್ಫ್ರೈಡ್ ಅಶ್ನೆವಾಲ್. ಹಿ ಈಸ್ ದ ಜರ್ಮನ್ ಪೊಲಿಟಿಕಲ್ ಸೈಂಟಿಸ್ಟ್. ಈ ವರ್ಡ್ನ ಯೂಸ್ ಮಾಡ್ಕೊತಾರೆ. ಆಫನ್ ಕ್ರೆಡಿಟೆಡ್ ವಿತ್ ಕಾಯಿನ್ ದ ಟರ್ಮ್. ಈ ಟರ್ಮ್ನ ಕಾಯಿನ್ ಮಾಡಿದ್ರೆ ಇವರೇ ಅಂತ ಹೇಳ್ಬೋದು. ಮುಂದೆ ಫ್ರೆಂಚ್. ದ ಫ್ರೆಂಚ್ ಟರ್ಮ್ ಸ್ಟ್ಯಾಟಿಸ್ಟಿಕ್ಯೂ that was emerged in the late 18th century. After 18th century, the French word statisticue is used. 18ನೇ ಶತಮಾನ ಆದಮೇಲೆ ಸ್ಟ್ಯಾಟಿಸ್ಟಿಕ್ಯೂ ಅನ್ನುವಂಥ ವರ್ಡ್ನ ಯೂಸ್ ಮಾಡಕತ್ತಿದ್ವಿ. ಆ್ಯಂಡ್ it was used to describe the collection and analysis of data related to the state and society. ಸ್ಟೇಟ್ ರಾಜ್ಯ ಇರ್ಬೋದು ಅಥವಾ ಸೊಸೈಟಿ ಸಮಾಜ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಂಥ ದತ್ತಾಂಶಗಳನ್ನು ಅನಾಲಿಸಿಸ್ ಮಾಡೋಕ್ಕೋಸ್ಕರ ಅಥವಾ ಕಲೆಕ್ಷನ್ ಮಾಡೋಕ್ಕೋಸ್ಕರ ಅನಾಲಿಸಿಸ್ ಮಾಡೋಕ್ಕೋಸ್ಕರ ಈ ವರ್ಡ್ನ ಡಿಸ್ಕ್ರೈಬ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಲಾಗುತ್ತೆ. ಅದು ಆಫ್ಟರ್ 18th century. ನೆಕ್ಸ್ಟ್ ಇಂಗ್ಲೀಷ್. ದ ಇಂಗ್ಲೀಷ್ ಟರ್ಮ್ ಸ್ಟ್ಯಾಟಿಸ್ಟಿಕ್ಸ್ ಬಿಗನ್ ಟು ಯೂಸ್ ಇನ್ ದ ಮಿಡ್ 18th century to prepare to the systematic collection and analysis of numerical data. ನ್ಯೂಮರಿಕಲ್ ಡಾಟಾನ ಸಿಸ್ಟಮೆಟಿಕ್ ಆಗಿ ಕಲೆಕ್ಷನ್ ಮಾಡೋದಿರ್ಬೋದು ಅಥವಾ ಅನಾಲಿಸಿಸ್ ಮಾಡೋದಿರ್ಬೋದು, ಅದನ್ನು ರಿಪ್ರೆಸೆಂಟ್ ಮಾಡೋಕ್ಕೋಸ್ಕರ ಮಿಡ್ ಆಫ್ 18th century ಮಧ್ಯದಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಅನ್ನುವಂಥ ವರ್ಡ್ನ ಯೂಸ್ ಮಾಡಕತ್ತಿದ್ವಿ. ಪರ್ಟಿಕ್ಯುಲರ್ಲಿ ಇನ್ ಕಂಟೆಕ್ಸ್ಟ್ ಆಫ್ ಡೆಮೋಗ್ರಫಿಕ್ ಆ್ಯಂಡ್ ಎಕನಾಮಿಕ್ ಡಾಟಾ. ಪರ್ಟಿಕ್ಯುಲರ್ ಆಗಿ ಈ ವರ್ಡ್ನ ಯೂಸ್ ಮಾಡುತ್ತಿರೋದೆಲ್ಲಪ್ಪ ಅಂತಂದರೆ ಡೆಮೋಗ್ರಫಿಕ್ ಆ್ಯಂಡ್ ಎಕನಾಮಿಕ್ ಡಾಟಾ ಅಲ್ಲಿ. ಓಕೆ, ಹೀಗೆ ಒರಿಜಿನ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಇರುತ್ತೆ. ವರ್ಡ್ ಎಲ್ಲಿಂದ ಬಂತು, ಹೇಗೆ ಚೇಂಜ್ ಆಕೊಂತ ಬಂತು ಅನ್ನೋದನ್ನು ಈ ಸ್ಲೈಡ್ನಲ್ಲಿ ನಾವು ತಿಳ್ಕೊಂಡಿದ್ದೀವಿ. ನೆಕ್ಸ್ಟ್ ಮೀನಿಂಗ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ಮೀನಿಂಗ್ ಅಂತ ಬಂದರೆ ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ ಆ್ಯಸ್ ಎ ಡಿಸಿಪ್ಲಿನ್ ಅಂತ ಒಂದು ಮೀನಿಂಗ್ ಕೊಡ್ಬೋದು. ಒಂದು ಸಬ್ಜೆಕ್ಟ್ ಆಗಿ ಏನಂತ ಸ್ಟ್ಯಾಟಿಸ್ಟಿಕ್ಸ್ ಮೀನಿಂಗ್ ಇರುತ್ತೆ ಅನ್ನೋದನ್ನು ನಾವು ನೋಡೋಣಂತೆ ಈಗ. ಆ್ಯಸ್ ಎ ಡಿಸಿಪ್ಲಿನ್, ದ ಮೀನಿಂಗ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಈಸ್: in a broad sense, statistics refers to the field of study that involves the collection, analysis, interpretation, presentation and organization of data. ಬ್ರಾಡ್ ಸೆನ್ಸ್ನಲ್ಲಿ ಸ್ಟ್ಯಾಟಿಸ್ಟಿಕ್ಸ್ನ ನೋಡಬೇಕಾದ್ರೆ ಅದರ ಅರ್ಥ ಇದು ಏನು ಒಳಗೊಂಡಿರುತ್ತಪ್ಪ ಅಂತಂದರೆ ಸ್ಟಡಿ ಆಫ್ ದ ಡಾಟಾದ ಬಗ್ಗೆ ಸ್ಟಡಿ ಮಾಡೋದಾಗಿರುತ್ತೆ. ಹೆಂಗೆ ಸ್ಟಡಿ ಮಾಡೋದು? ಕಲೆಕ್ಟ್ ಮಾಡೋದ್ರ ಮೂಲಕ, ಅನಾಲಿಸಿಸ್ ಮಾಡೋದ್ರ ಮೂಲಕ, ಇಂಟರ್ಪ್ರಿಟೇಷನ್ ಮಾಡೋದ್ರ ಮೂಲಕ, ಪ್ರೆಸೆಂಟೇಷನ್ ಮಾಡೋದ್ರ ಮೂಲಕ ಮತ್ತು ಆರ್ಗನೈಸೇಷನ್ ಮಾಡೋದ್ರ ಮೂಲಕ. ಅದನ್ನು ಒಂದೊಂದಲ್ಲಿ ಆರ್ಗನೈಸ್ ಆಗಿ ಡಾಟಾನ ಸೆಟ್ ಮಾಡೋದ್ರ ಮೂಲಕ ಇದನ್ನು ಸ್ಟಡಿ ಮಾಡ್ಬೋದಾಗಿರುತ್ತೆ. ಇಟ್ ಪ್ರೊವೈಡ್ಸ್ ಮೆಥಡ್ಸ್ ಆ್ಯಂಡ್ ಟೆಕ್ನಿಕ್ಸ್ ಫಾರ್ ಮೇಕಿಂಗ್ ಇನ್ಫರೆನ್ಸಸ್ ಆ್ಯಂಡ್ ಡಿಸಿಷನ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ಅನ್ಸರ್ಟಿನಿಟಿ. ಯಾವಾಗ ಅನ್ಸರ್ಟಿನಿಟಿ ಅಂತ ಬಂದರೆ ಆಗ ಇದು ಏನು ಒದಗಿಸ್ಕೊಡುತ್ತಪ್ಪ ಅಂತಂದರೆ ಸಮ್ ಮೆಥಡ್ಸ್ ಆ್ಯಂಡ್ ಟೆಕ್ನಿಕ್ಸ್. ಒಂದಿಷ್ಟು ಮೆಥಡ್ಸ್ನ ಕೊಡುತ್ತೆ, ಒಂದಿಷ್ಟು ಟೆಕ್ನಿಕ್ಸ್ನ ಕೊಡುತ್ತೆ. ಆ ಟೆಕ್ನಿಕ್ಸ್ ಮತ್ತು ಮೆಥಡ್ಸ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಒಂದು ಡಿಸಿಷನ್ನ ನಾವು ತೆಗೆದುಕೊಳ್ಬೋದು ಆ ಅನ್ಸರ್ಟನಿಟಿ ಇರುವಂಥ ಸಂದರ್ಭದಲ್ಲಿ. ಓಕೆ, ಆ್ಯಸ್ ಎ ಡಿಸಿಪ್ಲಿನ್, ದಿಸ್ ಇಸ್ ದ ಮೀನಿಂಗ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. In a broad sense, statistics refers to the field of study that involves the collection, analysis, interpretation, presentation, and organization of data. It provides methods and techniques for making inferences and decisions in the presence of uncertainty. Okay, next, as a data. If we consider the statistics as a data ಅಂತ ಕನ್ಸಿಡರ್ ಮಾಡಿದರೆ ಅದಕ್ಕೆ ಬೇರೆ ಆದಂಥ ಒಂದು ಅರ್ಥನ ಕೊಡ್ಬೋದು. ಇನ್ ಎ ಮೋರ್ ಸ್ಪೆಸಿಫಿಕ್ ಸೆನ್ಸ್, ಇದು ಬ್ರಾಡ್ ಸೆನ್ಸ್ನಲ್ಲಿ ಹೋದರೆ
ಆಸ್ ಎ ಡಿಸಿಪ್ಲಿನ್ ಬ್ರಾಡ್ ಸೆನ್ಸ್ನಲ್ಲಿ ಹೋದರೆ ಇದು ಸ್ಪೆಸಿಫಿಕ್ ಸೆನ್ಸ್, ಡಾಟಾಗೆ ಸಂಬಂಧಪಟ್ಟಂಥ ಒಂದು ವಿಷಯ ಆಗಿರುತ್ತೆ ಸ್ಟ್ಯಾಟಿಸ್ಟಿಕ್ಸ್. ಸ್ಟ್ಯಾಟಿಸ್ಟಿಕ್ಸ್ ಕ್ಯಾನ್ ಆಲ್ಸೋ ರೆಫರ್ ಟು ನ್ಯೂಮರಿಕಲ್ ಫ್ಯಾಕ್ಟ್ಸ್ ಆರ್ ಡಾಟಾ. ಸ್ಟ್ಯಾಟಿಸ್ಟಿಕ್ಸ್ನ ನಾವು ನ್ಯೂಮರಿಕಲ್ ಫ್ಯಾಕ್ಟ್ಸ್ ಮತ್ತು ಡಾಟಾ ಅಂತ ರೆಫರ್ ಮಾಡ್ಬೋದು, ಅದನ್ನು ಡಾಟಾ ಅಥವಾ ನ್ಯೂಮರಿಕಲ್ ಫ್ಯಾಕ್ಟ್ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ವೆನ್ ಸಮನ್ ಸೇಸ್, ಯಾರೊಬ್ರು ಹೇಳಿದ್ರು ಅಂತ ಇಟ್ಕೋರಿ, ದ ಸ್ಟ್ಯಾಟಿಸ್ಟಿಕ್ಸ್ ಶೋಸ್ ದ್ಯಾಟ್ ದ ಅನ್ಎಂಪ್ಲಾಯ್ಮೆಂಟ್ ರೇಟ್ ಹ್ಯಾಸ್ ಡಿಕ್ರೀಸ್ಡ್. ಸಂಖ್ಯಾಶಾಸ್ತ್ರದಲ್ಲಿ ಅನ್ಎಂಪ್ಲಾಯ್ಮೆಂಟ್ ರೇಟ್ ಡಿಕ್ರೀಸ್ ಆಗೈತಿ ಅಂತ ತೋರಿಸಿದ್ವಿ ಅಂತಂದರೆ ದೇ ಆರ್ ರೆಫರಿಂಗ್ ಟು ಎ ಕಲೆಕ್ಷನ್ ಆಫ್ ನ್ಯೂಮರಿಕಲ್ ಡಾಟಾ. ಅವರು ಒಂದು ಕಲೆಕ್ಷನ್ ಆಫ್ ನ್ಯೂಮರಿಕಲ್ ಡಾಟಾನ ರೆಫರ್ ಮಾಡಿಬಿಟ್ಟು ನಿಮಗೆ ಈ ಸ್ಟೇಟ್ಮೆಂಟ್ನ ಕೊಟ್ಟಿರುತ್ತಾರೆ. ದ ಸ್ಟ್ಯಾಟಿಸ್ಟಿಕ್ಸ್ ಶೋಸ್ ದ್ಯಾಟ್ ದ ಅನ್ಎಂಪ್ಲಾಯ್ಮೆಂಟ್ ರೇಟ್ ಹ್ಯಾಸ್ ಡಿಕ್ರೀಸ್ಡ್ ಅಂತ ಯಾರೋ ಹೇಳಿದ್ರಪ್ಪ ಅಂತಂದರೆ ಅವರು ಏನು ಮಾಡಿರ್ತಾರಪ್ಪ ಅಂತಂದರೆ ದೇ ರೆಫರ್ ದ ಕಲೆಕ್ಷನ್ ಆಫ್ ನ್ಯೂಮರಿಕಲ್ ಡಾಟಾ ಆರ್ ಫ್ಯಾಕ್ಟ್ ರಿಲೇಟೆಡ್ ಟು ದಿ ಅನ್ಎಂಪ್ಲಾಯ್ಮೆಂಟ್ ರಿಲೇಟೆಡ್ ಫ್ಯಾಕ್ಟ್ನ ಸ್ಟಡಿ ಮಾಡಿರ್ತಾರೆ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಡಾಟಾನ ಕಲೆಕ್ಟ್ ಮಾಡಿರ್ತಾರೆ. ಅದನ್ನು ಸ್ಟಡಿ ಮಾಡಿಬಿಟ್ಟು ಅದರದೊಂದು ವಾಕ್ಯನ ಅವ್ರು ನಿಮಗೆ ನೀಡಿರ್ತಾರೆ. ಇದಕ್ಕೆ ಏನಂತೀವಪ್ಪ ಅಂತಂದರೆ ಇಂಟರ್ಪ್ರಿಟೇಷನ್. ಡಾಟಾನ ಸ್ಟಡಿ ಮಾಡಿ ಒಂದು ಇಂಟರ್ಪ್ರೇಟ್ ಮಾಡೋದು, ಏನಿದೆ ಡಾಟಾ ಅಲ್ಲಿ ಅಂತ. ದ ಸ್ಟ್ಯಾಟಿಸ್ಟಿಕ್ಸ್ ಶೋಸ್ ದ್ಯಾಟ್ ದ ಅನ್ಎಂಪ್ಲಾಯ್ಮೆಂಟ್ ರೇಟ್ ಹ್ಯಾಸ್ ಡಿಕ್ರೀಸ್. ಡಾಟಾನಲ್ಲಿ ಅನ್ಎಂಪ್ಲಾಯ್ಮೆಂಟ್ ಡಿಕ್ರೀಸ್ ಆಗಿದ್ರೆ ಈ ಇಂಟರ್ಪ್ರಿಟೇಷನ್ನ ಅವರು ಕೊಟ್ಟಿರ್ತಾರೆ. ಓಕೆ, ಸ್ಪೆಸಿಫಿಕ್ ಸೆನ್ಸ್ನಲ್ಲಿ ನೋಡೋದಾದರೆ ಇದೊಂದು ಡಾಟಾಗೆ ಸಂಬಂಧಪಟ್ಟಂಥ ಒಂದು ಸಬ್ಜೆಕ್ಟ್ ಅಷ್ಟೇ ಅನ್ನಿಸ್ಕೊಳ್ಳುತ್ತೆ. ಅದೇ ಡಿಸಿಪ್ಲಿನ್ಗೆ ಸಂಬಂಧಪಟ್ಟಂತೆ ನೋಡೋದಾದರೆ ಇದು ಕಲೆಕ್ಷನ್ ಆಫ್ ಡಾಟಾ, ಅನಲೈಸಿಸ್, ಇಂಟರ್ಪ್ರಿಟೇಷನ್ ಆ್ಯಂಡ್ ಪ್ರೆಸೆಂಟೇಷನ್ ಆರ್ಗನೈಸ್ ಮಾಡೋದಾಗಿರುತ್ತೆ ಡಾಟಾನ. ಓಕೆ, ನೆಕ್ಸ್ಟ್ ಫೀಚರ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಕಾರ್ಡಿಂಗ್ ಟು ಡಿಸಿಪ್ಲಿನ್ ಇನ್ ಬಿಸ್ನೆಸ್. ಡಿಸಿಪ್ಲಿನ್ ಬಿಸ್ನೆಸ್ನಲ್ಲಿ ಮೇನ್ ಅಂತಂದರೆ ಬಿಸ್ನೆಸ್ನಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಹೆಂಗೆ ವರ್ಕ್ ಆಗುತ್ತೆ, ಅದರ ಫೀಚರ್ಸ್ ಏನಿರ್ತವೆ ಅನ್ನೋದಾಗಿರುತ್ತೆ. ಇನ್ ದ ಡಿಸಿಪ್ಲಿನ್ ಆಫ್ ಬಿಸ್ನೆಸ್, ಸ್ಟ್ಯಾಟಿಸ್ಟಿಕ್ಸ್ ಪ್ಲೇಸ್ ಎ crucial role in providing tools and techniques for collecting, analyzing, interpreting and presenting data. Here are some key features of statistics within the context of business. Business context ಅಂತ ಹಿಡ್ಕೊಂಡ್ರೆ ಇಲ್ಲಿ ಒಂದಿಷ್ಟು ಕೀ ಫೀಚರ್ಸ್ನ ನಾವು ನೋಡ್ಬೋದಾಗಿರುತ್ತೆ. ಸ್ಟ್ಯಾಟಿಸ್ಟಿಕ್ಸ್ ಏನಾಗಿರುತ್ತೆ, ಅದೊಂದು ಟೂಲ್ ಆಗಿರುತ್ತೆ ದಟ್ ಪ್ರೊವೈಡ್ಸ್ ಟೂಲ್ನ ಪ್ರೊವೈಡ್ ಮಾಡುತ್ತೆ. ಒಂದು ಟೂಲ್ ಪ್ರೊವೈಡ್ ಮಾಡುತ್ತೆ. ಅದಕ್ಕೆ ಟೂಲ್ಸ್ ಮತ್ತು ಟೆಕ್ನಿಕ್ಸ್ನ ಪ್ರೊವೈಡ್ ಮಾಡೋದು ಎದಕ್ಕೆ ಅಂತಂದರೆ ಕಲೆಕ್ಟಿಂಗ್, ಅನಲೈಸಿಂಗ್, ಇಂಟರ್ಪ್ರಿಟಿಂಗ್ ಆ್ಯಂಡ್ ಪ್ರೆಸೆಂಟಿಂಗ್ ದ ಡಾಟಾನ ಪ್ರೆಸೆಂಟ್ ಮಾಡೋಕ್ಕಿರ್ಬೋದು, ಕಲೆಕ್ಟ್ ಮಾಡೋಕ್ಕಿರ್ಬೋದು, ಅನಲೈಸ್ ಮಾಡೋಕ್ಕಿರ್ಬೋದು, ಇಂಟರ್ಪ್ರಿಟ್ ಮಾಡೋಕ್ಕಿರ್ಬೋದು, ಒಂದು ಟೂಲ್ಸ್ ಮತ್ತು ಟೆಕ್ನಿಕ್ಸ್ನ ಇದು ಒದಗಿಸುತ್ತೆ. ಓಕೆ, ಫಸ್ಟ್ ಫೀಚರ್ ಡಿಸಿಷನ್ ಮೇಕಿಂಗ್. ಸ್ಟ್ಯಾಟಿಸ್ಟಿಕ್ಸ್ ಅನ್ನೋದು ಒಂದು ಡಿಸಿಷನ್ ಮೇಕಿಂಗ್ ಮಾಡೋಕ್ಕೆ ಯೂಸ್ ಆಗಿರುತ್ತೆ. ಲೆಟ್ಸ್ ರೀಡ್ ಔಟ್ ಇಟ್. ಸ್ಟ್ಯಾಟಿಸ್ಟಿಕ್ಸ್ ಅಸಿಸ್ಟ್ಸ್ ಇನ್ ದ ಡಿಸಿಷನ್ ಮೇಕಿಂಗ್ ಪ್ರೊಸೆಸ್ ಬೈ ಪ್ರೊವೈಡಿಂಗ್ ಕ್ವಾಂಟಿಟೇಟಿವ್ ಇನ್ಫಾರ್ಮೇಷನ್ ಆ್ಯಂಡ್ ಇನ್ಸೈಟ್ಸ್. ಕ್ವಾಂಟಿಟೇಟಿವ್ ಇನ್ಫಾರ್ಮೇಷನ್ ಮತ್ತು ಇನ್ಸೈಟ್ಸ್ನ ಪ್ರೊವೈಡ್ ಮಾಡೋದ್ರ ಮೂಲಕ ಸ್ಟ್ಯಾಟಿಸ್ಟಿಕ್ಸ್ ಏನು ಮಾಡುತ್ತಪ್ಪ ಅಂತಂದರೆ ಒಂದು ಡಿಸಿಷನ್ ಮೇಕಿಂಗ್ ಪ್ರೊಸೆಸ್ನ ಒದಗಿಸಿಕೊಡುತ್ತೆ. ಡಿಸಿಷನ್ ಮೇಕಿಂಗ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಬಿಸ್ನೆಸ್ ಮ್ಯಾನೇಜರ್ಸ್ ಯೂಸ್ ಸ್ಟ್ಯಾಟಿಸ್ಟಿಕ್ಸ್ ಅನಾಲಿಸಿಸ್ ಟು ಮೇಕ್ ಇನ್ಫಾರ್ಮ್ಡ್ ಡಿಸಿಷನ್ಸ್ ಅಬೌಟ್ ಪ್ರೊಡಕ್ಷನ್, ಮಾರ್ಕೆಟಿಂಗ್, ಫೈನಾನ್ಸ್ ಆ್ಯಂಡ್ ಅದರ್ ಆಸ್ಪೆಕ್ಟ್ಸ್ ಆಫ್ ಆಪರೇಷನ್ಸ್. ಬಿಸ್ನೆಸ್ ಮ್ಯಾನೇಜರ್ಸ್ ಎಲ್ಲ ಸ್ಟ್ಯಾಟಿಸ್ಟಿಕ್ಸ್ನ ಯೂಸ್ ಮಾಡ್ಕೊತಿರ್ತಾರೆ. ಯಾಕಪ್ಪ ಅಂತಂದರೆ ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್ ಟು ಮೇಕ್ ಇನ್ಫಾರ್ಮ್ಡ್ ಡಿಸಿಷನ್ಸ್, ಸ್ವಲ್ಪ ಇನ್ಫಾರ್ಮೇಟಿವ್ ಡಿಸಿಷನ್ಸ್ನ ಅವರು ತಗೊಳ್ಳೋಕ್ಕೋಸ್ಕರ ಸ್ಟ್ಯಾಟಿಸ್ಟಿಕ್ಸ್ನ ಯೂಸ್ ಮಾಡ್ತಾರೆ. ಎದ್ರ ಬಗ್ಗೆ? ಪ್ರೊಡಕ್ಷನ್ ಬಗ್ಗೆ ಇರ್ಬೋದು, ಮಾರ್ಕೆಟಿಂಗ್ ಬಗ್ಗೆ ಇರ್ಬೋದು, ಫೈನಾನ್ಸ್ ಬಗ್ಗೆ ಇರ್ಬೋದು, ಇನ್ನೂ ಹಲವಾರು ಆಸ್ಪೆಕ್ಟ್ಸ್ ಬರ್ತಾವೆ ಬಿಸ್ನೆಸ್ನಲ್ಲಿ. ಅವನ್ನೆಲ್ಲ ಆಪ್ರೇಷನ್ಸ್ ಡಿಸಿಷನ್ ತಗೊಳ್ಳೋಕ್ಕೋಸ್ಕರ ಏನು ಮಾಡ್ತಾರಪ್ಪ ಅಂದರೆ ಸ್ಟ್ಯಾಟಿಸ್ಟಿಕ್ಸ್ನ ಬಿಸ್ನೆಸ್ನಲ್ಲಿ ಯೂಸ್ ಮಾಡ್ತಾರೆ. ನೆಕ್ಸ್ಟ್, ಡಾಟಾ ಅನಾಲಿಸಿಸ್. ಬಿಸ್ನೆಸ್ ಜನರೇಟ್ ವಾಸ್ಟ್ ಅಮೌಂಟ್ ಆಫ್ ಡಾಟಾ. ಬಿಸ್ನೆಸ್ನಲ್ಲಿ ಹಲವಾರು ಅಮೌಂಟ್, ಭಾಳಷ್ಟು ಅಂದರೆ ಭಾಳಷ್ಟು ಡಾಟಾನ ಪ್ರೊಡ್ಯೂಸ್ ಆಗ್ತಿರುತ್ತೆ. ಯಾಕಪ್ಪ ಅಂದರೆ ಪ್ರತಿದಿನ ಸೇಲ್ಸ್ನ, ಪ್ರತಿದಿನ ಪರ್ಚೇಸ್ನ, ಎಲ್ಲ ಟ್ರಾನ್ಸಾಕ್ಷನ್ಸ್ನ ನಾವು ರೆಕಾರ್ಡ್ ಇಟ್ಕೊತ ಹೋಗ್ತಿರ್ತೀವಿ ಬಿಸ್ನೆಸ್ನಲ್ಲಿ. ಹೀಗೆ ಆ ಎಲ್ಲ ಟ್ರಾನ್ಸಾಕ್ಷನ್ಸು ಕೂಡಿಬಿಟ್ಟು ವಾಸ್ಟ್ ಅಮೌಂಟ್ ಆಫ್ ಡಾಟಾ ಕ್ರಿಯೇಟ್ ಆಗಿರುತ್ತೆ ಬಿಸ್ನೆಸ್ನಲ್ಲಿ. ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್ ಹೆಲ್ಪ್ಸ್ ಇನ್ ಅನಲೈಸಿಂಗ್ ಆ್ಯಂಡ್ ಇಂಟರ್ಪ್ರಿಟಿಂಗ್ ದಿಸ್ ಡಾಟಾ. ಆ ಡಾಟಾವನ್ನು ಸ್ಟ್ಯಾಟಿಸ್ಟಿಕ್ಸ್ ಮೂಲಕ ಅನಲೈಸ್ ಮಾಡ್ತಿರ್ಬೋದು ಅಥವಾ ಇಂಟರ್ಪ್ರಿಟ್ ಮಾಡ್ತಿರ್ಬೋದು. ಹೀಗೆ ಅನಲೈಸ್ ಮಾಡೋದು, ಇಂಟರ್ಪ್ರಿಟ್ ಮಾಡೋದನ್ನು ಮಾಡ್ತಿರುತ್ತೆ.
statistics, whether it is sales figures, customer feedback, or financial data. Statistical techniques allows business to extract meaningful information and identify patterns or trends. ಯಾವ ಡಾಟಾ ಇರ್ಬೋದು? ವೆದರ್ ಇಟ್ ಈಸ್ ಸೇಲ್ ಫಿಗರ್ಸ್, ಸೇಲ್ ಮಾಡೋದು ಫಿಗರ್ಸ್ ಇರ್ಬೋದು, ಸೇಲ್ ಎಷ್ಟಾಗಿದೆ ಏನಾಗಿದೆ ಅನ್ನೋದಿರ್ಬೋದು. ಆಮೇಲೆ ಕಸ್ಟಮರ್ ಫೀಡ್ಬ್ಯಾಕ್, ಕಸ್ಟಮರ್ಲಿಂದ ಫೀಡ್ಬ್ಯಾಕ್ ಪಡ್ಕೊಂಡಿದ್ದಿರ್ಬೋದು, ಫೈನಾನ್ಸಿಯಲ್ ಡಾಟಾ ಆಗಿರ್ಬೋದು. ಹೀಗೆ ಹಲವಾರು ಡಾಟಾನ ನಾವು ಬಿಸ್ನೆಸ್ನಲ್ಲಿ ನೋಡ್ತಿರ್ತೀವಿ. ಆ ಬಿಸ್ನೆಸ್ನಲ್ಲಿರುವಂಥ ಡಾಟಾನ ಎಕ್ಸ್ಟ್ರಾಕ್ಟ್ ಮಾಡೋಕ್ಕೋಸ್ಕರ ಸ್ಟ್ಯಾಟಿಸ್ಟಿಕ್ಸ್ನ ಯೂಸ್ ಮಾಡ್ತೀವಿ. ಎಕ್ಸ್ಟ್ರಾಕ್ಟ್ ಮಾಡಿ ಒಂದು ಮೀನಿಂಗ್ಫುಲ್ ಇನ್ಫಾರ್ಮೇಷನ್ನ ಅದರಲ್ಲಿಂದ ನಾವು ಪಡಿಬೋದಾಗಿದೆ. ಓಕೆ, ಸ್ಟ್ಯಾಟಿಸ್ಟಿಕಲ್ ಟೆಕ್ನಿಕ್ಸ್ ಅಲೋಸ್ ಬಿಸ್ನೆಸ್ ಟು ಎಕ್ಸ್ಟ್ರಾಕ್ಟ್ ಮೀನಿಂಗ್ಫುಲ್ ಇನ್ಫಾರ್ಮೇಷನ್ ಆ್ಯಂಡ್ ಐಡೆಂಟಿಫೈ ಪ್ಯಾಟರ್ನ್ ಆರ್ ಟ್ರೆಂಡ್ಸ್. ಆ ಮೀನಿಂಗ್ಫುಲ್ ಇನ್ಫಾರ್ಮೇಷನ್ ಎದುರದಾಗಿರುತ್ತಪ್ಪ ಅಂತಂದರೆ ಪ್ಯಾಟರ್ನ್ ಮತ್ತು ಟ್ರೆಂಡ್ಸ್ದಾಗಿರುತ್ತೆ. ಹೇಗೆ ಹೋಗ್ಬೋದು ಫ್ಯೂಚರ್ನಲ್ಲಿ ಬಿಸ್ನೆಸ್, ಹಿಂದೆ ಹೇಗೆ ರನ್ ಆಗ್ತಿತ್ತು, ಹೀಗೆ ಹಲವಾರು ಇನ್ಫಾರ್ಮೇಷನ್ನ ನಾವು ಸ್ಟ್ಯಾಟಿಸ್ಟಿಕ್ಸ್ ಮೂಲಕ, ಡಾಟಾ ಅನಾಲಿಸಿಸ್ ಮೂಲಕ ಪಡಿಬೋದಾಗಿದೆ. ನೆಕ್ಸ್ಟ್ ಒನ್ ಯಾವುದಪ್ಪ ಅಂದರೆ ಫೋರ್ಕಾಸ್ಟಿಂಗ್. ಫೋರ್ಕಾಸ್ಟಿಂಗ್ ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್ ಆರ್ ಎಂಪ್ಲಾಯ್ಡ್ ಫಾರ್ ಫೋರ್ಕಾಸ್ಟಿಂಗ್ ಫ್ಯೂಚರ್ ಟ್ರೆಂಡ್ಸ್ ಆ್ಯಂಡ್ ಮೇಕಿಂಗ್ ಪ್ರಿಡಿಕ್ಷನ್ಸ್. ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್ನ ಯೂಸ್ ಮಾಡ್ಕೋದ್ರ ಮೂಲಕ ಬಿಸ್ನೆಸ್ ಫೋರ್ಕಾಸ್ಟ್ ಮಾಡ್ಬೋದು. ಫ್ಯೂಚರ್ನಲ್ಲಿ ಹೇಗೆ ಟ್ರೆಂಡ್ಸ್ ಇರುತ್ತೆ ಅಂತ ಅನ್ನೋದನ್ನು ನಾವು ತಿಳ್ಕೊಬೋದಾಗಿರುತ್ತೆ. ಆ್ಯಂಡ್ ಮೇಕಿಂಗ್ ಪ್ರಿಡಿಕ್ಷನ್ಸ್, ಹೀಗೆ ಹೋಗಬಹುದು ಬಿಸ್ನೆಸ್ ಅಂತ ಪ್ರಿಡಿಕ್ಟ್ ಮಾಡೋಕ್ಕೂ ಕೂಡ ಸ್ಟ್ಯಾಟಿಸ್ಟಿಕ್ಸ್ ಹೆಲ್ಪ್ ಆಗುತ್ತೆ. ಬಿಸ್ನೆಸಸ್ ಯೂಸ್ ಟೈಮ್ ಸೀರೀಸ್ ಅನಾಲಿಸಿಸ್, ರಿಗ್ರೆಷನ್ ಮಾಡೆಲ್ಸ್ ಆ್ಯಂಡ್ ಅದರ್ ಫೋರ್ಕಾಸ್ಟಿಂಗ್ ಟೆಕ್ನಿಕ್ಸ್ ಟು ಆಂಟಿಸಿಪೇಟ್ ಮಾರ್ಕೆಟ್ ಟ್ರೆಂಡ್ಸ್, ಡಿಮ್ಯಾಂಡ್ ಫಾರ್ ಪ್ರಾಡಕ್ಟ್ಸ್ ಆ್ಯಂಡ್ ಫೈನಾನ್ಸಿಯಲ್ ಪರ್ಫಾರ್ಮೆನ್ಸ್. ಬಿಸ್ನೆಸ್ ಮಾಡೆಲ್ಸ್, ಬಿಸ್ನೆಸ್ ಮ್ಯಾನ್ಸ್ ಯಾವ ಮೆಥಡ್ನ ಯೂಸ್ ಮಾಡ್ತಾರಪ್ಪ ಅಂತಂದರೆ ಟೈಮ್ ಸೀರೀಸ್ ಅನಾಲಿಸಿಸ್ ಇರ್ಬೋದು, ರಿಗ್ರೆಷನ್ ಮಾಡೆಲ್ಸ್ ಇರ್ಬೋದು, ಇನ್ನೂ ಹಲವಾರು ಫೋರ್ಕಾಸ್ಟಿಂಗ್ ಟೆಕ್ನಿಕ್ಸ್ ಇರ್ತವೆ ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ. ಅವನ್ನೆಲ್ಲ ಯೂಸ್ ಮಾಡ್ಕೊಂಡ್ಬಿಟ್ಟು ಮಾರ್ಕೆಟ್ ಟ್ರೆಂಡ್ಸ್ನ ಅವರು ತಿಳ್ಕೊತಿರ್ತಾರೆ. ಹಾಗೆ ಡಿಮ್ಯಾಂಡ್ ಆಫ್ ಪ್ರಾಡಕ್ಟ್ಸ್ ಇನ್ ಫ್ಯೂಚರಲ್ಲಿ ಅವ್ರವ್ರ ಪ್ರಾಡಕ್ಟ್ಸಿಗೆ ಎಷ್ಟು ಡಿಮ್ಯಾಂಡ್ ಬರ್ಬೋದು ಅನ್ನೋದನ್ನು ತಿಳ್ಕೊತಿರ್ತಾರೆ. ಹಾಗೆ ಫೈನಾನ್ಸಿಯಲ್ ಪರ್ಫಾರ್ಮೆನ್ಸ್, ಈಗ ಸದ್ಯ ಫೈನಾನ್ಸ್ ಹೇಗೆ ಪರ್ಫಾರ್ಮ್ ಮಾಡ್ತಿದೆ ಅನ್ನೋದನ್ನು ಅವರು ತಿಳ್ಕೊತಾರೆ ಸ್ಟ್ಯಾಟಿಸ್ಟಿಕ್ಸ್. ನೆಕ್ಸ್ಟ್, ಕ್ವಾಲಿಟಿ ಕಂಟ್ರೋಲ್. Statistics is used for quality control process in manufacturing and services industry. Statistical methods such as control chart and hypothesis testing help ensure that products or services meet specified quality standards. Statistics is used for quality control process in manufacturing. Manufacturing ಇಂಡಸ್ಟ್ರಿಯಲ್ಲಿ ಕ್ವಾಲಿಟಿ ಕಂಟ್ರೋಲ್ ಮಾಡೋಕ್ಕೋಸ್ಕರ ಸ್ಟ್ಯಾಟಿಸ್ಟಿಕ್ಸ್ನ ಯೂಸ್ ಮಾಡ್ತಾರೆ. ಹಾಗೆ ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು ಅಥವಾ ಸರ್ವಿಸ್ ಇಂಡಸ್ಟ್ರಿಯಲ್ಲಿ ಇರ್ಬೋದು. ಕ್ವಾಲಿಟಿ ಕಂಟ್ರೋಲ್ ಮುಖ್ಯ ಆಗುತ್ತೆ ಒಂದು ಇಂಡಸ್ಟ್ರಿಗೆ. ಕ್ವಾಲಿಟಿ ಕಂಟ್ರೋಲ್ ಮಾಡೋಕ್ಕೋಸ್ಕರ ಸ್ಟ್ಯಾಟಿಸ್ಟಿಕ್ಸ್ನ ಯೂಸ್ ಮಾಡ್ತಾರೆ. ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್ ಯಾವ ಯೂಸ್ ಮಾಡ್ತಾರಪ್ಪ ಅಂತಂದ್ರೆ ಅಲ್ಲಿ ಕಂಟ್ರೋಲ್ ಚಾರ್ಟ್ ಇರ್ಬೋದು, ಹಾಗೆ ಹೈಪೋಥಿಸಿಸ್ ಟೆಸ್ಟಿಂಗ್ ಇರ್ಬೋದು. ಇವೆಲ್ಲ ಏನು ಮಾಡ್ತಾವಪ್ಪ ಅಂತಂದರೆ ಹೆಲ್ಪ್ ಟು ಎನ್ಶೂರ್ ದ್ಯಾಟ್ ಪ್ರಾಡಕ್ಟ್ಸ್ ಆರ್ ಸರ್ವಿಸಸ್ ಮೀಟ್ ಸ್ಪೆಸಿಫೈಡ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್. ಒಂದಿಷ್ಟು ಸ್ಪೆಸಿಫೈಡ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಇಟ್ಕೊಂಡಿರ್ತಾರೆ ಪ್ರಾಡಕ್ಟ್ಸ್ಗೆ. ಆ ಸ್ಪೆಸಿಫೈಡ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಆ ಪ್ರಾಡಕ್ಟ್ಸ್ ಮೀಟ್ ಆಗ್ತಿದ್ದಾವ ಇಲ್ಲ ಅನ್ನೋದನ್ನು ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್ನ ಯೂಸ್ ಮಾಡೋದ್ರ ಮೂಲಕ ಅವನ್ನ ಚೆಕ್ ಮಾಡ್ತಾರೆ. ನೆಕ್ಸ್ಟ್, ಮಾರ್ಕೆಟ್ ರಿಸರ್ಚ್. ಸ್ಟ್ಯಾಟಿಸ್ಟಿಕ್ಸ್ ಹೇಗೆ ಯೂಸ್ ಆಗುತ್ತೆ ಮಾರ್ಕೆಟ್ ರಿಸರ್ಚ್ನಲ್ಲಿ? ಲೆಟ್ಸ್ ನೋ. ಬಿಸ್ನೆಸಸ್ ಯೂಸ್ ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್ ಇನ್ ಮಾರ್ಕೆಟ್ ರಿಸರ್ಚ್ ಟು ಗ್ಯಾದರ್ ಆ್ಯಂಡ್ ಅನಲೈಸ್ ಡಾಟಾ ಅಬೌಟ್ ಕನ್ಸ್ಯೂಮರ್ ಪ್ರಿಫರೆನ್ಸ್. ಕನ್ಸ್ಯೂಮರ್ ಪ್ರಿಫರೆನ್ಸ್ನ ಅನಲೈಸ್ ಮಾಡೋಕ್ಕೋಸ್ಕರ ಇರ್ಬೋದು ಅಥವಾ ಅದನ್ನ ಗ್ಯಾದರ್ ಮಾಡೋಕ್ಕೋಸ್ಕರ ಇರ್ಬೋದು. ಗ್ಯಾದರ್ ಅಂದರೆ ಸಂಗ್ರಹಣೆ ಮಾಡೋದು. ಕನ್ಸ್ಯೂಮರ್ ಪ್ರಿಫರೆನ್ಸ್ನ ಸಂಗ್ರಹಣೆ ಮಾಡೋಕ್ಕಿರ್ಬೋದು ಅಥವಾ ಅವ್ರನ್ನ ಸ್ಟಡಿ ಮಾಡೋಕ್ಕಿರ್ಬೋದು. ಏನು ಯೂಸ್ ಮಾಡ್ತಾರಪ್ಪ ಅಂತಂದರೆ ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್ನ ಯೂಸ್ ಮಾಡ್ತಾರೆ ಮಾರ್ಕೆಟ್ ರಿಸರ್ಚ್ನಲ್ಲಿ. ಮಾರ್ಕೆಟ್ ಟ್ರೆಂಡ್ಸ್ ಆ್ಯಂಡ್ ಕಾಂಪಿಟೇಟಿವ್ ಲ್ಯಾಂಡ್ಸ್ಕೇಪ್ಸ್ ಏನಿದೆ ನೋಡಿ ಇಲ್ಲಿ. ಬಿಸ್ನೆಸ್ ಯೂಸ್ ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್ ಇನ್ ಮಾರ್ಕೆಟ್ ರಿಸರ್ಚ್ ಟು ಗ್ಯಾದರ್ ಆ್ಯಂಡ್ ಅನಲೈಸ್ ಡಾಟಾ ಅಬೌಟ್ ಕನ್ಸ್ಯೂಮರ್ ಪ್ರಿಫರೆನ್ಸ್. ಕನ್ಸ್ಯೂಮರ್ ಪ್ರಿಫರೆನ್ಸ್ ಬಗ್ಗೆ ಇರ್ಬೋದು ಅಥವಾ ಮಾರ್ಕೆಟ್ ಟ್ರೆಂಡ್ಸ್ ಬಗ್ಗೆ ಇರ್ಬೋದು ಅಥವಾ ಕಾಂಪಿಟೇಟಿವ್ ಲ್ಯಾಂಡ್ಸ್ಕೇಪ್ಸ್ ಇರ್ಬೋದು. ಹೀಗೆ ಹಲವಾರು ವಿಷಯದ ಬಗ್ಗೆ ಅನಲೈಸ್ ಮಾಡೋಕ್ಕೋಸ್ಕರ ಡಾಟಾನ
ಗ್ಯಾದರ್ ಮಾಡ್ತಿರ್ತಾರೆ. ಆಮೇಲೆ ಮೆಥಡ್ಸ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಮಾರ್ಕೆಟ್ ರಿಸರ್ಚ್ನ ಅವರು ಕೈಗೊಳ್ತಿರ್ತಾರೆ. ದಿಸ್ ಇನ್ಫಾರ್ಮೇಷನ್ ಈಸ್ ವ್ಯಾಲ್ಯೂಯಬಲ್ ಫಾರ್ ಡೆವಲಪಿಂಗ್ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಆ್ಯಂಡ್ ಮೇಕಿಂಗ್ ಪ್ರಾಡಕ್ಟ್ ರಿಲೇಟೆಡ್ ಡಿಸಿಷನ್ಸ್. ಏನು ಸಂಗ್ರಹ ಮಾಡಿರ್ತಾರಲ್ಲ ಆ ಡಾಟಾ ಎದಕ್ಕೆ ಯೂಸ್ ಆಗುತ್ತಪ್ಪ ಅಂತಂದರೆ, ಆ ಇನ್ಫಾರ್ಮೇಷನ್ ಎದಕ್ಕೆ ಯೂಸ್ ಆಗುತ್ತಪ್ಪ ಅಂತಂದರೆ ವ್ಯಾಲ್ಯೂಯಬಲ್ ಡಿಸಿಷನ್ಸ್ ತಗೊಳ್ಳೋಕ್ಕೆ ಯೂಸ್ ಆಗುತ್ತೆ. ಮೇಕಿಂಗ್ ಪ್ರಾಡಕ್ಟ್ ರಿಲೇಟೆಡ್ ಡಿಸಿಷನ್ಸ್, ಪ್ರಾಡಕ್ಟ್ ರಿಲೇಟೆಡ್ ಡಿಸಿಷನ್ಸ್ನ ಕೈಗೊಳ್ಳೋಕ್ಕೆ ಅವರಿಗೆ ಹೆಲ್ಪ್ ಆಗುತ್ತೆ. ವ್ಯಾಲ್ಯೂಯಬಲ್ ಡಿಸಿಷನ್ಸ್ ಆಗಿರ್ತವೆ ಅವು. ಆ್ಯಂಡ್ ಡೆವಲಪಿಂಗ್ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್, ನೆಕ್ಸ್ಟ್ ಹೇಗೆ ಮಾರ್ಕೆಟ್ ಮಾಡಬೇಕು, ಏನು ಮಾಡಬೇಕು ಅನ್ನೋದನ್ನು ಡೆವಲಪ್ ಮಾಡ್ಕೊಳ್ಳೋಕ್ಕೋಸ್ಕರ ಈ ಡಾಟಾ ಅಥವಾ ಇನ್ಫಾರ್ಮೇಷನ್ನ ಯೂಸ್ ಮಾಡ್ಕೊಳ್ಳಲಾಗುತ್ತೆ. ನೆಕ್ಸ್ಟ್ ರಿಸ್ಕ್ ಮ್ಯಾನೇಜ್ಮೆಂಟ್. ಬಿಸ್ನೆಸ್ನಲ್ಲಿ ರಿಸ್ಕ್ ಅನ್ನೋದು ಕಾಮನ್ ಆಗಿರುತ್ತೆ. ಬಿಸ್ನೆಸ್ ಹ್ಯಾಸ್ ರಿಸ್ಕ್. ವೇರ್ ಈಸ್ ರಿಸ್ಕ್ ದೇರ್ ಈಸ್ ಇಶ್ಕ್. ಓಕೆ, businesses face various risks and statistical analysis is used in risk management. ರಿಸ್ಕ್ ಮ್ಯಾನೇಜ್ಮೆಂಟ್ನಲ್ಲಿ ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್ನ ಯೂಸ್ ಮಾಡ್ಕೊಳ್ಳಲಾಗುತ್ತೆ. ಹಾಗೆ ಬಿಸ್ನೆಸ್ನಲ್ಲಿ ವೇರಿಯಸ್ ರಿಸ್ಕ್ ಕೂಡ ಇರುತ್ತೆ. ವೆದರ್ ಅಸೆಸಿಂಗ್ ಫೈನಾನ್ಷಿಯಲ್ ರಿಸ್ಕ್ಸ್, ಅನಲೈಸಿಂಗ್ ಮಾರ್ಕೆಟ್ ವಾಲಿಟಿಲಿಟಿ ಆರ್ ಇವ್ಯಾಲ್ಯೂಟಿಂಗ್ ದ ಸಕ್ಸಸ್ ಆಫ್ ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋಸ್. ಸಕ್ಸಸ್ ಆಫ್ ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋಸ್ ಇರ್ಬೋದು, ವ್ಯಾಲ್ಯೂಯೇಷನ್ ಇರ್ಬೋದು, ಇವ್ಯಾಲ್ಯೂಯೇಷನ್ ಆಫ್ ಸಕ್ಸಸ್ ಆಫ್ ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋ ಇರ್ಬೋದು. ಹಾಗೆ ಅನಲೈಸಿಂಗ್ ಮಾರ್ಕೆಟ್ ವಾಲಿಟಿಲಿಟಿ ಅಂತಂದರೆ ಒಂದಿಷ್ಟು ದಿನ ಹೆಚ್ಚಿಗೆ ಸೇಲ್ ಆಗೋದು, ಒಂದಿಷ್ಟು ದಿನ ಕಡಿಮೆ ಸೇಲ್ ಆಗೋದು, ಆಮೇಲೆ ಒಂದಿಷ್ಟು ದಿನದೊಳಗೆ ಪ್ರೈಸ್ ಹೆಚ್ಚಿಗೆ ಇರೋದು, ಒಂದಿಷ್ಟು ದಿನದೊಳಗೆ ಪ್ರೈಸ್ ಕಡಿಮೆ ಇರೋದು, ಅದಕ್ಕೆ ವಾಲಿಟಿಲಿಟಿ ಅಂತ ಕರೀತಾರೆ. ಮಾರ್ಕೆಟ್ ಸ್ಥಿರವಾಗಿರಲ್ಲ, ಅದನ್ನು ಸ್ಟಡಿ ಮಾಡೋಕ್ಕಿರ್ಬೋದು. ಆಮೇಲೆ ಅಸೆಸಿಂಗ್ ಫೈನಾನ್ಷಿಯಲ್ ರಿಸ್ಕ್ಸ್, ಫೈನಾನ್ಷಿಯಲ್ ರಿಸ್ಕ್ನ ಅಸೆಸ್ ಮಾಡೋಕ್ಕೆ ಕೂಡ ಈ ಡಾಟಾನ ಯೂಸ್ ಮಾಡಲಾಗುತ್ತೆ, ಸ್ಟ್ಯಾಟಿಸ್ಟಿಕ್ಸ್ನ ಯೂಸ್ ಮಾಡಲಾಗುತ್ತೆ. ಸ್ಟ್ಯಾಟಿಸ್ಟಿಕ್ಸ್ ಪ್ರೊವೈಡ್ಸ್ ಟೂಲ್ಸ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಮ್ಯಾನೇಜಿಂಗ್ ರಿಸ್ಕ್ಸ್. ಈ ರಿಸ್ಕ್ನ ಮ್ಯಾನೇಜ್ ಮಾಡೋಕ್ಕೋಸ್ಕರ ಸ್ಟ್ಯಾಟಿಸ್ಟಿಕ್ಸ್ ಒಂದಿಷ್ಟು ಟೂಲ್ಸ್ನ ಮತ್ತು ಮೆಥಡ್ಸ್ನ ಪ್ರೊವೈಡ್ ಮಾಡುತ್ತೆ ಬಿಸ್ನೆಸ್ಗೆ. ಓಕೆ, ನೆಕ್ಸ್ಟ್ ಈಸ್ ಪರ್ಫಾರ್ಮೆನ್ಸ್ ಮೆಜರ್ಮೆಂಟ್. ಸ್ಟ್ಯಾಟಿಸ್ಟಿಕ್ಸ್ಲಿ ಹೆಂಗೆ ಪರ್ಫಾರ್ಮೆನ್ಸ್ನ ಮೆಜರ್ ಮಾಡಲಾಗುತ್ತೆ? Statistics is employed to measure and evaluate the performance of various aspects of a business. ಹಲವಾರು ರೀತಿಯಾಗಿ ಬಿಸ್ನೆಸ್ನ ಇವ್ಯಾಲ್ಯೂಯೇಟ್ ಮಾಡಲಾಗುತ್ತೆ, ಹಾಗೆ ಮೆಜರ್ಮೆಂಟ್ನ ಮಾಡಲಾಗುತ್ತೆ. ಹೆಂಗೆ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಮಾಡತೈತಿ ಅನ್ನೋದನ್ನು ಇದ್ರ ಮೂಲಕ ನಾವು ತಿಳ್ಕೊಬೋದು. ಸಚ್ ಆಸ್ ಎಂಪ್ಲಾಯೀಸ್ ಪ್ರೊಡಕ್ಟಿವಿಟಿ. ಎಂಥವಪ್ಪ ಅಂದರೆ ಏನು ತಿಳ್ಕೊಬೋದಪ್ಪ ಅಂತಂದರೆ ಎಂಪ್ಲಾಯೀಸ್ ಪ್ರೊಡಕ್ಟಿವಿಟಿನ ತಿಳ್ಕೊಬೋದು. ಸೇಲ್ಸ್ ಪರ್ಫಾರ್ಮೆನ್ಸ್, ಹೇಗೆ ಸೇಲ್ಸ್ ಆಗ್ತಿದ್ದಾವೆ ನಮ್ಮ ಬಿಸ್ನೆಸ್ನು ಅಂತ ತಿಳ್ಕೊಬೋದು. ಹಾಗೆ ನಮ್ಮ ಬಿಸ್ನೆಸ್ಸಲ್ಲಿ ಪ್ರೊಡ್ಯೂಸ್ ಆಗುವಂಥ ಪ್ರಾಡಕ್ಟ್ಸ್ ಹೇಗೆ ಸೇಲ್ಸ್ ಆಗ್ತಿದ್ದಾವೆ ಅನ್ನೋದನ್ನು ತಿಳ್ಕೊಬೋದು. ಹಾಗೆ ಫೈನಾನ್ಷಿಯಲ್ ಮೆಟ್ರಿಕ್ಸ್, ಫೈನಾನ್ಸ್ ಹೇಗೆ ವರ್ಕ್ ಆಗ್ತಿದೆ, ಏನು ಪ್ಲ್ಯಾನ್ನ ಮಾಡ್ಕೋಬೇಕಾಗತ್ತೆ, ಹೀಗೆಲ್ಲ ತಿಳ್ಕೊಬೋದು. ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್, ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್ಗೆ ನಾವು KPIs ಅಂತ ಕರಿತೀವಿ, ಇವನು ಕೂಡ ನಾವು ತಿಳ್ಕೊಬೋದು. ಆ್ಯಂಡ್ these are often analyzed statistical to assess organizational effectiveness. ಇವೆಲ್ಲ ಯೂಸ್ ಮಾಡ್ಕೊಂಡ್ಬಿಟ್ಟು ಆರ್ಗನೈಸೇಷನಲ್ ಎಫೆಕ್ಟಿವ್ನೆಸ್ ಹೇಗಿದೆ ಅನ್ನೋದನ್ನು ನಾವು ಸ್ಟ್ಯಾಟಿಸ್ಟಿಕ್ಸ್ ಮೂಲಕ ತಿಳ್ಕೊಬೋದು. ಅದಕ್ಕೆ ಏನಂತೀವಪ್ಪ ಅಂತಂದರೆ ಪರ್ಫಾರ್ಮೆನ್ಸ್ ಮೆಜರ್ಮೆಂಟ್ಸ್ ಆಗಿರ್ತವೆ ಅವೆಲ್ಲ. ನೆಕ್ಸ್ಟ್ ಸ್ಟ್ರಾಟಜಿಕ್ ಪ್ಲಾನಿಂಗ್. ಸ್ಟ್ರಾಟಜಿಕ್ ಪ್ಲಾನಿಂಗ್ ಅಂದ್ರೆ ಏನು? ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್ ಸಪೋರ್ಟ್ಸ್ ಸ್ಟ್ರಾಟಜಿಕ್ ಪ್ಲಾನಿಂಗ್ by providing insights into market dynamics. ಮಾರ್ಕೆಟ್ ಡೈನಾಮಿಕ್ಸ್ ಇರ್ತವೆ ಅಂತಂದರೆ ಮಾರ್ಕೆಟ್ ಸ್ಥಿರವಾಗಿರಲ್ಲ, ನಾ ಎನ್ನಾಲೆ ಹೇಳಿದಾಗೆ ಅದು ಹೆಚ್ಚು ಕಡಿಮೆ ಆಗ್ತಾನೆ ಇರುತ್ತೆ. ಹೌದಾ? ಮಾರ್ಕೆಟ್ನಲ್ಲಿ ಪ್ರೈಸ್ ಹೆಚ್ಚು ಕಡಿಮೆ ಆಗ್ತಾನೆ ಇರುತ್ತೆ, ಅದು ಸ್ಥಿರವಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಡೈನಾಮಿಕ್ಸ್ ಅಂತ ಕರಿತೀವಿ. ಮಾರ್ಕೆಟ್ ಡೈನಾಮಿಕ್ಸ್ಗೆ ಏನು ಕೊಡುತ್ತೆಪ್ಪ ಅಂತಂದರೆ ಒಂದು ಸ್ಟ್ರಾಟಜಿಕ್ ಪ್ಲಾನಿಂಗ್ನ ಒದಗಿಸ್ಕೊಡುತ್ತೆ. ಯಾವುದು? ಸ್ಟ್ಯಾಟಿಸ್ಟಿಕ್ಸ್. ಹಾಗೆ ಕನ್ಸ್ಯೂಮರ್ ಬಿಹೇವಿಯರ್ ಇರ್ಬೋದು, ಹಾಗೆ ಇಂಡಸ್ಟ್ರಿ ಟ್ರೆಂಡ್ಸ್ ಇರ್ಬೋದು, ಇದಕ್ಕೆಲ್ಲದಕ್ಕೂ ಕೂಡ ಒಂದು ಸಪೋರ್ಟ್ ಕೊಡುತ್ತೆ ಸ್ಟ್ರಾಟಜಿಕ್ ಪ್ಲ್ಯಾನ್ನ ಸ್ಟ್ಯಾಟಿಸ್ಟಿಕ್ಸ್ ಒದಗಿಸಿಕೊಡುತ್ತೆ ಅಂತ ಹೇಳ್ಬೋದು. ಬಿಸ್ನೆಸಸ್ ಯೂಸ್ ಸ್ಟ್ಯಾಟಿಸ್ಟಿಕಲ್ ಮಾಡೆಲ್ಸ್ ಟು ಅಸೆಸ್ ದ ಪೊಟೆನ್ಷಿಯಲ್ ಇಂಪ್ಯಾಕ್ಟ್ ಆಫ್ ಸ್ಟ್ರಾಟಜಿಕ್ ಡಿಸಿಷನ್ಸ್ ಆನ್ ಓವರ್ ಆಲ್ ಪರ್ಫಾರ್ಮೆನ್ಸ್ನಲ್ಲಿ ನೋಡಬೇಕಾದ್ರೆ ಬಿಸ್ನೆಸ್ ಏನು ಮಾಡುತ್ತಪ್ಪ ಅಂದರೆ ಸ್ಟ್ಯಾಟಿಸ್ಟಿಕಲ್ ಮಾಡೆಲ್ಸ್ನ ಯೂಸ್ ಮಾಡ್ಕೊಳ್ಳಲಾಗುತ್ತೆ. ಆಮೇಲೆ ಅದರಿಂದ ಪೊಟೆನ್ಷಿಯಲ್ ಇಂಪ್ಯಾಕ್ಟ್ನ ಬಿಸ್ನೆಸ್ ಮೇಲೆ ನಾವು ನೋಡ್ಬೋದಾಗಿರುತ್ತೆ. ನೆಕ್ಸ್ಟ್ ಎಕನಾಮೆಟ್ರಿಕ್ಸ್ ಅಂತಂದರೆ
In the field of business economics, econometrics a branch of statistics. ಬಿಸ್ನೆಸ್ ಎಕನಾಮಿಕ್ಸ್ನಲ್ಲಿ ಬರುವಂಥ ಒಂದು ಬ್ರಾಂಚ್ ಇದು ಯಾವುದು ಎಕನಾಮೆಟ್ರಿಕ್ಸ್ ಕೂಡ ಅಲ್ಲಿ ಕೂಡ ಏನು ಯೂಸ್ ಆಗುತ್ತೆ ಸ್ಟ್ಯಾಟಿಸ್ಟಿಕ್ಸ್ ಯೂಸ್ ಆಗುತ್ತೆ ಈಸ್ ಅಪ್ಲೈಡ್ ಟು ಮಾಡೆಲ್ ಎಕನಾಮಿಕ್ ರಿಲೇಶನ್ಶಿಪ್ ಆ್ಯಂಡ್ ಅನಲೈಸ್ ದ ಇಂಪ್ಯಾಕ್ಟ್ ಆಫ್ ಎಕನಾಮಿಕ್ ವೇರಿಯೇಬಲ್ಸ್ ಆನ್ ಬಿಸ್ನೆಸ್ ಆಪರೇಷನ್ಸ್ ಎಕನಾಮಿಕ್ ವೇರಿಯೇಬಲ್ಸ್ ಬಿಸ್ನೆಸ್ ಆಪರೇಷನ್ಸ್ ಮೇಲೆ ಹೇಗೆ ವರ್ಕ್ ಆಗುತ್ತೆ ಮತ್ತು ಅವು ಎಫೆಕ್ಟ್ ಏನು ಮಾಡುತ್ತೆ ಅನ್ನೋದನ್ನು ನಾವು ಸ್ಟ್ಯಾಟಿಸ್ಟಿಕ್ಸ್ ಮೂಲಕ ತಿಳಿಬೋದು ಆ ಸ್ಟ್ಯಾಟಿಸ್ಟಿಕ್ಸ್ನ ಎಕನಾಮಿಕ್ನಲ್ಲಿ ಏನಂತ ಕರೀತಾರಪ್ಪ ಅಂದರೆ ಎಕನಾಮೆಟ್ರಿಕ್ಸ್ ಅಂತ ಕರೀತಾರೆ ಆ ಎಕನಾಮೆಟ್ರಿಕ್ಸ್ ಮೂಲಕ ನಾವು ಅನಾಲಿಸಿಸ್ನ ಮಾಡ್ಬೋದಾಗಿರುತ್ತೆ ನೆಕ್ಸ್ಟ್ ಕಸ್ಟಮರ್ ಅನಾಲಿಟಿಕ್ಸ್ ಬಿಸ್ನೆಸ್ ಲಿವರೇಜ್ ಸ್ಟ್ಯಾಟಿಸ್ಟಿಕಲ್ ಟೆಕ್ನಿಕ್ಸ್ ಫಾರ್ customer analytics. Business leverage statistical techniques for customer analytics, including segmentation, customer segmentation irbodu, profiling irbodu, and predictive modeling irbodu. ಇವೆಲ್ಲ ಯೂಸ್ ಮಾಡ್ಕೊಂಡ್ಬಿಟ್ಟು ಏನು ಮಾಡ್ತೀವಪ್ಪ ಅಂತಂದರೆ ಸ್ಟ್ಯಾಟಿಸ್ಟಿಕಲ್ ಟೆಕ್ನಿಕ್ಸ್ನ ಯೂಸ್ ಮಾಡ್ಕೊಂಡು ಇವನ್ನೆಲ್ಲ ವರ್ಕ್ ಮಾಡ್ತಿರ್ತೀವಿ. ದಿಸ್ ಹೆಲ್ಪ್ಸ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ಕಸ್ಟಮರ್ ಬಿಹೇವಿಯರ್. ಹೆಂಗೆ ಕಸ್ಟಮರ್ ಬಿಹೇವಿಯರ್ ಐತಿ ನಮ್ಮ ಪ್ರಾಡಕ್ಟ್ ಮೇಲೆ ಅನ್ನೋದನ್ನು ತಿಳ್ಕೊಳ್ಳೋಕ್ಕೋಸ್ಕರ ಇದು ಹೆಲ್ಪ್ ಮಾಡುತ್ತೆ. ಇಂಪ್ರೂವಿಂಗ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್. ನಾವು ಆ ಡಾಟಾ ಯೂಸ್ ಮಾಡೋದ್ರ ಮೂಲಕ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ನ ಇಂಪ್ರೂವ್ ಮಾಡೋಕ್ಕೋಸ್ಕರ ಏನು ಮಾಡಬೇಕು ಅನ್ನೋದನ್ನು ನಿರ್ಧಾರ ಮಾಡಿಬಿಟ್ಟು ಡಿಸಿಷನ್ ತೊಗೊಂಡು ಅವರು ಸ್ಯಾಟಿಸ್ಫ್ಯಾಕ್ಷನ್ನ ಇಂಪ್ರೂವ್ ಮಾಡೋದಾಗಿರುತ್ತೆ. ಆ್ಯಂಡ್ ಟೇಲರಿಂಗ್ ಮಾರ್ಕೆಟಿಂಗ್ ಎಫರ್ಟ್ಸ್ನ ಟೇಲರ್ ಮಾಡೋಕ್ಕೋಸ್ಕರ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಕಸ್ಟಮರ್ ಅನಾಲಿಟಿಕ್ಸ್ ಅಂತಂದರೆ ಸ್ಟಡಿ ಅಬೌಟ್ ಕಸ್ಟಮರ್ಸ್. ನಮ್ಮ ಬಿಸ್ನೆಸ್ ಬಗ್ಗೆ ಅಥವಾ ನಮ್ಮ ಪ್ರಾಡಕ್ಟ್ಸ್ ಬಗ್ಗೆ ಕಸ್ಟಮರ್ಗೆ ಏನು ಅಭಿಪ್ರಾಯ ಐತಿ, ಅವ್ರು ಹೆಂಗೆ ತಿಳ್ಕೊತಿದ್ದಾರೆ ನನ್ನ ಪ್ರಾಡಕ್ಟ್ನ, ಹೇಗೆ ಅವರು ಇಷ್ಟಪಡ್ತಿದ್ದಾರೆ, ಹೀಗೆಲ್ಲ ಕಸ್ಟಮರ್ ಬಗ್ಗೆ ಒಂದು ಸ್ಟಡಿನ ಮಾಡೋದಾಗಿರುತ್ತೆ ಕಸ್ಟಮರ್ ಅನಾಲಿಟಿಕ್ಸ್. ಅದು ಕೂಡ ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ ಇನ್ವಾಲ್ವ್ ಆಗುತ್ತೆ. ಅದರ ಮೂಲಕ ಕೂಡ ನಾವು ಡಿಸಿಷನ್ಸ್ನ ತೆಗೆದುಕೊಳ್ತೀವಿ. ನೆಕ್ಸ್ಟ್, ಫೀಚರ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಸ್ ಎ ಸೈನ್ಸ್ ಆರ್ ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್. ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್ ಅಂತ ಕನ್ಸಿಡರ್ ಮಾಡಿದರೆ ಅಥವಾ ಸೈನ್ಸ್ ಅಂತ ಕನ್ಸಿಡರ್ ಮಾಡಿದರೆ ಏನು ಫೀಚರ್ಸ್ ಬರ್ತಾವೆ ಸ್ಟ್ಯಾಟಿಸ್ಟಿಕ್ಸಿಗೆ ಅನ್ನೋದನ್ನು ನೋಡ್ತಾ ಹೋಗೋಣಂತೆ. ಆ್ಯಸ್ ಎ ಸೈನ್ಸ್, ಫಸ್ಟ್ ಸಿಸ್ಟಮೆಟಿಕ್ ಸ್ಟಡಿ. ಸ್ಟ್ಯಾಟಿಸ್ಟಿಕ್ಸ್ ಅನ್ನೋದೊಂದು ಸಿಸ್ಟಮೆಟಿಕ್ ಸ್ಟಡಿ ಆಗಿರುತ್ತೆ. Statistics involves a systematic and organized approach to the study of data. ಡಾಟಾನ ಸ್ಟಡಿ ಮಾಡೋಕ್ಕೋಸ್ಕರ ಒಂದು ಸಿಸ್ಟಮೆಟಿಕ್ ಆಗಿರುವಂಥ ಆರ್ಗನೈಸ್ ಆಗಿರುವಂಥ ಅಪ್ರೋಚ್ನ ಇದು ಒದಗಿಸಿಕೊಡುತ್ತೆ, ನಮಗೆ ಸ್ಟ್ಯಾಟಿಸ್ಟಿಕ್ಸ್ ಒದಗಿಸಿಕೊಡುತ್ತೆ. ಇಟ್ ಪ್ರೊವೈಡ್ಸ್ ಎ ಫ್ರೇಮ್ವರ್ಕ್ ಫಾರ್ ಕಲೆಕ್ಟಿಂಗ್, ಆರ್ಗನೈಸಿಂಗ್, ಅನಲೈಸಿಂಗ್, ಇಂಟರ್ಪ್ರಿಟಿಂಗ್ ಆ್ಯಂಡ್ ಪ್ರೆಸೆಂಟಿಂಗ್ ಇನ್ಫಾರ್ಮೇಷನ್. ಒಂದು ಫ್ರೇಮ್ವರ್ಕ್ನ ಇದು ಒದಗಿಸಿಕೊಡುತ್ತೆ. ಯಾಕಪ್ಪ ಅಂತಂದರೆ ಡಾಟಾನ ಕಲೆಕ್ಟ್ ಮಾಡೋದಿರ್ಬೋದು, ಆರ್ಗನೈಸ್ ಮಾಡೋದಿರ್ಬೋದು, ಅನಲೈಸ್ ಮಾಡೋದಿರ್ಬೋದು, ಇಂಟರ್ಪ್ರಿಟ್ ಮಾಡೋದಿರ್ಬೋದು, ಆ್ಯಂಡ್ ರೀಪ್ರೆಸೆಂಟಿಂಗ್ ದ ಇನ್ಫಾರ್ಮೇಷನ್ ಇನ್ ದ ಟ್ಯಾಬ್ಯುಲರ್ ಫಾರ್ಮ್, ಇನ್ ದ ಗ್ರಾಫಿಕಲ್ ಫಾರ್ಮ್, ಲೈಕ್ ದ್ಯಾಟ್. ಹೀಗೆ ಈ ಸ್ಟ್ಯಾಟ್ ಅನ್ನೋದು ಅಥವಾ ಸ್ಟ್ಯಾಟಿಸ್ಟಿಕ್ಸ್ ಅನ್ನೋದು ಸಿಸ್ಟಮೆಟಿಕ್ ಸ್ಟಡಿ ಆಗಿರುತ್ತೆ ಅಂತ ನಾ ಹೇಳ್ಬೋದಾಗಿರುತ್ತೆ. ನೆಕ್ಸ್ಟ್, ಅಬ್ಜೆಕ್ಟಿವ್ ಇನ್ವೆಸ್ಟಿಗೇಷನ್. ಮೇನ್ ಅಬ್ಜೆಕ್ಟಿವ್ನ ಇನ್ವೆಸ್ಟಿಗೇಟ್ ಮಾಡೋದು ಈ ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್ ಆಗಿರುತ್ತೆ. ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್ ಆರ್ ಡಿಸೈನ್ ಟು ಬಿ ಅಬ್ಜೆಕ್ಟಿವ್, ಮಿನಿಮೈಸಿಂಗ್ ಬಯಾಸ್ ಆ್ಯಂಡ್ ಸಬ್ಜೆಕ್ಟಿವಿಟಿ ಇನ್ ಅನಾಲಿಸಿಸ್ನಲ್ಲಿ ಸಬ್ಜೆಕ್ಟಿವಿಟಿ ಇರ್ಬೋದು, ಅದನ್ನು ಅಥವಾ ಬಯಾಸ್ ಇರ್ಬೋದು, ಅವುಗಳನ್ನ ಮಿನಿಮೈಸ್ ಮಾಡೋದ್ರ ಮೂಲಕ, ಕಡಿಮೆ ಮಾಡೋದ್ರ ಮೂಲಕ ಒಂದು ಅಬ್ಜೆಕ್ಟಿವ್ ಆಗಿ ವರ್ಕ್ ಮಾಡೋಕ್ಕೋಸ್ಕರ ಹೆಲ್ಪ್ ಆಗುತ್ತೆ. ಥಿಯರಿ ಡೆವಲಪ್ಮೆಂಟ್. Like other sciences, statistics has developed theoretical foundations. ಬೇರೆ ಸೈನ್ಸಸ್ ಥರ, ಬೇರೆ ವಿಜ್ಞಾನದ ಥರ ಸ್ಟ್ಯಾಟಿಸ್ಟಿಕ್ಸ್ ಸೈನ್ಸ್ ಆಗಿ ಯೋಚನೆ ಮಾಡಿದಾಗ ಇದು ಏನು ಮಾಡುತ್ತಪ್ಪ ಅಂತಂದರೆ ಒಂದಿಷ್ಟು ಥೆರಾಟಿಕಲ್ ಫೌಂಡೇಶನ್ಸ್ನ ಡೆವಲಪ್ ಮಾಡಿಕೊಡುತ್ತೆ ನಮಗೆ. ಆ್ಯಂಡ್ ಕಾನ್ಸೆಪ್ಟ್ಸ್ ಸಚ್ ಆ್ಯಸ್ ಪ್ರೊಬ್ಯಾಬಿಲಿಟಿ ಥಿಯರಿ, ಕಾನ್ಸೆಪ್ಟ್ಸ್ ಕೂಡ ಕೊಡುತ್ತೆ. ಎಂಥಪ್ಪ ಅಂದರೆ ಪ್ರೊಬ್ಯಾಬಿಲಿಟಿ ಥಿಯರಿ ಇರ್ಬೋದು, ಸ್ಯಾಂಪ್ಲಿಂಗ್ ಥಿಯರಿ ಇರ್ಬೋದು, ಇನ್ಫರೆನ್ಷಿಯಲ್ ಸ್ಟ್ಯಾಟಿಸ್ಟಿಕ್ಸ್ ಕಾಂಟ್ರಿಬ್ಯೂಟ್ ಇರ್ಬೋದು. ಹಾಗೆ ಇಟ್ ಕಾಂಟ್ರಿಬ್ಯೂಟ್ ಟು ಎ ಕೋಹೆರೆಂಟ್ ಥೆರಾಟಿಕಲ್ ಫ್ರೇಮ್ವರ್ಕ್ ಫಾರ್ ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್ಗೋಸ್ಕರ ಒಂದಿಷ್ಟು ಕೋಹೆರೆಂಟ್ ಥೆರಾಟಿಕಲ್ ಫ್ರೇಮ್ವರ್ಕ್ನ ಇದು ಪ್ರೊವೈಡ್ ಮಾಡುತ್ತೆ. ನೆಕ್ಸ್ಟ್, ಎಂಪೆರಿಕಲ್ ಬೇಸಿಸ್. ಎಂಪೆರಿಕಲ್ ಬೇಸಿಸ್ ನಥಿಂಗ್ ಬಟ್ ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್ ಆರ್ ಗ್ರೌಂಡೆಡ್ ಇನ್ ಎಂಪೆರಿಕಲ್ ಎವಿಡೆನ್ಸ್. ಎಂಪೆರಿಕಲ್ ಎವಿಡೆನ್ಸ್ ಮೇಲೆ ಸ್ಟ್ಯಾಟಿಸ್ಟಿಕಲ್
ಅನಾಲಿಸಿಸ್ ಬೇಸ್ ಆಗಿರುತ್ತೆ. ಡಾಟಾ ಕಲೆಕ್ಟೆಡ್ ಫ್ರಮ್ ಅಬ್ಸರ್ವೇಷನ್ ಆರ್ ಎಕ್ಸ್ಪೆರಿಮೆಂಟ್ ಸರ್ವ್ ಆಸ್ ದ ಫೌಂಡೇಶನ್ ಫಾರ್ ಸ್ಟ್ಯಾಟಿಸ್ಟಿಕಲ್ ಕನ್ಕ್ಲೂಷನ್ಸ್ ಆ್ಯಂಡ್ ಥೇರೀಸ್. ಡಾಟಾ ಕಲೆಕ್ಟ್ ಆಗಿರುವಂಥ ಡಾಟಾಗಳು ಅವನ್ನ ಅಬ್ಸರ್ವ್ ಮಾಡೋದ್ರ ಮೂಲಕ, ಎಕ್ಸ್ಪೆರಿಮೆಂಟ್ ಮಾಡೋದ್ರ ಮೂಲಕ ಏನು ಮಾಡ್ಬೋದಪ್ಪ ಅಂತಂದರೆ ಒಂದು ಫೌಂಡೇಶನ್ನ ಕೊಡಲಾಗುತ್ತೆ, ಸ್ಟ್ಯಾಟಿಸ್ಟಿಕಲ್ ಕನ್ಕ್ಲೂಷನ್ನ ಅದ್ರ ಮೂಲಕ ತೆಗೆದುಕೊಳ್ಳಲಾಗತ್ತೆ, ಅದರ ಥೇರೀಸ್ನ ಯೂಸ್ ಮಾಡ್ಕೊಂಡ್ಬಿಟ್ಟು. ಅದಕ್ಕೆ ಏನಂತೀವಪ್ಪ ಅಂದರೆ ಎಂಪ್ಯಾರಿಕಲ್ ಬೇಸಿಸ್ ಅಂತ ಕರಿತೀವಿ. ಒಂದು ಸ್ಟ್ಯಾಟಿಸ್ಟಿಕಲ್ ಥೇರೀಸ್ ಇಲ್ಲಿ ಏನಾಗುತ್ತಪ್ಪ ಅಂದರೆ ಬೇಸ್ ಆಗಿರುತ್ತವೆ. ನೆಕ್ಸ್ಟ್, ಸೈಂಟಿಫಿಕ್ ಮೆಥಡ್. The scientific method involving observation, hypothesis formation, experimentation and analysis is applied in statistical investigation. Statistical investigation ನಲ್ಲಿ ಏನೇನು ಅಪ್ಲೈ ಮಾಡ್ಕೊಳ್ಳಲಾಗತ್ತಪ್ಪ ಅಂತಂದರೆ ಅಬ್ಸರ್ವೇಷನ್ಸ್ ಇರ್ಬೋದು, ಹೈಪೋಥೆಸಿಸ್ ಫಾರ್ಮೇಷನ್ ಇರ್ಬೋದು, ಎಕ್ಸ್ಪೆರಿಮೆಂಟ್ ಆ್ಯಂಡ್ ಅನಾಲಿಸಿಸ್. ಎಕ್ಸ್ಪೆರಿಮೆಂಟೇಷನ್ಸ್ ಕೂಡ ಮಾಡ್ತೀವಿ ಡಾಟಾ ಯೂಸ್ ಮಾಡ್ಕೊಂಡ್ಬಿಟ್ಟು, ಆ್ಯಂಡ್ ಅನಾಲಿಸಿಸ್ ಮಾಡ್ತೀವಿ. ಹೀಗೆ ಸ್ಟ್ಯಾಟಿಸ್ಟಿಕಲ್ data used as scientific method. This structure approach enhances the reliability of findings. ಸ್ಟ್ರಕ್ಚರ್ ಆಗಿ ಇದನ್ನು ಅನಾಲಿಸಿಸ್ ಮಾಡೋದ್ರಿಂದ ಆ ಅಪ್ರೋಚ್ ಏನು ಕೊಡುತ್ತಪ್ಪ ಅಂತಂದರೆ ಒಂದು ರಿಲಯಬಿಲಿಟಿ ಒದಗಿಸ್ಕೊಡುತ್ತೆ. ಏನು ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡಿರ್ತೀವಲ್ಲ ಅಥವಾ ಏನು ಫೈಂಡ್ ಔಟ್ ಮಾಡಿರ್ತೀವಲ್ಲ ಆ ಡಾಟಾಗಳಿಂದ, ಅದಕ್ಕೆ ಏನಂತೀವಪ್ಪ ಅಂದರೆ ಸೈಂಟಿಫಿಕ್ ಮೆಥಡ್ ಅಂತ ಕರೀಲಾಗುತ್ತೆ. ಅಂದರೆ ಸೈಂಟಿಫಿಕ್ ಆಗಿ ಎಲ್ಲ ನೆರವೇರಿಸ್ಕೊತ ಹೋಗ್ತಿರ್ತೀವಿ. ಹೈಪೋಥೆಸಿಸ್ ಫಾರ್ಮೇಷನ್ ಇರ್ಬೋದು, ಅಬ್ಸರ್ವೇಷನ್ ಇರ್ಬೋದು, ಎಕ್ಸ್ಪೆರಿಮೆಂಟೇಷನ್ ಇರ್ಬೋದು. ಹಾಗೆ ಸೈಂಟಿಫಿಕ್ ಮೆಥಡ್ಸ್ನ ಬಿಟ್ಕೊಡಲ್ಲ ಸ್ಟಾರ್ಟ್ನಲ್ಲಿ ಕೂಡ. ನೆಕ್ಸ್ಟ್ ಒನ್, ಕಂಟಿನ್ಯೂಯಸ್ ಎವಲ್ಯೂಷನ್. ಸ್ಟ್ಯಾಟಿಸ್ಟಿಕ್ಸ್ ಆಸ್ ಎ ಸೈನ್ಸ್ ಇವಾಲ್ವ್ಸ್ ಓವರ್ ಟೈಮ್. ಸೈನ್ಸ್ ಆಗಿ ಸ್ಟ್ಯಾಟಿಸ್ಟಿಕ್ಸ್ ಕಂಟಿನ್ಯೂಯಸ್ ಆಗಿ ಡೆವಲಪ್ ಆಗ್ತಾನೆ ಇರುತ್ತೆ, ಇವಾಲ್ವ್ ಆಗ್ತಾನೆ ಇರುತ್ತೆ. ನ್ಯೂ ಮೆಥಡಾಲಜೀಸ್ ಇರ್ಬೋದು, ಥೇರೀಸ್ ಇರ್ಬೋದು, ಆ್ಯಂಡ್ ಟೆಕ್ನಿಕ್ಸ್, ಹೊಸ ಟೆಕ್ನಿಕ್ಸ್, ಥೇರೀಸ್ ಆ್ಯಂಡ್ ಮೆಥಡಾಲಜೀಸ್, ದೇ ಆರ್ ಕಂಟಿನ್ಯೂಲಿ ಡೆವಲಪ್ಡ್ ಆ್ಯಂಡ್ ರಿಫೈನ್ಡ್. ಕಂಟಿನ್ಯೂಸ್ ಆಗಿ ಡೆವಲಪ್ ಆಗ್ತಿರ್ತವೆ, ರಿಫೈನ್ಡ್ ಆಗ್ತಿರ್ತವೆ ಟು ಅಡ್ರೆಸ್ ಎಮರ್ಜಿಂಗ್ ಚಾಲೆಂಜಸ್ ಆ್ಯಂಡ್ ಅಡ್ವಾನ್ಸ್ಮೆಂಟ್ ಇನ್ ಡಾಟಾ ಅನಾಲಿಸಿಸ್. ಅನಾಲಿಸಿಸ್ನಲ್ಲಿ ಬರುವಂಥ ಚಾಲೆಂಜಸ್ನ ಅಡ್ವಾನ್ಸ್ಮೆಂಟ್ನ ಎಮರ್ಜ್ ಮಾಡೋಕ್ಕೋಸ್ಕರ ಇವು ಕಂಟಿನ್ಯೂಸ್ ಆಗಿ ಡೆವಲಪ್ಮೆಂಟ್ ಆಗ್ತಾನೆ ಇರುತ್ತೆ, ಇವಾಲ್ವ್ ಆಗ್ತಾನೆ ಇರುತ್ತೆ ಸ್ಟ್ಯಾಟಿಸ್ಟಿಕ್ಸ್. ಅದಕ್ಕೆ ಇದನ್ನು ಸೈನ್ಸ್ ಅಂತ ಕರಿಬೋದು. ನೆಕ್ಸ್ಟ್, ಆ್ಯಸ್ ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್. ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್ ಆಗಿ ಫೀಚರ್ಸ್ ಏನನ್ನ ಅನ್ನೋದನ್ನು ನೋಡೋಣಂತೆ. ಸ್ಟ್ಯಾಟಿಸ್ಟಿಕ್ಸ್ದು ಡಾಟಾ ಕಲೆಕ್ಷನ್ ಟೆಕ್ನಿಕ್ಸ್. ಮೊದಲನೇದಾಗಿ ಡಾಟಾ ಕಲೆಕ್ಷನ್ ಟೆಕ್ನಿಕ್ಸ್. ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್ ಪ್ರೊವೈಡ್ಸ್ ವೇರಿಯಸ್ ಟೆಕ್ನಿಕ್ಸ್ ಫಾರ್ ಕಲೆಕ್ಟಿಂಗ್ ಡಾಟಾ. ಹಲವಾರು ಟೆಕ್ನಿಕ್ಸ್ನ ಒದಗಿಸಿಕೊಡುತ್ತೆ ಸ್ಟ್ಯಾಟ್ ಫಾರ್ ಕಲೆಕ್ಟಿಂಗ್ ಡಾಟಾನ ಸಂಗ್ರಹ ಮಾಡೋಕ್ಕೋಸ್ಕರ ಹಲವಾರು ಟೆಕ್ನಿಕ್ಸ್ನ ಸ್ಟ್ಯಾಟು ಒದಗಿಸಿಕೊಡುತ್ತೆ. ಇನ್ಕ್ಲೂಡಿಂಗ್ ಸರ್ವೆ, ಎಕ್ಸ್ಪೆರಿಮೆಂಟ್ಸ್, ಅಬ್ಸರ್ವೇಷನಲ್ ಸ್ಟಡೀಸ್ ಆ್ಯಂಡ್ ಸ್ಯಾಂಪ್ಲಿಂಗ್. ಇವೊಂದಿಷ್ಟು ಎಕ್ಸಾಂಪಲ್ ಅಂತ ಹೇಳ್ಬೋದು. ಮುಂದೆ ಇದ್ರ ಬಗ್ಗೆ ಆಳವಾಗಿ ಸ್ಟಡಿ ಮಾಡೋಣಂತೆ. ಸರ್ವೇಸ್ ಇರ್ಬೋದು, ಡಾಟಾ ಕಲೆಕ್ಷನ್ ಮಾಡೋಕ್ಕೋಸ್ಕರ ಸರ್ವೆ ಮಾಡಲಾಗತ್ತೆ, ಎಕ್ಸ್ಪೆರಿಮೆಂಟ್ಸ್ ಮಾಡಲಾಗತ್ತೆ, ಅಬ್ಸರ್ವೇಷನಲ್ ಸ್ಟಡೀಸ್ನ ಮಾಡಲಾಗತ್ತೆ, ಹಾಗೆ ಸ್ಯಾಂಪ್ಲಿಂಗ್ ಟೆಕ್ನಿಕ್ಸ್ ಇರ್ತವೆ. ದೀಸ್ ಮೆಥಡ್ಸ್ ಎನ್ಶ್ಯೂರ್ಸ್ ದ ಸಿಸ್ಟಮೆಟಿಕ್ ಗ್ಯಾದರಿಂಗ್ ಆಫ್ ಇನ್ಫಾರ್ಮೇಷನ್. ಇವೆಲ್ಲ ಮೆಥಡ್ಸ್ ಏನಿದಾವಲ್ಲ ಅವು ಒಂದು ಸಿಸ್ಟಮೆಟಿಕ್ ಆಗಿ ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡೋಕ್ಕೋಸ್ಕರ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್, ಡಿಸ್ಕ್ರಿಪ್ಟಿವ್ ಸ್ಟ್ಯಾಟಿಸ್ಟಿಕ್ಸ್. Descriptive statistics such as measures of central tendency and dispersion are fundamental statistical methods used to summarize and describe the main feature of data set. Okay, main feature na summarize ಮಾಡೋಕ್ಕೋಸ್ಕರ ಇರ್ಬೋದು ಅಥವಾ ಡಿಸ್ಕ್ರೈಬ್ ಮಾಡೋಕ್ಕೋಸ್ಕರ ಇರ್ಬೋದು ನಾವು ಸೆಂಟ್ರಲ್ ಟೆಂಡೆನ್ಸಿನ ಯೂಸ್ ಮಾಡ್ಕೊಳ್ತಿದ್ದೀವಿ. ಆಮೇಲೆ ಫಂಡಮೆಂಟಲ್ ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್ನ ಯೂಸ್ ಮಾಡ್ಕೋತಿರ್ತೀವಿ. ಆಮೇಲೆ ಡಿಸ್ಪರ್ಷನ್ಸ್ನ ಯೂಸ್ ಮಾಡ್ಕೋತೀವಿ. ಸೆಂಟ್ರಲ್ ಟೆಂಡೆನ್ಸಿ ಅಂದ್ರೆ ಏನು, ಡಿಸ್ಪರ್ಷನ್ ಅಂದ್ರೆ ಏನು, ಹಾಗೆ ಫಂಡಮೆಂಟಲ್ ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್ ಯಾವ್ಯಾವ ಬರ್ತಾವು ಅನ್ನೋದನ್ನ. ಇನ್ಫರೆನ್ಷಿಯಲ್ ಸ್ಟ್ಯಾಟಿಸ್ಟಿಕ್ಸ್ ಇನ್ವಾಲ್ವ್ಸ್ ಮೇಕಿಂಗ್ ಪ್ರಿಡಿಕ್ಷನ್ಸ್ ಆರ್ inferences about a population based on a sample of data. ಇನ್ಫರೆನ್ಷಿಯಲ್ ಸ್ಟ್ಯಾಟಿಸ್ಟಿಕ್ಸ್ ಏನು ಇನ್ವಾಲ್ವ್ ಆಗಿರುತ್ತಪ್ಪ ಅಂತಂದರೆ ಮೇಕಿಂಗ್ ಪ್ರಿಡಿಕ್ಷನ್ಸ್, ಒಂದಿಷ್ಟು ಪ್ರಿಡಿಕ್ಷನ್ಸ್ನ ಮಾಡೋದಿರ್ಬೋದು ಅಥವಾ ಇನ್ಫರೆನ್ಸಸ್ನ ತೆಗೆದುಕೊಳ್ಳೋದಿರ್ಬೋದು. ಎದ್ರ ಬಗ್ಗೆ? ಪಾಪ್ಯುಲೇಷನ್ ಬೇಸ್ಡ್ ಆನ್ ಎ ಸ್ಯಾಂಪಲ್ ಡಾಟಾ. ಪಾಪ್ಯುಲೇಷನ್ ಅಂದ್ರೇನು ಅನ್ನೋದನ್ನು ತಿಳ್ಕೊಳ್ಳೋಣಂತೆ.
ಓಕೆ, ಪಾಪ್ಯುಲೇಷನ್ ಅಂತಂದರೆ ನಾವು ಸ್ಟಡಿ ಮಾಡಿದಂಥ ಡಾಟಾ ಎಷ್ಟು ಮಂದಿದು ಕಲೆಕ್ಟ್ ಮಾಡಿರ್ತೀವಲ್ಲ ಅದಕ್ಕೆ ಪಾಪ್ಯುಲೇಷನ್ ಅಂತ ಕರೀಲಾಗುತ್ತೆ. ಪಾಪ್ಯುಲೇಷನ್ ಬೇಸ್ಡ್ ಆನ್ ಸ್ಯಾಂಪಲ್ ಡಾಟಾ. ಮೆಥಡ್ಸ್ ಸಚ್ ಆಸ್ ಹೈಪೋಥೆಸಿಸ್ ಟೆಸ್ಟಿಂಗ್. ಇನ್ಫರೆನ್ಷಿಯಲ್ ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ ಯಾವ ಮೆಥಡ್ಸ್ನ ಯೂಸ್ ಮಾಡಲಾಗುತ್ತಪ್ಪ ಅಂತಂದರೆ ಹೈಪೋಥೆಸಿಸ್ ಟೆಸ್ಟಿಂಗ್ ಇರ್ಬೋದು, ಕಾನ್ಫಿಡೆನ್ಸ್ ಇಂಟರ್ವಲ್ಸ್ ಇರ್ಬೋದು, ರಿಗ್ರೆಷನ್ ಅನಾಲಿಸಿಸ್ ಇರ್ಬೋದು, ಹಾಗೆ ಇನ್ನೂ ಹಲವಾರು ಟೆಕ್ನಿಕ್ಸ್ನ ಇಲ್ಲಿ ನಾವು ನೋಡ್ಬೋದಾಗಿರುತ್ತೆ ಇನ್ಫರೆನ್ಷಿಯಲ್ ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ. ಆ್ಯಸ್ ಎ ಸ್ಟ್ಯಾಟಿಸ್ಟಿಕಲ್ ಮೆಥಡ್ ಆಗಿ ಫೀಚರ್ಸ್ನ ನೋಡ್ತಿದ್ದೀವಿ ಅಂತಂದರೆ ಈ ಒಂದಿಷ್ಟು ಫೀಚರ್ಸ್ನ ಅಲ್ಲಿ ನಾವು ಕಲಿತಾ ಹೋಗಬೇಕಾಗತ್ತೆ. ಓಕೆ, ಪ್ರೊಬ್ಯಾಬಿಲಿಟಿ ಥಿಯರಿ. ಪ್ರೊಬ್ಯಾಬಿಲಿಟಿ ಥಿಯರಿ ಈಸ್ ಎ ಕೀ ಕಾಂಪೊನೆಂಟ್ ಆಫ್ ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್. ಪ್ರೊಬ್ಯಾಬಿಲಿಟಿ ಥಿಯರಿ ಅನ್ನೋದು ಏನಾಗಿರುತ್ತಪ್ಪ ಅಂತಂದ್ರೆ ಒಂದು ಕೀ ಕಾಂಪೊನೆಂಟ್ ಅದಕ್ಕೆ ಯಾವುದಕ್ಕಪ್ಪ ಅಂತಂದರೆ ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್ಗೆ. ಇಟ್ ಪ್ರೊವೈಡಿಂಗ್ ಎ ಮ್ಯಾಥಮೆಟಿಕಲ್ ಫೌಂಡೇಶನ್ ಫಾರ್ ಡೀಲಿಂಗ್ ವಿತ್ ಅನ್ಸರ್ಟನಿಟಿ ಆ್ಯಂಡ್ ರ್ಯಾಂಡಮ್ನೆಸ್. ಒಂದು ಅನ್ಸರ್ಟನಿಟಿ ಇರ್ಬೋದು ಅಥವಾ ರ್ಯಾಂಡಮ್ನೆಸ್ ಅದ್ರ ಜೊತೆಗೆ ಡೀಲ್ ಮಾಡುವಂಥ ಒಂದು ಥಿಯರಿ ಆಗಿರುತ್ತೆ ಪ್ರೊಬ್ಯಾಬಿಲಿಟಿ ಥಿಯರಿ. ಇಟ್ ಅಲೌಸ್ ಫಾರ್ ಕ್ವಾಂಟಿಫೈಯಿಂಗ್ ದ ಲೈಕ್ಹುಡ್ ಆರ್ ಇವೆಂಟ್ಸ್. ಒಂದಿಷ್ಟು ಕ್ವಾಂಟಿಫೈಯಿಂಗ್ ಲೈಕ್ಹುಡ್ ಆರ್ ಇವೆಂಟ್ಸ್, ಒಂದಿಷ್ಟು ಜೀವನದೊಳಗೆ ಬರುವಂಥ ಇವೆಂಟ್ಸ್ನ ಕ್ವಾಂಟಿಫೈ ಮಾಡಲಾಗುತ್ತೆ ಇಲ್ಲಿ. ಫಾರ್ ಎಕ್ಸಾಂಪಲ್, ಒಂದು ಕಾಯಿನ್ ತೂರಿದಾಗ ಅದು ಚಿತ್ ಬೀಳುತ್ತೋ ಡಬ್ ಬೀಳುತ್ತೋ ಪ್ರೊಬ್ಯಾಬಿಲಿಟಿ ಹೇಳಬೇಕಾಗತ್ತೆ. ಎಷ್ಟು ಬರೀ ಚಿತ್ ಬೀಳುತ್ತೆ, ಎಷ್ಟು ಬರೀ ಡಬ್ ಬೀಳುತ್ತೆ. 10 ಬರೀ ಕಾಯಿನ್ನ ಟಾಸ್ ಮಾಡಿದಾಗ 52 ಕಾರ್ಡ್ಸ್ನಲ್ಲಿ 5 ಕಾರ್ಡ್ಸ್ನ ಪಿಕ್ ಮಾಡಿದಾಗ ಎಷ್ಟು ಕಾರ್ಡ್ಸು ಎ ಬರೋ ಚಾನ್ಸಸ್ ಇರುತ್ತೆ. ಹೀಗೆ ಹಲವಾರು ಪ್ರೊಬಬಿಲಿಟಿ ಥಿಯರೀಸ್ ಇಲ್ಲಿ ಬರ್ತವೆ. ಅದ್ರ ಬಗ್ಗೆ ಮುಂದೆ ಸ್ಟಡಿ ಮಾಡ್ಕೊತ ಹೋಗೋಣಂತ. ನೆಕ್ಸ್ಟ್, hypothesis testing. Statistical methods include hypothesis testing, which involves making decisions about population parameters based on sample data. Sample data ಆಧಾರದ ಮೇಲೆ ಒಂದಿಷ್ಟು ಹೈಪೋಥಿಸಿಸ್ನ ಬಿಲ್ಡ್ ಮಾಡಿಕೊಂಡು ಅದ್ರ ಬಗ್ಗೆ ಟೆಸ್ಟ್ ಮಾಡಲಾಗುತ್ತೆ. ವಿಚ್ ಇನ್ವಾಲ್ವ್ಸ್ ಮೇಕಿಂಗ್ ಡಿಸಿಷನ್ ಅಬೌಟ್ ಪಾಪ್ಯುಲೇಷನ್ ಬಗ್ಗೆ ಡಿಸಿಷನ್ಸ್ನ ತಗೊಳ್ಳೋಕ್ಕೋಸ್ಕರ ಹೈಪೋಥಿಸಿಸ್ನ ಟೆಸ್ಟ್ ಮಾಡೋಕ್ಕೋಸ್ಕರ ಒಂದು ಹೈಪೋಥಿಸಿಸ್ ಟೆಸ್ಟಿಂಗ್ ಅನ್ನುವಂಥ ಮೆಥಡ್ನ ಯೂಸ್ ಮಾಡಲಾಗುತ್ತೆ ಬೇಸ್ಡ್ ಆನ್ ಸ್ಯಾಂಪಲ್ ಡಾಟಾ. ದಿಸ್ ಈಸ್ ಕ್ರೂಷಿಯಲ್ ಫಾರ್ ಡ್ರಾಯಿಂಗ್ ಕನ್ಕ್ಲೂಷನ್ ಇನ್ ಸೈಂಟಿಫಿಕ್ ರಿಸರ್ಚ್. ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸೈಂಟಿಫಿಕ್ ರಿಸರ್ಚ್ನಲ್ಲಿ ಕನ್ಕ್ಲೂಷನ್ನ ಪಡೆಯೋಕ್ಕೋಸ್ಕರ. ನೆಕ್ಸ್ಟ್, ಮಾಡೆಲಿಂಗ್ ರಿಲೇಷನ್ಶಿಪ್. Statistical methods such as regression analysis allows for modeling and understanding relationship between variables. Understanding relationship between variables. Variables ಅಂತಂದರೆ ನಾವು ಕಂಡುಕೊಳ್ಳುವಂಥ ಡಾಟಾ, ಇಲ್ಲಿ ಡಾಟಾ ಬರುವಂಥ ಒಂದಿಷ್ಟು ಅಂಶಗಳು ಅಂತ ಹೇಳ್ಬೋದು ನಾವು ಇಲ್ಲಿ ವೇರಿಯೇಬಲ್ಸ್ ಅಂದರೆ. Statistical methods such as regression analysis ಅಂತ ಬರುತ್ತೆ ಸ್ಟ್ಯಾಟ್ನಲ್ಲಿ, that allows for modeling and understanding relationship between variables. ಒಂದು ವೇರಿಯೇಬಲಿಂದ ಇನ್ನೊಂದು ವೇರಿಯೇಬಲ್ಗೆ ಏನು ರಿಲೇಷನ್ ಬಿಲ್ಡ್ ಆಗಿರುತ್ತೆ ಮತ್ತು ಆ ರಿಲೇಷನ್ ಹೆಂಗಿರುತ್ತೆ ಅನ್ನೋದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೋಸ್ಕರ ಅಥವಾ ಅದನ್ನು ಮಾಡೆಲ್ ಮಾಡೋಕ್ಕೋಸ್ಕರ ಏನು ಮಾಡ್ತಿದ್ದೀವಪ್ಪ ಅಂತಂದರೆ ರಿಗ್ರೆಷನ್ ಅನಾಲಿಸಿಸ್ನ ಯೂಸ್ ಮಾಡ್ಕೋತಿದ್ದೀವಿ. This is essential for predicting outcomes and understanding the impact of factors on a phenomena. ಬೇರೆ ಫ್ಯಾಕ್ಟರ್ಸ್ ಅಥವಾ ಫೆನೋಮಿನಾ ಮೇಲೆ ಔಟ್ಕಮ್ಸ್ ಏನು ಬರುತ್ತೆ, ಒಂದು ವೇರಿಯೇಬಲ್ ಚೇಂಜ್ ಆದರೆ ಇನ್ನೊಂದು ವೇರಿಯೇಬಲ್ ಮೇಲೆ ಔಟ್ಕಮ್ ಏನು ಬರುತ್ತೆ ಅನ್ನೋದನ್ನು ಪ್ರಿಡಿಕ್ಟ್ ಮಾಡೋಕ್ಕೋಸ್ಕರ ಎಸೆನ್ಷಿಯಲ್ ಆಗಿರುತ್ತೆ ರಿಗ್ರೆಷನ್ ಅನಾಲಿಸಿಸ್. ಹೀಗೆ ಮಾಡೆಲಿಂಗ್ ದ ರಿಲೇಷನ್ಶಿಪ್ ಯೂಸಿಂಗ್ ಸ್ಟ್ಯಾಟಿಸ್ಟಿಕ್ಸ್ನ ಯೂಸ್ ಮಾಡ್ಕೊಳ್ಳೋದ್ರ ಮೂಲಕ ಒಂದು ರಿಲೇಷನ್ಸ್ನ ಮಾಡೆಲ್ ಮಾಡ್ತಿರ್ತೀವಿ. ನೆಕ್ಸ್ಟ್, ಎಕ್ಸ್ಪೆರಿಮೆಂಟಲ್ ಡಿಸೈನ್. ಎಕ್ಸ್ಪೆರಿಮೆಂಟಲ್ ಡಿಸೈನ್ ಈಸ್ ಎ ಸ್ಟ್ಯಾಟಿಸ್ಟಿಕಲ್ ಮೆಥಡ್ ಯೂಸ್ ಟು ಪ್ಲಾನ್ ಆ್ಯಂಡ್ ಕಂಡಕ್ಟ್ ಎಕ್ಸ್ಪೆರಿಮೆಂಟ್ಸ್. ಎಕ್ಸ್ಪೆರಿಮೆಂಟಲ್ ಡಿಸೈನ್ ಮೂಲಕ ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್ ಯೂಸ್ ಮಾಡೋದ್ರ ಮೂಲಕ ಪ್ಲಾನ್ ಮಾಡ್ತೀವಿ, ಕಂಡಕ್ಟ್ ಆ್ಯನ್ ಎಕ್ಸ್ಪೆರಿಮೆಂಟ್. ಒಂದು ಎಕ್ಸ್ಪೆರಿಮೆಂಟ್ನ ಕಂಡಕ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ, ಒಂದು ಎಕ್ಸ್ಪೆರಿಮೆಂಟ್ನ ನೆರವೇರಿಸೋಕ್ಕೋಸ್ಕರ ಏನು ಪ್ಲಾನ್ ಮಾಡ್ಬೋದು ಅನ್ನೋದನ್ನು ಸ್ಟ್ಯಾಟಿಸ್ಟಿಕ್ಸ್ ಮೂಲಕ ನಾವು ತಿಳ್ಕೊಳ್ತೀವಿ. ಇಟ್ ಹೆಲ್ಪ್ಸ್ ಕಂಟ್ರೋಲ್ ವೇರಿಯಬಿಲಿಟಿ ಆ್ಯಂಡ್ ಎನ್ಶೂರ್ಸ್ ದ್ಯಾಟ್ ವ್ಯಾಲಿಡ್ ಕನ್ಕ್ಲೂಷನ್ ಕ್ಯಾನ್ ಬಿ ಡ್ರಾನ್ ಫ್ರಮ್ ಎಕ್ಸ್ಪೆರಿಮೆಂಟಲ್ ಡಾಟಾ. ಎದಕ್ಕೆ ಹೆಲ್ಪ್ ಮಾಡುತ್ತಪ್ಪ ಅಂತಂದ್ರೆ ವೇರಿಯಬಿಲಿಟಿನ ಕಂಟ್ರೋಲ್ ಮಾಡೋಕ್ಕೋಸ್ಕರ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಒಂದು ಎನ್ಶೂರ್ ಮಾಡಿಕೊಡುತ್ತೆ. ಎದಕ್ಕೆ? ವ್ಯಾಲಿಡ್ ಕನ್ಕ್ಲೂಷನ್ನ ತೆಗೆದುಕೊಳ್ಳೋಕ್ಕೆ. ಎಕ್ಸ್ಪೆರಿಮೆಂಟ್ ಡಿಸೈನ್ ಮಾಡೋಕ್ಕೋಸ್ಕರ ಸ್ಟ್ಯಾಟ್ನ ಯೂಸ್ ಮಾಡ್ತೀವಿ, ಹಾಗೆ ಅದು ಒಂದು ಫೀಚರ್ ಆಗಿರುತ್ತೆ. ಸ್ಟ್ಯಾಟಿಸ್ಟಿಕಲ್
software. The development and use of statistical software such as R, Python, SPSS and SAS. R, Python ಇರ್ಬೋದು, ಆಮೇಲೆ SPSS ಇರ್ಬೋದು ಆ್ಯಂಡ್ SAS ಇರ್ಬೋದು. ಇವೆಲ್ಲ ಏನಪ್ಪ ಅಂತಂದರೆ ಸ್ಟ್ಯಾಟಿಸ್ಟಿಕಲ್ ಸಾಫ್ಟ್ವೇರ್ಗಳಾಗಿರುತ್ತೆ. ಡೆವಲಪ್ಮೆಂಟ್ ಭಾಳ ಆಗಿದೆ ಟೆಕ್ನಾಲಜಿ ಒಳಗೆ. ಡಾಟಾ ಕೊಟ್ಟರೆ ಸಾಕು, ಒಂದಿಷ್ಟು ಇನ್ಫಾರ್ಮೇಷನ್ ಅದು ಕೊಡ್ತಾ ಇರುತ್ತೆ. ಡಿಸಿಷನ್ಸ್ ಕೂಡ ಒಂದಿಷ್ಟು ಸಾಫ್ಟ್ವೇರ್ಗಳು ತಿಳಿಸ್ತಿರುತ್ತೆ. ಎನ್ಹಾನ್ಸ್ ದ ಅಪ್ಲಿಕೇಶನ್ ಆಫ್ ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್. ಇವೆಲ್ಲ ಸಾಫ್ಟ್ವೇರ್ನಲ್ಲಿ ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್ನ ಸೆಟಪ್ ಇಟ್ಟಿರುತ್ತಾರೆ. These tools make complex analysis more accessible and efficient. ಕಾಂಪ್ಲೆಕ್ಸ್ ಅನಾಲಿಸಿಸ್ನ accessible ಮಾಡೋಕ್ಕೆ ಮತ್ತು ಎಫಿಷಿಯೆಂಟಾಗಿ ಅವುಗಳನ್ನು ಕೈಗೊಳ್ಳೋಕ್ಕೆ ಇಂಥ ಸಾಫ್ಟ್ವೇರ್ಗಳು ಭಾಳಷ್ಟು ಹೆಲ್ಪ್ ಆಗ್ತವೆ ಅಂತ ಹೇಳ್ಬೋದಾಗಿರುತ್ತೆ. ಡಾಟಾ ಬಗ್ಗೆ ಅಂತ ಹೇಳಬೇಕಾದ್ರೆ ಇದನ್ನು ಹೇಳಬೇಕಾಗತ್ತೆ ಅಷ್ಟೇ. ನೆಕ್ಸ್ಟ್, application in various fields. Statistical data, it has a unique feature. ಒಂದು ಯುನಿಕ್ ಫೀಚರ್ ಅಂತ ಹೇಳ್ಬೋದು. ಯಾಕಪ್ಪ ಅಂತಂದರೆ ಭಾಳಷ್ಟು ಫೀಲ್ಡ್ಸ್ನಲ್ಲಿ ಈ ಡಾಟಾಗಳನ್ನು ಅಪ್ಲೈ ಮಾಡಲಾಗುತ್ತೆ. ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್ ಫೈಂಡ್ ಅಪ್ಲಿಕೇಶನ್ ಇನ್ ವೈಡ್ ರೇಂಜ್ ಆಫ್ ಡಿಸಿಪ್ಲಿನ್ಸ್. ಭಾಳಷ್ಟು ಸಬ್ಜೆಕ್ಟ್ನಲ್ಲಿ ಈ ಡಾಟಾಗಳನ್ನು ಯೂಸ್ ಮಾಡಲಾಗುತ್ತೆ. ಇನ್ಕ್ಲೂಡಿಂಗ್ ಸೈನ್ಸ್, ಬಿಸ್ನೆಸ್, ಸೋಷಿಯಲ್ ಸೈನ್ಸ್ ಆ್ಯಂಡ್ ಹೆಲ್ತ್ ಕೇರ್. ಸೈನ್ಸ್ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಸೋಷಿಯಲ್ ಸೈನ್ಸ್ ಇರ್ಬೋದು, ಹೆಲ್ತ್ ಕೇರಲ್ಲಿರ್ಬೋದು ಅಥವಾ ಎಂಜಿನಿಯರಿಂಗಲ್ಲಿರ್ಬೋದು. ಈ ಸ್ಟ್ಯಾಟಿಸ್ಟಿಕಲ್ ಡಾಟಾ ಅಥವಾ ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್ನ ನಾವು ಯೂಸ್ ಮಾಡ್ತೀವಿ. ದ ವರ್ಸಾಟಿಲಿಟಿ ಆಫ್ ದೀಸ್ ಮೆಥಡ್ಸ್ ಕಾಂಟ್ರಿಬ್ಯೂಟ್ಸ್ ಟು ದೇರ್ ವೈಡ್ ಸ್ಪ್ರೆಡ್ ಯೂಸ್. ಭಾಳಷ್ಟು ವರ್ಸಾಟೈಲ್ ಆಗಿರ್ತವೆ ಸ್ಟ್ಯಾಟಿಸ್ಟಿಕಲ್ ಡಾಟಾ. ಅದಕ್ಕೋಸ್ಕರ ಏನು ಮಾಡ್ತೀವಿಪ್ಪ ಅಂತಂದರೆ ಈ ಮೆಥಡ್ಸ್ನ ನಾವು ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್ನ ಯೂಸ್ ಮಾಡ್ತೀವಿ ವೈಡ್ ಸ್ಪ್ರೆಡ್ ಆಗಿ. ಅದು ಹೇಗಪ್ಪ ಅಂತಂದರೆ ಭಾಳಷ್ಟು ಆಳವಾಗಿ ಭಾಳಷ್ಟು ಸಬ್ಜೆಕ್ಟ್ಸ್ನಲ್ಲಿ ಯೂಸ್ ಮಾಡಲಾಗುತ್ತೆ, ಭಾಳಷ್ಟು ಫೀಲ್ಡ್ಸ್ನಲ್ಲಿ ಯೂಸ್ ಮಾಡಲಾಗುತ್ತೆ. ನೆಕ್ಸ್ಟ್, ನೇಚರ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ನೆಕ್ಸ್ಟ್ ಬಂದರೆ ನೇಚರ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ಡಾಟಾ ಸೆಂಟ್ರಿಕ್. ಒಂದೇ ನೇಚರ್ ಏನಪ್ಪ ಅಂತಂದರೆ ಡಾಟಾ ಸೆಂಟ್ರಿಕ್. ಸ್ಟ್ಯಾಟಿಸ್ಟಿಕ್ಸ್ ಅನ್ನೋದು ಡಾಟಾ ಮೇಲೆ ನಿಂತಿರುತ್ತೆ. ಡಾಟಾನ ಅದರ ಸೆಂಟರ್ ಪಾಯಿಂಟ್ ಆಗಿರುತ್ತೆ. ಆಟ್ ಇಟ್ಸ್ ಕೋರ್, statistics is concerned with data collection, organizing, analyzing and interpreting and presenting information in meaningful way. ಆಲ್ರೆಡಿ ನೋಡಿದ್ದೀವಿ ಏನಪ್ಪ ಅಂದರೆ ಸ್ಟ್ಯಾಟು ಒಂದು ಡಾಟಾನ ಒಳಗೊಂಡಿರುತ್ತೆ. ಡಾಟಾನ ಕಲೆಕ್ಟ್ ಮಾಡೋದಾಗಿರ್ಬೋದು, ಆರ್ಗನೈಸ್ ಮಾಡೋದಾಗಿರ್ಬೋದು, ಅನಲೈಸ್ ಮಾಡೋದಾಗಿರ್ಬೋದು, ಹಾಗೆ ಇಂಟರ್ಪ್ರಿಟ್ ಮಾಡಿ ಪ್ರೆಸೆಂಟಿಂಗ್ ದ ಮೀನಿಂಗ್ಫುಲ್ ಇನ್ಫಾರ್ಮೇಷನ್. ಮೀನಿಂಗ್ಫುಲ್ ಇನ್ಫಾರ್ಮೇಷನ್ನ ಮೀನಿಂಗ್ಫುಲ್ ವೇ ಒಳಗೆ ಕೊಡೋದಾಗಿರುತ್ತೆ. ಇಟ್ ಈಸ್ ಎ ಡಿಸಿಪ್ಲಿನ್ ದ್ಯಾಟ್ ಪ್ರೊವೈಡ್ಸ್ ಟೂಲ್ಸ್ ಟು ಡೀಲ್ ವಿತ್ ವೇರಿಯಬಿಲಿಟಿ ಆ್ಯಂಡ್ ಅನ್ಸರ್ಟೆನಿಟಿ ಇನ್ ಡಾಟಾ. ವೇರಿಯಬಿಲಿಟಿ ಇರ್ಬೋದು ಅಥವಾ ಅನ್ಸರ್ಟೆನಿಟಿ ಇರ್ಬೋದು ಡಾಟಾನಲ್ಲಿ. ಆ ಡಾಟಾ ಸ್ಟಡಿ ಮಾಡೋಕ್ಕೋಸ್ಕರ ಒಂದಿಷ್ಟು ಡಿಸಿಪ್ಲಿನ್ನ ಒದಗಿಸ್ಕೊಡುತ್ತೆ, ಹಾಗೆ ಟೂಲ್ಸ್ನ ಇದು ಒದಗಿಸ್ಕೊಡುತ್ತೆ ಸ್ಟ್ಯಾಟ್. ನೆಕ್ಸ್ಟ್, ಕ್ವಾಂಟಿಟೇಟಿವ್ ಇನ್ ನೇಚರ್. ಸ್ಟ್ಯಾಟ್ ಅನ್ನೋದು ಒಂದು ನೇಚರ್ನಲ್ಲಿ ಕ್ವಾಂಟಿಟೇಟಿವ್ ಅಂತ ಹೇಳ್ಬೋದು, ನಾಟ್ ಎ ಕ್ವಾಲಿಟೇಟಿವ್. ಕ್ವಾಲಿಟೇಟಿವ್ ಅಲ್ಲ, ಕ್ವಾಂಟಿಟೇಟಿವ್ ಆಗಿರುತ್ತೆ. ಯಾಕೆ? ಸ್ಟ್ಯಾಟಿಸ್ಟಿಕ್ಸ್ ಡೀಲ್ಸ್ ಪ್ರೈಮರಿಲಿ ವಿತ್ ಕ್ವಾಂಟಿಟೇಟಿವ್ ಡಾಟಾ. ಸ್ಟ್ಯಾಟ್ ಅನ್ನೋದು ಕ್ವಾಂಟಿಟೇಟಿವ್ ಡಾಟಾ ಮೂಲಕ ವರ್ಕ್ ಆಗ್ತಿರುತ್ತೆ. ಡೀಲ್ಸ್ ಪ್ರೈಮರಿಲಿ ವಿತ್ ಕ್ವಾಂಟಿಟೇಟಿವ್ ಡಾಟಾ ಓನ್ಲಿ, which can be measured and expressed in numerical terms. ಇಲ್ಲಿ ಸ್ಟ್ಯಾಟ್ ಒಳಗೆ ಬರುವಂಥ ಡಾಟಾನ ನ್ಯೂಮರಿಕಲ್ ಟರ್ಮ್ಸ್ನಲ್ಲಿ ನಾವು ಮೆಜರ್ ಮಾಡ್ತಿರ್ತೀವಿ ಮತ್ತು ಎಕ್ಸ್ಪ್ರೆಸ್ ಮಾಡ್ತಿರ್ತೀವಿ. ಅದಕ್ಕೆ ಏನು ಹೇಳ್ಬೋದಪ್ಪ ಅಂತಂದರೆ ಇಟ್ಸ್ ಕ್ವಾಂಟಿಟೇಟಿವ್ ಇನ್ ನೇಚರ್. ದಿಸ್ ಡಿಸ್ಟಿಂಗ್ವಿಶ್ ಇಟ್ ಫ್ರಮ್ ಕ್ವಾಲಿಟೇಟಿವ್ ಡಾಟಾ which involves non-numerical observations. non-numerical observations ಹೊಂದಿರುವಂಥ ಕ್ವಾಲಿಟೇಟಿವ್ ಡಾಟಾದಿಂದ ಸ್ಟ್ಯಾಟ್ನ ಇದು ಬೇರ್ಪಡಿಸಲಾಗುತ್ತೆ, ಏನು ಡಿಸ್ಟಿಂಗ್ವಿಶ್ ಮಾಡಲಾಗುತ್ತೆ. ಯಾಕಪ್ಪ ಅಂತಂದರೆ ಇದು ಕ್ವಾಲಿಟೇಟಿವ್ ಇನ್ ನೇಚರ್ನೇ ಕ್ವಾಲಿಟೇಟಿವ್ ಆಗಿರುತ್ತೆ. ನೆಕ್ಸ್ಟ್, ಇನ್ಫರೆನ್ಷಿಯಲ್ ಆ್ಯಂಡ್ ಡಿಸ್ಕ್ರಿಪ್ಟಿವ್.
Statistics serves two main purposes: descriptive statistics, which involves summarizing and presenting data. Summarizing ಇರ್ಬೋದು ಅಥವಾ ಪ್ರೆಸೆಂಟಿಂಗ್ ಇರ್ಬೋದು ಡಾಟಾನ. ಅದು ಏನು ಒಳಗೊಂಡಿರುತ್ತಪ್ಪ ಅಂತಂದರೆ ಡಿಸ್ಕ್ರಿಪ್ಟಿವ್ ಸ್ಟ್ಯಾಟಿಸ್ಟಿಕ್ಸ್ ಆಗಿರುತ್ತೆ. ಹಾಗೆ and inferential statistics, which allows for making predictions or inferences about population based on sample data. ಒಂದಿಷ್ಟು ಇನ್ಫರೆನ್ಸ್ ಅನ್ನು ತಗೊಳಕ್ಕಿರ್ಬೋದು ಅಥವಾ ಮೇಕಿಂಗ್ ಪ್ರಿಡಿಕ್ಷನ್ ಮಾಡೋಕ್ಕಿರ್ಬೋದು. ವರ್ಕ್ ಆಗೋದು ಏನಪ್ಪ ಅಂತಂದರೆ ಇನ್ಫರೆನ್ಷಿಯಲ್ ಸ್ಟ್ಯಾಟಿಸ್ಟಿಕ್ಸ್. there are two statistics. Those are descriptive statistics and inferential statistics. ಎರಡು ಥರ ಸ್ಟ್ಯಾಟ್ ಬರ್ತವೆ, ಒಂದು ಇನ್ಫರೆನ್ಷಿಯಲ್, ಇನ್ನೊಂದು ಡಿಸ್ಕ್ರಿಪ್ಟಿವ್ ಅದನ್ನು ಡಾಟಾನ ಸಮರೈಸ್ ಮಾಡೋದಿರ್ಬೋದು ಅಥವಾ ಪ್ರೆಸೆಂಟ್ ಮಾಡೋದಿರ್ಬೋದು. ಡಿಸ್ಕ್ರಿಪ್ಟಿವ್ನಲ್ಲಿ ಬಂದರೆ ಮೇಕಿಂಗ್ ಪ್ರಿಡಿಕ್ಷನ್ಸ್ ಮತ್ತು ಇನ್ಫರೆನ್ಸಸ್ನ ತೊಗೊಳೋದಿರ್ಬೋದು. ಅಂದರೆ ಲಾಸ್ಟಿಗೆ ಏನು ಬರುತ್ತಪ್ಪ ಅಂದರೆ ಪ್ರೆಸೆಂಟಿಂಗ್ ಇನ್ಫಾರ್ಮೇಷನ್ ಇಂಟರ್ಪ್ರಿಟೇಟ್ ಮಾಡೋದಿರ್ಬೋದು. ಇನ್ಫರೆನ್ಸಸ್ ನಥಿಂಗ್ ಬಟ್ ಇಂಟರ್ಪ್ರಿಟೇಷನ್ ಮಾಡೋದಿರ್ಬೋದು. ಅದನ್ನು ಇನ್ಫರೆನ್ಷಿಯಲ್ ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ ನಾವು ನೋಡ್ಬೋದಾಗಿರುತ್ತೆ. ನೆಕ್ಸ್ಟ್, probability framework. Probability framework. Probability theory is an integral part of statistics. Statistics ಒಂದು integral part ಅಂತ ಹೇಳ್ಬೋದು probability theoryನ. probability theory ಒಂದು integral part ಆಗಿರುತ್ತೆ ಸ್ಟ್ಯಾಟಿಸ್ಟಿಕ್ಸ್ದು. It provides a framework for dealing with uncertainty and randomness. ಒಂದು ಅನ್ಸರ್ಟಿನಿಟಿ ಇರ್ಬೋದು ಅಥವಾ ರ್ಯಾಂಡಮ್ನೆಸ್ ಇರ್ಬೋದು, ಒಂದು ಫ್ರೇಮ್ವರ್ಕ್ನ ಅದು ಒದಗಿಸಿಕೊಡುತ್ತೆ probability theory, allowing statistician to make probabilistic statement about events and outcomes. On probabilistic statement na It provides a framework for dealing with uncertainty and randomness. ಒಂದು ರ್ಯಾಂಡಮ್ನೆಸ್ ಮತ್ತು ಅನ್ಸರ್ಟಿನಿಟಿಗೆ ಫ್ರೇಮ್ವರ್ಕ್ನ ಇದು ಒದಗಿಸಿಕೊಡುತ್ತೆ. ಹಾಗೆ ಅಲೋವಿಂಗ್ ಸ್ಟ್ಯಾಟಿಸ್ಟಿಷಿಯನ್ಸ್ ಟು ಮೇಕ್ ಪ್ರೊಬ್ಯಾಬಿಲಿಸ್ಟಿಕ್ ಸ್ಟೇಟ್ಮೆಂಟ್ ಅಬೌಟ್ ಇವೆಂಟ್ಸ್ ಆ್ಯಂಡ್ ಔಟ್ಕಮ್ಸ್. ಇವೆಂಟ್ಸ್ ಮತ್ತು ಔಟ್ಕಮ್ಸ್ ಬಗ್ಗೆ ಒಂದು ಪ್ರೊಬ್ಯಾಬಿಲಿಸ್ಟಿಕ್ ಸ್ಟೇಟ್ಮೆಂಟ್ನ ಯಾರು ಮಾಡೋಕ್ಕೆ ಹೆಲ್ಪ್ ಮಾಡುತ್ತಪ್ಪ ಅಂದರೆ ಸ್ಟ್ಯಾಟಿಸ್ಟಿಷಿಯನ್ ಮಾಡೋಕ್ಕೋಸ್ಕರ ಹೆಲ್ಪ್ ಮಾಡುತ್ತೆ. ಸ್ಟ್ಯಾಟಿಸ್ಟಿಷಿಯನ್ ಒಂದಿಷ್ಟು ಸ್ಟೇಟ್ಮೆಂಟ್ ಅಂತ ಹೇಳ್ತಾರೆ, ಆ ಇವೆಂಟ್ ಮತ್ತು ಔಟ್ಕಮ್ಸ್ ಏನು ಬರ್ಬೋದು ಅನ್ನುವಂಥ ಪ್ರೊಬ್ಯಾಬಿಲಿಟಿ ಔಟ್ಕಮ್ಸ್ನ ಈ ಪ್ರೊಬ್ಯಾಬಿಲಿಸ್ಟಿಕ್ ಥಿಯರಿ ಮೂಲಕ ಹೇಳಲಾಗುತ್ತೆ. ನೆಕ್ಸ್ಟ್, ವೇರಿಯಬಿಲಿಟಿ ಆ್ಯಂಡ್ ಡಿಸ್ಪರ್ಷನ್. ಸ್ಟ್ಯಾಟಿಸ್ಟಿಕ್ಸ್ ಅಡ್ರೆಸ್ ಎ ವೇರಿಯಬಿಲಿಟಿ ಆ್ಯಂಡ್ ಡಿಸ್ಪರ್ಷನ್ ಇನ್ಹರೆಂಟ್ ಇನ್ ಡಾಟಾ. ಡಾಟಾ ಒಳಗೆ ನಾರ್ಮಲ್ ಆಗಿ ಬರುವಂಥ ಪ್ರೊಬ್ಯಾಬಿಲಿಟಿ ಇರ್ಬೋದು, ಡಾಟಾ ಒಳಗೆ ನಾರ್ಮಲ್ ಆಗಿ ಬರುವಂಥ ವೇರಿಯಬಿಲಿಟಿ ಇರ್ಬೋದು, ಹಾಗೆ ಡಿಸ್ಪರ್ಷನ್ ಇರ್ಬೋದು. ಅವು ಇರ್ತಾನೆ ಇರ್ತವೆ. ಅವನ್ನ ಅಡ್ರೆಸ್ ಮಾಡೋಕ್ಕೋಸ್ಕರ ಸ್ಟ್ಯಾಟಿಸ್ಟಿಕ್ಸ್ನ ಹೆಲ್ಪ್ ಆಗುತ್ತೆ. ಮೆಷರ್ಸ್ ಸಚ್ ಆಸ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆ್ಯಂಡ್ ವೇರಿಯನ್ಸ್ ಕ್ವಾಂಟಿಫೈ ಹೌ ಡಾಟಾ ಪಾಯಿಂಟ್ ಡಿವಿಯೇಟ್ ಫ್ರಮ್ ಸೆಂಟ್ರಲ್ ಟೆಂಡೆನ್ಸಿ ಅದ್ರ ಬಗ್ಗೆ ನೋಡ್ತೀವಲ್ಲ, ಗೊತ್ತಾಗುತ್ತೆ ನಿಮಗೆ ಡಿವಿಯೇಷನ್ ಅಂದರೆ ಏನು, ಹಾಗೆ ಹೌ ಡಾಟಾ ಕ್ವಾಂಟಿಫೈ ಪಾಯಿಂಟ್ ಫ್ರಮ್ ಡಿವಿಯೇಷನ್ ಫ್ರಮ್ ಸೆಂಟ್ರಲ್ ಟೆಂಡೆನ್ಸಿ, ಲೈಕ್ ದಟ್. ಏನಪ್ಪ ಅಂತಂದರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇರ್ಬೋದು, ವೇರಿಯನ್ಸ್ ಅಂತ ಇರ್ಬೋದು, ವೇರಿಯನ್ಸ್ ಅಥವಾ ಮತ್ತೇನು ಬರ್ತವೆ ಇದ್ರೊಳಗೆ ಡಿವಿಯೇಷನ್ ಇರ್ಬೋದು, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಹೇಳಲಾಗಿದೆ. ಡಾಟಾ ಪಾಯಿಂಟ್ ಹೌ ದ್ಯಾಟ್ ಡಿವಿಯೇಟ್ ಫ್ರಮ್ ದಿ ಸೆಂಟ್ರಲ್ ಟೆಂಡೆನ್ಸಿ ಆ್ಯಕ್ಚುಲಿ ಎವರೇಜಸ್ ಇರ್ಬೋದು, ಹಾಗೆ ಮೀನ್ ಎವರೇಜಸ್ ಎಲ್ಲ ಆದರೂ ಏನೇನು ಬರ್ತಾವಪ್ಪ ಅಂದರೆ ಮೀನ್ ಇರ್ಬೋದು, ಮೀಡಿಯನ್ ಇರ್ಬೋದು, ಮೋಡ್ ಇರ್ಬೋದು, ಹೀಗೆ ಹಲವಾರು ಎವರೇಜಸ್ನ ನಾವು ನೋಡ್ತೀವಿ, ನೆಕ್ಸ್ಟ್ ಕ್ಲಾಸ್ನಲ್ಲಿ ನೋಡ್ತಿರ್ತೀವಿ. ಹಾಗೆ ಆ ಡಾಟಾಲಿಂದ ಎಷ್ಟು ಡಿವಿಯೇಟ್ ಆಗ್ತಿದೆ ಅನ್ನೋದನ್ನು ಇಲ್ಲಿ ಮೆಜರ್ ಮಾಡಲಾಗುತ್ತೆ. ವೇರಿಯಬಿಲಿಟಿ ಆ್ಯಂಡ್ ಡಿಸ್ಪರ್ಷನ್ ಇವೆಲ್ಲ ಮೆಥಡ್ಸ್ ಬರ್ತವೆ ನೋಡುವಂತೆ. ನೆಕ್ಸ್ಟ್, ಎಂಪಿರಿಕಲ್ ಬೇಸಿಸ್. ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್ ಆರ್ ಗ್ರೌಂಡೆಡ್ ಇನ್ ಎಂಪಿರಿಕಲ್ ಎವಿಡೆನ್ಸಸ್. ಎಂಪಿರಿಕಲ್ ಎವಿಡೆನ್ಸ್ನಲ್ಲಿ ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್ ಗ್ರೌಂಡ್ ಆಗಿರುತ್ತೆ, ಅದು ನೆಲೆಯೂರಿರುತ್ತೆ. ಡಾಟಾ ಕಲೆಕ್ಟೆಡ್ ಫ್ರಾಮ್ ಅಬ್ಸರ್ವೇಷನ್ಸ್ ಮೂಲಕ ನಾವು ಡಾಟಾನ ಕಲೆಕ್ಟ್ ಮಾಡ್ತೀವಿ. ಎಕ್ಸ್ಪೆರಿಮೆಂಟ್ ಮೂಲಕ ನಾವು ಡಾಟಾನ ಕಲೆಕ್ಟ್ ಮಾಡ್ತೀವಿ. ಆರ್ ಸರ್ವ್ ಆಸ್ ದ ಬೇಸಿಸ್ ಫಾರ್ ಸ್ಟ್ಯಾಟಿಸ್ಟಿಕಲ್ ಕನ್ಕ್ಲೂಷನ್ಸ್. ಇವೆಲ್ಲ ಏನಾಗಿರ್ತಾವಪ್ಪ ಅಂದರೆ ಬೇಸ್ ಆಗಿರ್ತವೆ
ಸ್ಟ್ಯಾಟಿಸ್ಟಿಕಲ್ ಕನ್ಕ್ಲೂಷನ್ಗೆ ಎಕ್ಸ್ಪೆರಿಮೆಂಟ್ ಇರ್ಬೋದು, ಅಬ್ಸರ್ವೇಷನ್ ಇರ್ಬೋದು, ಅಥವಾ ಸರ್ವೆ ಇರ್ಬೋದು, ಇವೆಲ್ಲ ಬೇಸ್ ಆಗಿರುತ್ತೆ ಕನ್ಕ್ಲೂಷನ್ ಆ್ಯಂಡ್ ಡಿಸಿಷನ್ ಮೇಕಿಂಗ್. ಸ್ಟ್ಯಾಟಿಸ್ಟಿಕಲ್ ಕನ್ಕ್ಲೂಷನ್ ಇರ್ಬೋದು, ಡಿಸಿಷನ್ ಮೇಕಿಂಗ್ ಇರ್ಬೋದು, ಡಾಟಾ ಕಲೆಕ್ಟೆಡ್ ಫ್ರಮ್ ಅಬ್ಸರ್ವೇಷನ್ಸ್ ಆ್ಯಂಡ್ ಎಕ್ಸ್ಪೆರಿಮೆಂಟ್ಸ್ ಆ್ಯಂಡ್ ಸರ್ವೇಸ್ ಅಲ್ವಾ. ಡಾಟಾ ಕಲೆಕ್ಷನ್ ಮೆಥಡ್ ಬರ್ತವೆ, ಮುಂದೆ ನೋಡೋಣಂತೆ. ಇವೇ ಏನಾಗಿರ್ತಾವಪ್ಪ ಅಂತಂದರೆ ಇಂಪೆರಿಕಲ್ ಎವಿಡೆನ್ಸ್ ಆಗಿರ್ತವೆ. ಇಂಪೆರಿಕಲ್ ಎವಿಡೆನ್ಸ್. ನೆಕ್ಸ್ಟ್, ಇನ್ಫರೆನ್ಷಿಯಲ್ ರೀಸನಿಂಗ್. ಇನ್ಫರೆನ್ಷಿಯಲ್ ರೀಸನಿಂಗ್, that nothing but inferential statistics involves drawing conclusion about population based on sample data. ಸ್ಯಾಂಪಲ್ ಡಾಟಾ ಯೂಸ್ ಮಾಡ್ಕೊಂಡ್ಬಿಟ್ಟು ಒಂದು ಕನ್ಕ್ಲೂಷನ್ನ ತಗೊಳ್ತೀವಿ. ಎದ್ರ ಬಗ್ಗೆ? ಅಬೌಟ್ ಪಾಪ್ಯುಲೇಷನ್, ವಿಚ್ ಆರ್ ಯೂಸ್ಡ್ ಆಸ್ ಪಾಪ್ಯುಲೇಷನ್. ದಿಸ್ ಪ್ರೊಸೆಸ್ ರಿಕ್ವೈರ್ಸ್ ಕೇರ್ಫುಲ್ ರೀಸನಿಂಗ್. ಈ ಪ್ರೊಸೆಸ್ಗೆ ಒಂದು ಕೇರ್ಫುಲ್ ಆದಂಥ ರೀಸನಿಂಗ್ ಬೇಕಾಗತ್ತೆ, ಹೈಪೋಥೆಸಿಸ್ ಟೆಸ್ಟಿಂಗ್ ಬೇಕಾಗತ್ತೆ, ಆ್ಯಂಡ್ ಕನ್ಸಿಡರೇಷನ್ ಆಫ್ ಅನ್ಸರ್ಟನಿಟಿನ ಕನ್ಸಿಡರ್ ಕೂಡ ಮಾಡಬೇಕಾಗತ್ತೆ ಇನ್ಫರೆನ್ಷಿಯಲ್ ರೀಸನಿಂಗ್ ಮಾಡೋಕ್ಕೋಸ್ಕರ. ಏನು ಇನ್ಫರೆನ್ಷಿಯಲ್ ರೀಸನಿಂಗ್ ಅಂದರೆ ಅದೇ ಏನಪ್ಪ ಅಂದರೆ ಪಡೆದುಕೊಂಡಂಥ ಡಾಟಾದಿಂದ ಒಂದು ಕನ್ಕ್ಲೂಷನ್ನ ಪಡೆಯೋದು. ಎದ್ರ ಬಗ್ಗೆ? ಪಾಪ್ಯುಲೇಷನ್ ಬಗ್ಗೆ. ಆ ಪಾಪ್ಯುಲೇಷನ್ ಬಗ್ಗೆ ಒಂದು ಕನ್ಕ್ಲೂಷನ್ನ ಪಡೆಯೋಕ್ಕೋಸ್ಕರ ಕೇರ್ಫುಲ್ ರೀಸನಿಂಗ್ ಮಾಡಲಾಗತ್ತೆ, ಹೈಪೋಥೆಸಿಸ್ ಟೆಸ್ಟಿಂಗ್ನ ಅಳವಡಿಸ್ಕೊಳ್ಳಲಾಗತ್ತೆ, ಹಾಗೆ ಕನ್ಸಿಡರೇಷನ್ ಆಫ್ ಅನ್ಸರ್ಟನಿಟಿ ಕೂಡ ಕನ್ಸಿಡರ್ ಆಗುತ್ತೆ ಇಲ್ಲಿ. ಇದಕ್ಕೆ ಏನಂತೀವಪ್ಪ ಅಂದರೆ ಇನ್ಫರೆನ್ಷಿಯಲ್ ರೀಸನಿಂಗ್ ಅಂತ ಕರಿತೀವಿ. ನೆಕ್ಸ್ಟ್, ಡಿಸಿಷನ್ ಮೇಕಿಂಗ್ ಟೂಲ್. ಸ್ಟ್ಯಾಟ್ ಅನ್ನೋದು ಒಂದು ಡಿಸಿಷನ್ ಮೇಕಿಂಗ್ ಟೂಲ್ ಆಗಿರುತ್ತೆ. ಸ್ಟ್ಯಾಟಿಸ್ಟಿಕ್ಸ್ ಈಸ್ ಎ ವ್ಯಾಲ್ಯೂಯೇಬಲ್ ಟೂಲ್ ಫಾರ್ ಡಿಸಿಷನ್ ಮೇಕಿಂಗ್. ಒಂದು ವ್ಯಾಲ್ಯೂಯೇಬಲ್ ಟೂಲ್ ಆಗಿರುತ್ತೆ ಡಿಸಿಷನ್ ಮೇಕಿಂಗಿಗೆ. ವೆದರ್ ಇನ್ ಬಿಸ್ನೆಸ್, ಸೈನ್ಸ್, ಹೆಲ್ತ್ ಕೇರ್ ಆರ್ ಸೋಷಿಯಲ್ ಸೈನ್ಸ್, ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್ ಇನ್ಫಾರ್ಮ್ ಡಿಸಿಷನ್ ಬೈ ಪ್ರೊವೈಡಿಂಗ್ ಇನ್ಸೈಟ್ಸ್ ಆ್ಯಂಡ್ ಎವಿಡೆನ್ಸ್. ಇನ್ಸೈಟ್ಸ್ ಕೊಡುತ್ತೆ, ಎವಿಡೆನ್ಸ್ ಕೊಡುತ್ತೆ ವಿತ್ ಡಿಸಿಷನ್ ಕೊಡುತ್ತೆ ವಿತ್ ಇನ್ಸೈಟ್ ಆ್ಯಂಡ್ ಎವಿಡೆನ್ಸ್. ಎವ್ರಿ ಫೀಲ್ಡ್ ಇರ್ಬೋದು, ಸೈನ್ಸ್ ಇರ್ಬೋದು, ಹೆಲ್ತ್ ಕೇರ್ ಇರ್ಬೋದು, ಅಥವಾ ಸೋಷಿಯಲ್ ಸೈನ್ಸ್, ಹಾಗೆ ಪೊಲಿಟಿಕಲ್ಸ್ ಕೂಡ ಅಲ್ಲಿ ಕೂಡ ಬರುತ್ತೆ. ಜನರಲೈಸೇಷನ್. ನೆಕ್ಸ್ಟ್, ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್ ಅಲೋ ಫಾರ್ ಜನರಲೈಸಿಂಗ್ ಫೈಂಡಿಂಗ್ಸ್ ಫ್ರಾಮ್ ಎ ಸ್ಯಾಂಪಲ್ ಟು ಎ ಲಾರ್ಜ್ ಪಾಪ್ಯುಲೇಷನ್. ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್ನ ಯೂಸ್ ಮಾಡ್ಕೋದ್ರ ಮೂಲಕ ಇದೇನು ಅಲೋ ಮಾಡಿಕೊಡುತ್ತಪ್ಪ ಅಂದರೆ ಜನರಲೈಸಿಂಗ್ ದ ಫೈಂಡಿಂಗ್ಸ್ ಫ್ರಮ್ ಸ್ಯಾಂಪಲ್. ಫಾರ್ ಎಕ್ಸಾಂಪಲ್, 1000 ಸ್ಟೂಡೆಂಟ್ಸ್ ಇದ್ದಾರೆ ಅಂದ್ಕೊಳ್ಳಿ ಒಂದು ಕಾಲೇಜ್ನಲ್ಲಿ. ಒಂದು ಕ್ಲಾಸ್ನ ನಾವು ಸ್ಟಡಿ ಮಾಡ್ತೀವಿ. ಒಂದು ಕ್ಲಾಸು ಅಥವಾ ಒಂದು ಸ್ಯಾಂಪಲ್ನ ಏನು ಮಾಡೋಣಪ್ಪ ಅಂತಂದರೆ ಪ್ರತಿ ಕ್ಲಾಸ್ನಲ್ಲಿ 5 ಸ್ಟೂಡೆಂಟ್ಸ್ನ ನಾನು ಸ್ಯಾಂಪಲ್ ಆಗಿ ತೊಗೊತೀನಿ. ಪಾಪ್ಯುಲೇಷನ್ ಆಗುತ್ತೆ ನನಗಿದು. ಪ್ರತಿ ಕ್ಲಾಸ್ನಲ್ಲಿ 5 ಸ್ಟೂಡೆಂಟ್, ಇದು ಪಾಪ್ಯುಲೇಷನ್ 1000. ಆದರೂ ಪ್ರತಿ ಕ್ಲಾಸ್ನಲ್ಲಿ 5 ಸ್ಟೂಡೆಂಟ್ಸ್ನ ಪಿಕ್ ಮಾಡಿದ್ದೀನಿ, ಅದು ಏನಾಗುತ್ತೆ ಸ್ಯಾಂಪಲ್. ಈ ಸ್ಯಾಂಪಲ್ ಮೂಲಕ ನಾನೊಂದು ಸ್ಟ್ಯಾಟಿಸ್ಟಿಕಲ್ ಮೆಥಡ್ನ ಅಪ್ಲೈ ಮಾಡಿಬಿಟ್ಟು ಅವ್ರ ಮಾರ್ಕ್ಸ್ನ ಏನು ಮಾಡಿರ್ತೀನಿಪ್ಪ ಅಂತಂದರೆ ಒಂದು ಎವರೇಜ್ನ ಫೈಂಡ್ ಔಟ್ ಮಾಡಿರ್ತೀನಿ. ಎವರೇಜ್ನ ಫೈಂಡ್ ಔಟ್ ಮಾಡಿದಾಗ ಒಂದು ಎವರೇಜ್ನ ಸಿಕ್ಕಿರುತ್ತೆ ನನಗೆ. ಆ ಎವರೇಜ್ ಮೂಲಕ ನಾ ಏನು ಹೇಳ್ಬೋದಪ್ಪ ಅಂತಂದರೆ ಆ ಕಾಲೇಜದ ಎವರೇಜ್ ಇಷ್ಟಿತ್ತು ಸ್ಟೂಡೆಂಟ್ಸದ್ದು ಅಂತ ಒಂದು ಲಾರ್ಜ್ ಪಾಪ್ಯುಲೇಷನ್ಗೆ ಆ ಫೈಂಡಿಂಗ್ಸ್ನ ಜನರಲೈಸ್ ಮಾಡಿ ಹೇಳ್ಬೋದು. ಸ್ಯಾಂಪಲ್ ಮೂಲಕ ಬಂದಂಥ ಫೈಂಡಿಂಗ್ಸ್ನ ಜನರಲೈಸ್ ಮಾಡಿ ಲಾರ್ಜ್ ಪಾಪ್ಯುಲೇಷನ್ಗೆ ಹೇಳ್ಬೋದಾಗಿರುತ್ತೆ. ದಿಸ್ ಜನರಲೈಸೇಷನ್ ಈಸ್ ಡನ್ ವಿತ್ ಆ್ಯನ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಇನ್ಹೆರಿಯಂಟ್ ಅನ್ಸರ್ಟನಿಟಿ. ಈ ಜನರಲೈಸೇಷನ್ ಕೂಡ ಏನಾಗಿರುತ್ತಪ್ಪ ಅಂದರೆ ಅನ್ಸರ್ಟನಿಟಿ ಇನ್ಹೆರಿಯಂಟ್ ಆಗಿರುತ್ತೆ, ಅಸೋಸಿಯೇಟ್ ವಿತ್ ದ ಪ್ರೊಸೆಸ್ ಜೊತೆ ಅಸೋಸಿಯೇಟ್ ಆದಂಥ ಇನ್ಹೆರಿಯಂಟ್ ಅನ್ಸರ್ಟನಿಟಿ ಇದ್ರೊಳಗೂ ಕೂಡ ಇರುತ್ತೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್, ಮಾಡೆಲಿಂಗ್ ರಿಲೇಷನ್ಶಿಪ್. ಸ್ಟ್ಯಾಟಿಸ್ಟಿಕ್ಸ್ ಪ್ರೊವೈಡ್ಸ್ ಮೆಥಡ್ಸ್ ಫಾರ್ ಮಾಡೆಲಿಂಗ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ರಿಲೇಷನ್ಶಿಪ್ ಬಿಟ್ವೀನ್ ವೇರಿಯೇಬಲ್ಸ್ನಲ್ಲಿ ಇರುವಂಥ ರಿಲೇಷನ್ಸ್ನ ಮಾಡೆಲ್ ಮಾಡೋಕ್ಕೋಸ್ಕರ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೋಸ್ಕರ ಈ ಸ್ಟ್ಯಾಟಿಸ್ಟಿಕ್ಸ್ನ ಯೂಸ್ ಮಾಡಲಾಗತ್ತೆ. ರಿಗ್ರೆಷನ್ ಅನಾಲಿಸಿಸ್ ಇರ್ಬೋದು, ಅದಕ್ಕೆ ಹೆಲ್ಪ್ ಆಗುತ್ತಪ್ಪ ಅಂತಂದ್ರೆ ಕ್ವಾಂಟಿಫೈ ದ ಇಂಪ್ಯಾಕ್ಟ್ ಆಫ್ ಒನ್ ವೇರಿಯೇಬಲ್ ಆನ್ ಅನದರ್. ಹಂಗೆ ವೇರಿಯೇಬಲ್ ಇನ್ನೊಂದು ವೇರಿಯೇಬಲ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದನ್ನು ಕ್ವಾಂಟಿಫೈ ಮಾಡಲಾಗುತ್ತೆ. ಕ್ವಾಂಟಿಫೈ ಅಂತಂದರೆ ಕ್ವಾಂಟಿಟಿ ಒಳಗೆ ಹೇಳಲಾಗುತ್ತೆ, ನಂಬರ್ಸ್ನಲ್ಲಿ ಹೇಳಲಾಗುತ್ತೆ. ಅದಕ್ಕೆ ಏನಂತೀಪ ಮಾಡೆಲಿಂಗ್ ರಿಲೇಷನ್ಶಿಪ್ ಅಂತ ಹೇಳ್ಬೋದಾಗಿರುತ್ತೆ. ನೆಕ್ಸ್ಟ್, ಕಂಟಿನ್ಯೂಯಸ್ ಎವಲ್ಯೂಷನ್. ಏನಲ್ಲಿ ನೋಡ್ದಂಗೆ ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ ಕಂಟಿನ್ಯೂಯಸ್ ಆಗಿ
ಎವಲ್ಯೂಷನ್ ಆಗ್ತಾನೆ ಇರುತ್ತೆ, ನ್ಯೂ ಮೆಥಡ್ಸ್ ಆ್ಯಂಡ್ ನ್ಯೂ ಟೆಕ್ನಿಕ್ಸ್ ಬರ್ತಾನೆ ಇರುತ್ತೆ, ಅವೆಲ್ಲ ಇಲ್ಲಿ ನೋಡ್ಬೋದಾಗಿರುತ್ತೆ. ನೆಕ್ಸ್ಟ್, ಇಂಟರ್ಡಿಸಿಪ್ಲಿನರಿ. Statistics is interdisciplinary, finding applications in wide range of fields such as economics, biology and psychology, engineering and more. ಒಂದಕ್ಕೊಂದು ಸಂಬಂಧ ಲಿಂಕ್ನ ಒದಗಿಸ್ಕೊಡುತ್ತೆ. ಎಕನಾಮಿಕ್ಸ್ ಇರ್ಬೋದು, ಬಯಾಲಜಿ ಇರ್ಬೋದು, ಸೈಕಾಲಜಿ ಇರ್ಬೋದು, ಎಂಜಿನಿಯರಿಂಗ್ ಇರ್ಬೋದು, ಹಾಗೆ ಒಂದಕ್ಕೊಂದು ಲಿಂಕ್ನ ಇದು ಒದಗಿಸ್ಕೊಡುತ್ತೆ. ಇಂಟರ್ಡಿಪೆಂಡೆಂಟ್ ಮಾಡಲಾಗುತ್ತೆ, ಇಂಟರ್ಡಿಸಿಪ್ಲಿನರಿ ಆಗಿರುತ್ತೆ. ನೆಕ್ಸ್ಟ್, ಕಮ್ಯುನಿಕೇಷನ್ ಟೂಲ್. Statistics serve as a means of communication. ಮೀನ್ಸ್ ಆಗಿ ವರ್ಕ್ ಆಗ್ತಾ ಇರುತ್ತೆ ಕಮ್ಯುನಿಕೇಷನಲ್ಲಿ. ವಿಜುವಲೈಸೇಷನ್ಸ್ ಇರ್ಬೋದು, ಗ್ರಾಫ್ಸ್ ಇರ್ಬೋದು, ಸ್ಟ್ಯಾಟಿಸ್ಟಿಕಲ್ ಸಮರೀಸ್ ಇರ್ಬೋದು, ದಟ್ ಕನ್ವೇಸ್ ಕಾಂಪ್ಲೆಕ್ಸ್ ಇನ್ಫಾರ್ಮೇಷನ್ ಇನ್ ಎ ಕ್ಲಿಯರ್ ಆ್ಯಂಡ್ ಕನ್ಸೈನ್ಸ್ ಮ್ಯಾನರ್. ಫಾರ್ ಎಕ್ಸಾಂಪಲ್, ಒಂದು ಗ್ರಾಫ್ ನೋಡಿಬಿಟ್ರೆ ಸಾಕು, ನಾವು ಆ ಗ್ರಾಫ್ನಲ್ಲಿ ಎಷ್ಟೋ ಮಾಹಿತಿಯನ್ನು ನಾವು ಬರಿಬೋದಾಗಿರುತ್ತೆ ಅಥವಾ ಎಷ್ಟೋ ಮಾಹಿತಿನ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದಾಗಿರುತ್ತೆ. ವಿಜುವಲೈಸೇಷನ್ ಇರ್ಬೋದು, ಗ್ರಾಫ್ಸ್ ಇರ್ಬೋದು, ಸ್ಟ್ಯಾಟಿಸ್ಟಿಕಲ್ ಸಮರೀಸ್ ಇರ್ಬೋದು, ಎಷ್ಟೋ ಮಾಹಿತಿಯನ್ನು, ಕಾಂಪ್ಲೆಕ್ಸ್ ಇನ್ಫಾರ್ಮೇಷನ್ನ ಕ್ಲಿಯರ್ ಆ್ಯಂಡ್ ಕನ್ಸೈನ್ಸ್ ಮ್ಯಾನರ್ನಲ್ಲಿ ಸ್ಟ್ಯಾಟಿಸ್ಟಿಕ್ ಕೊಡುತ್ತೆ. ಫೆಸಿಲಿಟೇಟಿಂಗ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಕಮ್ಯುನಿಕೇಷನ್ ಆಫ್ ಡಾಟಾ ಡ್ರೈವನ್ ಇನ್ಸೈಟ್ಸ್. ಅದರ ಮೂಲಕ ಒಂದಿಷ್ಟು ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ನ ನಾವು ಮಾಡ್ಕೋಬೋದಾಗಿರುತ್ತೆ. ಸ್ಟ್ಯಾಟಿಸ್ಟಿಕಲ್ ಗ್ರಾಫ್ಸ್ ಇರ್ಬೋದು, ಸ್ಟ್ಯಾಟಿಸ್ಟಿಕಲ್ ಸಮರೀಸ್ ಇರ್ಬೋದು, ವಿಜುವಲೈಸೇಷನ್ಸ್ ಇರ್ಬೋದು, ಅದರ ಮೂಲಕ ಈಸಿಯಾಗಿ ನಾವು ಯಾವುದೇ ಒಂದು ಡಾಟಾದ ಇನ್ಫಾರ್ಮೇಷನ್ನ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದಾಗಿರುತ್ತೆ. ಅದಕ್ಕೆ ಏನಂತಾರಪ್ಪ ಅಂತಂದರೆ ಕಮ್ಯುನಿಕೇಷನ್ ಟೂಲ್ ಆಗಿ ಸ್ಟ್ಯಾಟಿಸ್ಟಿಕ್ಸ್ ವರ್ಕ್ ಆಗುತ್ತೆ ಅಂತ ಹೇಳಲಾಗುತ್ತೆ. ನೆಕ್ಸ್ಟ್, ಫಂಕ್ಷನ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ಏನು ಫಂಕ್ಷನ್ಸ್ ಇರ್ತವೆ ಸ್ಟ್ಯಾಟಿಸ್ಟಿಕ್ಸದ್ದು? ಫಂಕ್ಷನ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ ಒಂದನೇದು ಡಿಸ್ಕ್ರಿಪ್ಟಿವ್ ಫಂಕ್ಷನ್. Descriptive statistics involves summarizing and presenting data in meaningful way. Descriptive statistics ಏನು ಒಳಗೊಂಡಿರುತ್ತಪ್ಪ ಅಂತಂದರೆ ಸಮರೈಸಿಂಗ್ ಆ್ಯಂಡ್ ಪ್ರೆಸೆಂಟಿಂಗ್ ಡಾಟಾ. ಸಮರೈಸ್ ಮಾಡೋದಿರ್ಬೋದು ಅಥವಾ ಪ್ರೆಸೆಂಟ್ ಮಾಡೋದಿರ್ಬೋದು ಡಾಟಾನ, ಅದು ಹೇಗೆ? ಮೀನಿಂಗ್ಫುಲ್ ವೇಯಲ್ಲಿ, ಒಂದು ಮೀನಿಂಗ್ಫುಲ್ ವೇಯಲ್ಲಿ ಪ್ರೆಸೆಂಟ್ ಮಾಡೋದಾಗಿರುತ್ತೆ. ದಿಸ್ ಇನ್ಕ್ಲೂಡ್ಸ್ ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಒಳಗೆ ಬರುವಂಥ ಇನ್ನಾಲೆ ಹೇಳ್ತಿದ್ನಲ್ಲ, ಮೀನ್, ಮೀಡಿಯನ್, ಮೋಡ್ ಇವಿರ್ಬೋದು, ಇನ್ನೂ ಬರ್ತವೆ. ನೆಕ್ಸ್ಟ್ ಸೆಂಟ್ರಲ್ ಟೆಂಡೆನ್ಸಿ ನೋಡೋಣಂತೆ. ಆ್ಯಂಡ್ ಮೆಜರ್ಸ್ ಆಫ್ ಡಿಸ್ಪರ್ಷನ್ ಅಂತಂದರೆ ರೇಂಜ್, ವೇರಿಯನ್ಸ್, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇವು ಬರ್ತವೆ. ಹೀಗೆ ಒಂದು ಡಿಸ್ಕ್ರಿಪ್ಟಿವ್ ಮ್ಯಾನರ್ನಲ್ಲಿ ಈ ಸ್ಟ್ಯಾಟಿಸ್ಟಿಕ್ಸ್ ಫಂಕ್ಷನ್ ಮಾಡ್ತಿರುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ನೆಕ್ಸ್ಟ್, ಇನ್ಫರೆನ್ಷಿಯಲ್ ಫಂಕ್ಷನ್. Inferential statistics allows researchers to make predictions. ರಿಸರ್ಚ್ ಮಾಡ್ತಿರ್ತಾರಲ್ಲ ಅವರು ಒಂದು ಪ್ರಿಡಿಕ್ಷನ್ನ ಮಾಡೋಕ್ಕೋಸ್ಕರ, ಇನ್ಫರೆನ್ಸ್ ತಗೊಳ್ಳೋಕ್ಕೋಸ್ಕರ ಅಬೌಟ್ ಎ ಪಾಪ್ಯುಲೇಷನ್ ಬಗ್ಗೆ ಒಂದು ಇನ್ಫರೆನ್ಸ್ನ ತಗೊಳ್ಳೋಕ್ಕೋಸ್ಕರ ಇದು ಹೆಲ್ಪ್ ಮಾಡುತ್ತೆ. ಬೇಸ್ಡ್ ಆನ್ ಸ್ಯಾಂಪಲ್ ಡಾಟಾ, ಪಾಪ್ಯುಲೇಷನಲ್ಲಿ ಸ್ಯಾಂಪಲ್ ಡಾಟಾನ ಚೂಸ್ ಮಾಡಲಾಗುತ್ತೆ. ಆ ಸ್ಯಾಂಪಲ್ ಡಾಟಾ ಬೇಸಿಸ್ ಮೇಲೆ ಒಂದು ಡಿಸಿಷನ್ಸ್ನ ತಗೊಳ್ಳಾಗುತ್ತೆ ಅಥವಾ ಪ್ರಿಡಿಕ್ಷನ್ ಮಾಡಲಾಗುತ್ತೆ, ಇನ್ಫರೆನ್ಸ್ ಮಾಡಲಾಗುತ್ತೆ. ಆ್ಯಂಡ್ ಟೆಕ್ನಿಕ್ಸ್ ಇನ್ಕ್ಲೂಡ್ಸ್ ಹೈಪೋಥೆಸಿಸ್ ಟೆಸ್ಟಿಂಗ್. ಈ ಇನ್ಫರೆನ್ಷಿಯಲ್ ಫಂಕ್ಷನ್ನಲ್ಲಿ ಅಥವಾ ಇನ್ಫರೆನ್ಷಿಯಲ್ ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ ಬರುವಂಥ ಐಟಮ್ಸ್ ಯಾವಪ್ಪ ಅಂತಂದರೆ, ಐಟಮ್ಸ್ ಅನ್ನೋಕ್ಕಿಂತ ಮೆಥಡ್ಸ್ ಯಾವಪ್ಪ ಅಂತಂದರೆ ಹೈಪೋಥೆಸಿಸ್ ಟೆಸ್ಟಿಂಗ್ ಇರ್ಬೋದು, ಕಾನ್ಫಿಡೆನ್ಸ್ ಇಂಟರ್ವಲ್ಸ್ ಇರ್ಬೋದು, ಹಾಗೆ ರಿಗ್ರೆಷನ್ ಅನಾಲಿಸಿಸ್ ಇರ್ಬೋದು. ಇವಷ್ಟು ಇದರ ಮೆಥಡ್ಸ್ ನಾವು ಕಾಣ್ಬೋದಾಗಿರುತ್ತೆ. ಹೇಗೆ ಡಿಸ್ಕ್ರಿಪ್ಟಿವ್ ಫಂಕ್ಷನ್ನಲ್ಲಿ ಸೆಂಟ್ರಲ್ ಟೆಂಡೆನ್ಸಿ ಮತ್ತು ಡಿಸ್ಪರ್ಷನ್ ಬಂತಲ್ಲ ಹಾಗೆ. ನೆಕ್ಸ್ಟ್, ಡಾಟಾ ಕಲೆಕ್ಷನ್ ಫಂಕ್ಷನ್ ಏನಾಗಿರುತ್ತೆ ಸ್ಟ್ಯಾಟಿಸ್ಟಿಕ್ಸ್ದು? ಡಾಟಾ ಕಲೆಕ್ಷನ್ ಈಸ್ ಪ್ರೊವೈಡ್ ಬೈ ಸ್ಟ್ಯಾಟಿಸ್ಟಿಕ್ಸ್ ಪ್ರೊವೈಡ್ಸ್ ಮೆಥಡ್ಸ್ ಫಾರ್ ಕಲೆಕ್ಟಿಂಗ್ ಡಾಟಾ ಸಿಸ್ಟಮೆಟಿಕ್ಲಿ. ಒಂದಿಷ್ಟು ಡಾಟಾನ ಕಲೆಕ್ಟ್ ಮಾಡೋಕ್ಕೋಸ್ಕರ ಸಿಸ್ಟಮೆಟಿಕ್ ಮೆಥಡ್ಸ್ನ ಒದಗಿಸ್ಕೊಡುತ್ತೆ. ಎಂಥ ಮೆಥಡ್ಸು? ಸರ್ವೇಸ್ ಇರ್ಬೋದು, ಎಕ್ಸ್ಪರಿಮೆಂಟ್ಸ್ ಇರ್ಬೋದು, ಅಬ್ಸರ್ವೇಷನಲ್ ಸ್ಟಡೀಸ್ ಇರ್ಬೋದು, ಸ್ಯಾಂಪ್ಲಿಂಗ್ ಟೆಕ್ನಿಕ್ಸ್ ಆರ್ ಎಂಪ್ಲಾಯ್ಡ್ ಟು ಗ್ಯಾದರ್ ಇನ್ಫಾರ್ಮೇಷನ್ ಫಾರ್ ಅನಾಲಿಸಿಸ್ಗೋಸ್ಕರ ಸ್ಯಾಂಪ್ಲಿಂಗ್ ಟೆಕ್ನಿಕ್ಸ್ ಕೂಡ ಇಲ್ಲಿ ಎಂಪ್ಲಾಯ್ಡ್ ಆಗ್ತವೆ, ಇಲ್ಲಿ ಕೆಲಸಕ್ಕೆ ಬರ್ತವೆ. ನೆಕ್ಸ್ಟ್, ಡಾಟಾ ಆರ್ಗನೈಸೇಷನ್ ಆ್ಯಂಡ್ ಪ್ರೆಸೆಂಟೇಷನ್. ಡಾಟಾನ ಏನು ಮಾಡಲಾಗುತ್ತೆ? ಕಲೆಕ್ಟ್ ಮಾಡಾದ್ಮೇಲೆ ಒಂದು ಆರ್ಗನೈಸೇಷನ್ ಮಾಡಲಾಗುತ್ತೆ, ಪ್ರೆಸೆಂಟೇಷನ್ ಮಾಡಲಾಗುತ್ತೆ. ಸ್ಟ್ಯಾಟಿಸ್ಟಿಕ್ಸ್ ಹೆಲ್ಪ್ಸ್ ಆರ್ಗನೈಸ್ ಡಾಟಾ ಇನ್ ಸ್ಟ್ರಕ್ಚರ್ಡ್ ಮ್ಯಾನರ್. ಒಂದು ಸ್ಟ್ರಕ್ಚರ್ಡ್ ಮ್ಯಾನರ್ನಲ್ಲಿ
ಡಾಟಾನ ಆರ್ಗನೈಸ್ ಮಾಡೋಕ್ಕೋಸ್ಕರ ಸ್ಟ್ಯಾಟ್ ಹೆಲ್ಪ್ ಆಗುತ್ತೆ. ಹಾಗೆ ಮೇಕಿಂಗ್ ಇಟ್ ಈಸಿಯರ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಇಂಟರ್ಪ್ರಿಟ್. ಡಾಟಾನ ಆರ್ಗನೈಸ್ ಮಾಡೋದಷ್ಟೇ ಅಲ್ಲ, ಅದು ಹೆಂಗಿರಬೇಕಪ್ಪ ಅಂತಂದ್ರೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತಿರ್ಬೇಕು ಮತ್ತು ಒಂದು ಇಂಟರ್ಪ್ರಿಟೇಷನ್ನ ಈಸಿಯಾಗಿ ತೆಗೆದುಕೊಳ್ಳೋಕೆ ಬರೋಂಗಿರಬೇಕು. ಹೆಂಗೆ ಟೇಬಲ್ಸ್ನಲ್ಲಿ ಸೆಟ್ ಮಾಡೋದಿರ್ಬೋದು, ಚಾರ್ಟ್ಸ್ನಲ್ಲಿ ಸೆಟ್ ಮಾಡೋದಿರ್ಬೋದು, ಗ್ರಾಫ್ಸ್ನ ರೆಡಿ ಮಾಡೋದಿರ್ಬೋದು, ಡಾಟಾನ ಯೂಸ್ ಮಾಡ್ಕೊಂಡ್ಬಿಟ್ಟು, ಆ್ಯಂಡ್ ವಿಜುವಲೈಸೇಷನ್ಸ್ ಕೂಡ ಈಗ ಮಾಡ್ತಿರ್ತಾರೆ. ಆರ್ ಯೂಸ್ಡ್ ಟು ಪ್ರೆಸೆಂಟ್ ಇನ್ಫಾರ್ಮೇಷನ್ ಎಫೆಕ್ಟಿವ್ಲಿ. ಇವನ್ನೇ ಯೂಸ್ ಮಾಡಲಾಗುತ್ತೆ. ಏನೇನು ಟೇಬಲ್ಸು, ಚಾರ್ಟ್ಸು, ಗ್ರಾಫ್ಸು ಆ್ಯಂಡ್ ಅದರ್ ವಿಜುವಲೈಸೇಷನ್ಸ್ ಯಾವಪ್ಪ ಅಂತಂದರೆ ಇನ್ನು ಗ್ರಾಫ್ಸಲ್ಲೇ ಪೈ ಚಾರ್ಟ್ ಇರ್ಬೋದು, ಅಥವಾ ಮತ್ತೆ ಯಾವ್ದು ಬರುತ್ತಪ್ಪ ಅಂತಂದರೆ ರೋ ಡಾಟಾ ಇರ್ಬೋದು. ಕಟ್ ಮಾಡಿ ಅದನ್ನ. ಓಕೆ, ನೆಕ್ಸ್ಟ್ ಅನಾಲಿಸಿಸ್ ಆಫ್ ರಿಲೇಷನ್ಶಿಪ್ ಅನ್ನೋದರಲ್ಲಿ ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್ ಎನೇಬಲ್ಸ್ ದ ಅನಾಲಿಸಿಸ್ ಆಫ್ ರಿಲೇಷನ್ಶಿಪ್ ಬಿಟ್ವೀನ್ ವೇರಿಯೇಬಲ್ಸ್. ಇನ್ನು ಅಲ್ಲಿಂದ ನೋಡ್ತಿದ್ದೀವಿ ಏನಪ್ಪ ಅಂದರೆ ವೇರಿಯೇಬಲ್ ಮಧ್ಯೆ ರಿಲೇಷನ್ಶಿಪ್ನ ಸ್ಟ್ಯಾಟ್ ಒದಗಿಸಿಕೊಡುತ್ತೆ. ಕೋರಿಲೇಷನ್ ಆ್ಯಂಡ್ ರಿಗ್ಲೇಷನ್ ಅನಾಲಿಸಿಸ್ ಹೆಲ್ಪ್ ಕ್ವಾಂಟಿಫೈ ದ ಸ್ಟ್ರೆಂತ್ ಆ್ಯಂಡ್ ನೇಚರ್ ಆಫ್ ದಿಸ್ ರಿಲೇಷನ್ಶಿಪ್. ಆ ವೇರಿಯೇಬಲ್ಸ್ ಮಧ್ಯೆ ಇರುವಂಥ ರಿಲೇಷನ್ಶಿಪ್ನ ಕ್ವಾಂಟಿಫೈ ಮಾಡೋಕ್ಕೋಸ್ಕರ ಕೋರಿಲೇಷನ್ನ ಯೂಸ್ ಮಾಡ್ತೀವಿ, ಹಾಗೆ ರಿಗ್ರೆಷನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಕ್ಲಾಸ್ನಲ್ಲಿ ಅದ್ರ ಬಗ್ಗೆ ಸ್ಟಡಿ ಮಾಡ್ಕೊತ ಹೋಗೋಣಂತೆ. ನೆಕ್ಸ್ಟ್ ಪ್ರಿಡಿಕ್ಷನ್ ಆ್ಯಂಡ್ ಫೋರ್ಕಾಸ್ಟಿಂಗ್. ಸ್ಟ್ಯಾಟಿಸ್ಟಿಕ್ಸ್ ಅಲೋಸ್ ಫಾರ್ ಮೇಕಿಂಗ್ ಪ್ರಿಡಿಕ್ಷನ್ಸ್ ಆ್ಯಂಡ್ ಫೋರ್ಕಾಸ್ಟಿಂಗ್. ಸ್ಟ್ಯಾಟಿಸ್ಟಿಕ್ ಏನು ಮಾಡುತ್ತಪ್ಪ ಅಂತಂದರೆ ಒಂದಿಷ್ಟು ಪ್ರಿಡಿಕ್ಷನ್ ಮಾಡೋಕ್ಕೋಸ್ಕರ ಅಥವಾ ಫೋರ್ಕಾಸ್ಟ್ ಮಾಡೋಕ್ಕೋಸ್ಕರ ಒಂದಿಷ್ಟು ಅಲೋ ಮಾಡಿಕೊಡುತ್ತೆ ನಮಗೆ. ಎದ್ರ ಬಗ್ಗೆ? ಫ್ಯೂಚರ್ ಟ್ರೆಂಡ್ಸ್ ಬೇಸ್ಡ್ ಆನ್ ಹಿಸ್ಟಾರಿಕಲ್ ಡಾಟಾ ಯೂಸ್ ಮಾಡಿಕೊಂಡು ಫ್ಯೂಚರ್ ಟ್ರೆಂಡ್ಸ್ ಬಗ್ಗೆ ಪ್ರಿಡಿಕ್ಷನ್ ಮಾಡೋದಿರ್ಬೋದು ಅಥವಾ ಫೋರ್ಕಾಸ್ಟ್ ಮಾಡೋದಿರ್ಬೋದು ಸ್ಟ್ಯಾಟ್ ಒದಗಿಸಿಕೊಡುತ್ತೆ. ಟೈಮ್ ಸೀರೀಸ್ ಅನಾಲಿಸಿಸ್ ಆ್ಯಂಡ್ ಪ್ರಿಡಿಕ್ಟಿವ್ ಮಾಡೆಲಿಂಗ್ ಆ್ಯಂಡ್ ಕಾಮನ್ಲಿ ಯೂಸ್ಡ್ ಫಾರ್ ದಿಸ್ ಪರ್ಪಸ್. ಟೈಮ್ ಸೀರೀಸ್ ಅನಾಲಿಸಿಸ್ ಇರ್ಬೋದು, ಈ ಮೆಥಡ್ ಇರ್ಬೋದು, ಟೈಮ್ ಸೀರೀಸ್ ಅನಾಲಿಸಿಸ್ ಅನ್ನುವಂಥ ಮೆಥಡ್, ಮತ್ತು ಪ್ರಿಡಿಕ್ಟಿವ್ ಮಾಡೆಲಿಂಗ್ ಅನ್ನುವಂಥ ಮೆಥಡನ್ನು ಈ ಪ್ರಿಡಿಕ್ಷನ್ ಫೋರ್ಕಾಸ್ಟಿಂಗ್ನಲ್ಲಿ ಯೂಸ್ ಮಾಡಲಾಗುತ್ತೆ. ನೆಕ್ಸ್ಟ್ ಕ್ವಾಲಿಟಿ ಕಂಟ್ರೋಲ್. ಸ್ಟ್ಯಾಟ್ಲಿಂದ ಹೇಗೆ ಕ್ವಾಲಿಟಿ ಕಂಟ್ರೋಲ್ ಆಗುತ್ತೆ? ಇನ್ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಸರ್ವಿಸ್ ಇಂಡಸ್ಟ್ರೀಸ್ ಸ್ಟ್ಯಾಟಿಸ್ಟಿಕ್ಸ್ ಈಸ್ ಎಂಪ್ಲಾಯ್ಡ್ ಫಾರ್ ಕ್ವಾಲಿಟಿ ಕಂಟ್ರೋಲ್. ಕ್ವಾಲಿಟಿ ಕಂಟ್ರೋಲ್ನಲ್ಲಿ ಮ್ಯಾನುಫ್ಯಾಕ್ಚರ್ ಮತ್ತು ಸರ್ವಿಸ್ ಇಂಡಸ್ಟ್ರಿ ಒಳಗೆ ಕ್ವಾಲಿಟಿ ಕಂಟ್ರೋಲ್ ಮಾಡೋಕ್ಕೋಸ್ಕರ ಏನು ಮಾಡ್ತಿರ್ತಾರಪ್ಪ ಅಂತಂದರೆ ಸ್ಟ್ಯಾಟಿಸ್ಟಿಕ್ಸ್ ಡಾಟಾನ ಯೂಸ್ ಮಾಡ್ಕೋತಿರ್ತಾರೆ. ಕಂಟ್ರೋಲ್ ಚಾರ್ಟ್ಸ್ ಇರ್ಬೋದು, ಪ್ರೊಸೆಸ್ ಕ್ಯಾಪಬಿಲಿಟಿ ಅನಾಲಿಸಿಸ್ ಇರ್ಬೋದು, ಹೈಪೋಥೆಸಿಸ್ ಟೆಸ್ಟಿಂಗ್ ಇರ್ಬೋದು, ಹಾಗೆ ಹಲವಾರು ಮೆಥಡ್ಸ್ನ ಇಲ್ಲಿ ಯೂಸ್ ಮಾಡಲಾಗತ್ತೆ. ನೆಕ್ಸ್ಟ್ ಅವನು ಯೂಸ್ ಮಾಡ್ಕೊಳ್ಳೋದ್ರ ಮೂಲಕ ಪ್ರಾಡಕ್ಟ್ ಆರ್ ಸರ್ವಿಸಸ್ ದೇ ಮೀಟ್ ಸ್ಪೆಸಿಫೈಡ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್. ಒಂದು ಸ್ಪೆಸಿಫೈಡ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ರೀಚ್ ಆಗೋವರೆಗೂ ಅದನ್ನು ಚೇಂಜ್ ಮಾಡ್ತಾನೆ ಹೋಗ್ತಾರೆ. ಕ್ವಾಲಿಟಿ ಕಂಟ್ರೋಲ್ ಮಾಡೋಕ್ಕೋಸ್ಕರ ಸ್ಟ್ಯಾಟ್ನ ಯೂಸ್ ಮಾಡಲಾಗುತ್ತೆ. ಡಿಸಿಷನ್ ಮೇಕಿಂಗ್. ಸ್ಟ್ಯಾಟಿಸ್ಟಿಕ್ಸ್ ಪ್ರೊವೈಡ್ಸ್ ಎ ಬೇಸಿಸ್ ಫಾರ್ ಮೇಕಿಂಗ್ ಇನ್ಫಾರ್ಮ್ಡ್ ಡಿಸಿಷನ್ಸ್ನ ತಗೊಳ್ಳೋಕ್ಕೋಸ್ಕರ ಸ್ಟ್ಯಾಟ್ನ ಯೂಸ್ ಮಾಡಲಾಗುತ್ತೆ. ಬಿಸ್ನೆಸಸ್, ಗೌರ್ಮೆಂಟ್ಸ್ ಆ್ಯಂಡ್ ಇಂಡಿವಿಜುವಲ್ಸ್ ಯೂಸ್ ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್ ಟು ಗೈಡ್ ಡಿಸಿಷನ್ ಮೇಕಿಂಗ್ ಪ್ರೊಸೆಸ್ಗೋಸ್ಕರ ಗೌರ್ಮೆಂಟ್ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಇಂಡಿವಿಜುವಲ್ಸ್ ಇರ್ಬೋದು ಸ್ಟ್ಯಾಟ್ನ ಯೂಸ್ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಎಕ್ಸ್ಪೆರಿಮೆಂಟಲ್ ಡಿಸೈನ್. ಸ್ಟ್ಯಾಟಿಸ್ಟಿಕಲ್ ಎಕ್ಸ್ಪೆರಿಮೆಂಟಲ್ ಡಿಸೈನ್ ಹೆಲ್ಪ್ಸ್ ಪ್ಲಾನ್ ಆ್ಯಂಡ್ ಕಂಡಕ್ಟ್ ಎಕ್ಸ್ಪೆರಿಮೆಂಟ್ಸ್ನ ಕಂಡಕ್ಟ್ ಮಾಡೋಕ್ಕೋಸ್ಕರ ಸ್ಟ್ಯಾಟಿಸ್ಟಿಕಲ್ ಎಕ್ಸ್ಪೆರಿಮೆಂಟ್ಸ್ ಏನು ಮಾಡ್ತಾವಪ್ಪ ಅಂತಂದರೆ ಡಿಸೈನ್ಸ್ ಏನು ಮಾಡ್ತಾವಪ್ಪ ಅಂತಂದರೆ ಹೆಲ್ಪ್ ಮಾಡ್ತವೆ. ದಿಸ್ ಇನ್ಕ್ಲೂಡ್ಸ್ ಸೆಲೆಕ್ಟಿಂಗ್ ಅಪ್ರೋಪ್ರಿಯೇಟ್ ವೇರಿಯೇಬಲ್ಸ್. ಏನೇನಿರ್ಬೋದು ಅದ್ರೊಳಗೆ ಅಂತಂದರೆ ಒಂದು ಅಪ್ರೋಪ್ರಿಯೇಟ್ ಆದಂಥ ವೇರಿಯೇಬಲ್ಸ್ನ ಸೆಲೆಕ್ಟ್ ಮಾಡೋದಿರ್ಬೋದು, ಅಥವಾ ಕಂಟ್ರೋಲಿಂಗ್ ದ ಕಂಡೀಷನ್ಸ್ನ ಕಂಟ್ರೋಲ್ ಮಾಡೋದಿರ್ಬೋದು, ಆ್ಯಂಡ್ ಅನಲೈಸಿಂಗ್ ಡಾಟಾ ಟು ಡ್ರಾ ವ್ಯಾಲಿಡ್ ಕನ್ಕ್ಲೂಷನ್ನ ತಗೊಳ್ಳೋಕ್ಕೋಸ್ಕರ ಒಂದು ಡಾಟಾನ ಅನಾಲಿಸಿಸ್ ಮಾಡೋದಿರ್ಬೋದು. ಹೀಗೆ ಎಕ್ಸ್ಪೆರಿಮೆಂಟಲ್ ಡಿಸೈನ್ ಆಗಿ ಕೂಡ ಸ್ಟ್ಯಾಟ್ ವರ್ಕ್ ಆಗ್ತಿರುತ್ತೆ, ಅದ್ರ ಫಂಕ್ಷನ್ನ ನೆರವೇರಿಸಿಕೊಡುತ್ತಿರುತ್ತೆ. ರಿಸ್ಕ್ ಅಸೆಸ್ಮೆಂಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ನಲ್ಲಿ ಕೂಡ ಸ್ಟ್ಯಾಟ್ ಹೆಲ್ಪ್ ಆಗುತ್ತೆ. ಸ್ಟ್ಯಾಟಿಸ್ಟಿಕ್ಸ್ ಈಸ್ ಅಪ್ಲೈಡ್ ಟು ಅಸೆಸ್ ಆ್ಯಂಡ್ ಮ್ಯಾನೇಜ್ ರಿಸ್ಕ್ನ ಅಸೆಸ್ ಮಾಡೋಕ್ಕೋಸ್ಕರ ಅಥವಾ ಮ್ಯಾನೇಜ್ ಮಾಡೋಕ್ಕೋಸ್ಕರ ಸ್ಟ್ಯಾಟ್ನ ಯೂಸ್ ಮಾಡಲಾಗುತ್ತೆ. ವೆದರ್ ಇನ್ ಫೈನಾನ್ಸ್, ಇನ್ಶೂರೆನ್ಸ್ ಆರ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್, ಸ್ಟ್ಯಾಟಿಸ್ಟಿಕಲ್ ಮೆಥಡ್ ಹೆಲ್ಪ್ಸ್ ಅಸ್
ಕ್ವಾಂಟಿಫೈ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಅನ್ಸರ್ಟಿನಿಟಿನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೋಸ್ಕರ ಕ್ವಾಂಟಿಫೈ ಮಾಡೋಕ್ಕೋಸ್ಕರ ಏನು ಮಾಡ್ತೀವಪ್ಪ ಅಂತಂದರೆ ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್ನ ಯೂಸ್ ಮಾಡಲಾಗುತ್ತೆ. ಎಲ್ಲೆಲ್ಪ ಅಂದರೆ ಫೈನಾನ್ಸ್ ಇರ್ಬೋದು, ಇನ್ಶೂರೆನ್ಸ್ ಇರ್ಬೋದು, ಹಾಗೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ನಲ್ಲಿ ಯೂಸ್ ಮಾಡಲಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಎಕನಾಮಿಕ್ ಅನಾಲಿಸಿಸ್. ಇನ್ ಎಕನಾಮಿಕ್ ಟ್ರಿಕ್ಸ್ ಆರ್ uses statistical methods to model and analyze economic relationship ನ ಮಾಡೆಲ್ ಮಾಡೋಕ್ಕೋಸ್ಕರ ಅನಲೈಸ್ ಮಾಡೋಕ್ಕೋಸ್ಕರ ಎಕನಾಮಿಕ್ ಅನಾಲಿಸಿಸ್ನ ಯೂಸ್ ಮಾಡಲಾಗುತ್ತೆ ಎಕನಾಮಿಕ್ ಟ್ರಿಕ್ಸ್ ಆಗಿ. ಎಕನಾಮಿಕ್ ಟ್ರಿಕ್ಸ್ ಅಂದರೆ ಎಕನಾಮಿಕ್ಸ್ ಒಳಗೆ ಬರುವಂಥ ಒಂದು ಸ್ಟಾಟ್ ಅದರದೊಂದು ಪಾರ್ಟ್ ಆಗಿರುತ್ತೆ. ಮೇಕಿಂಗ್ ಇಟ್ ಕ್ರೂಷಿಯಲ್ ಟೂಲ್ ಫಾರ್ ಎಕನಾಮಿಕ್ ರಿಸರ್ಚ್ ಆ್ಯಂಡ್ ಪಾಲಿಸಿ ಅನಾಲಿಸಿಸ್. ಎಕನಾಮಿಕ್ ಟ್ರಿಕ್ಸ್ ಯೂಸ್ ಮಾಡೋದ್ರ ಮೂಲಕ ಒಂದು ಕ್ರೂಷಿಯಲ್ ಟೂಲ್ನ ಎಕನಾಮಿಕ್ನಲ್ಲಿ ನಾವು ಪಡ್ಕೊಳ್ತೀವಿ. ನೆಕ್ಸ್ಟ್ ಡೆಮೋಗ್ರಾಫಿಕ್ ಅನಾಲಿಸಿಸ್. ಸ್ಟ್ಯಾಟಿಸ್ಟಿಕ್ಸ್ ಈಸ್ ಎಕ್ಸ್ಟೆನ್ಸಿವ್ಲಿ ಯೂಸ್ಡ್ ಇನ್ ಡೆಮೋಗ್ರಾಫಿಕ್ ಸ್ಟಡಿ. ಒಂದು ಡೆಮೋಗ್ರಾಫಿಕ್ ಸ್ಟಡಿಗೋಸ್ಕರ ಎಕ್ಸ್ಟೆನ್ಸಿವ್ಲಿ ಸ್ಟ್ಯಾಟ್ನ ಯೂಸ್ ಮಾಡಲಾಗುತ್ತೆ. ಅನಲೈಸ್ ಪಾಪ್ಯುಲೇಷನ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರ್ಬೋದು, ಗ್ರೋತ್ ರೇಟ್ ಇರ್ಬೋದು, ಮಾರ್ಟಿಲಿಟಿ ರೇಟ್ ಇರ್ಬೋದು, ಆಸ್ ವೆಲ್ ಆಸ್ ಮೈಗ್ರೇಷನ್ ಪ್ಯಾಟರ್ನ್ಸ್. ಹೇಗೆ ಮೈಗ್ರೇಟ್ ಆಗ್ತಿದ್ದಾರೆ, ಹೇಗೆ ಮಾರ್ಟಿಲಿಟಿ ರೇಟ್ ಇದೆ, ಹೇಗೆ ಗ್ರೋತ್ ರೇಟ್ ಇದೆ, ಹಾಗೆ ಹಲವಾರು ಇನ್ಫಾರ್ಮೇಷನ್ ನಾವು ಡೆಮೋಗ್ರಾಫಿಕ್ನಲ್ಲಿ ಸ್ಟಾಟ್ ಮೂಲಕ ಪಡೆದುಕೊಳ್ತೀವಿ. ನೆಕ್ಸ್ಟ್ ಮಾರ್ಕೆಟ್ ರಿಸರ್ಚ್. Businesses use statistical methods in market research to analyze consumer behavior, preference and trends. Consumer behavior ತಿಳ್ಕೊಳ್ಳೋಕ್ಕೋಸ್ಕರ ಇರ್ಬೋದು, ಪ್ರಿಫರೆನ್ಸ್ ತಿಳ್ಕೊಳ್ಳೋಕ್ಕೋಸ್ಕರ ಇರ್ಬೋದು, ಬಿಸ್ನೆಸ್ ಮಾರ್ಕೆಟ್ ರಿಸರ್ಚ್ ಮಾಡೋಕ್ಕೋಸ್ಕರ ಇರ್ಬೋದು. ಬಿಸ್ನೆಸ್ದವ್ರು ಏನು ಮಾಡ್ತಿರ್ತಾರಪ್ಪ ಅಂದರೆ ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್ನ ಯೂಸ್ ಮಾಡ್ತಿರ್ತಾರೆ. ದಿಸ್ ಇನ್ಫಾರ್ಮೇಷನ್ ಇನ್ಫಾರ್ಮ್ಸ್ ಪ್ರಾಡಕ್ಟ್ ಡೆವಲಪ್ಮೆಂಟ್, ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಆ್ಯಂಡ್ ಬಿಸ್ನೆಸ್ ಪ್ಲಾನಿಂಗ್. ಈ ಎಲ್ಲ ಇನ್ಫಾರ್ಮೇಷನ್ ನಾವೇನು ಮಾಡ್ತೀವಪ್ಪ ಅಂದ್ರೆ ಪ್ರಾಡಕ್ಟ್ ಡೆವಲಪ್ಮೆಂಟ್ನಲ್ಲಿ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಮಾಡೋಕ್ಕೆ, ಪ್ರಾಡಕ್ಟ್ ಡೆವಲಪ್ಮೆಂಟ್ ಮಾಡೋಕ್ಕೆ, ಆಸ್ ವೆಲ್ ಆಸ್ ಬಿಸ್ನೆಸ್ ಪ್ಲಾನಿಂಗ್ ಮಾಡೋಕ್ಕೋಸ್ಕರ ಯೂಸ್ ಮಾಡ್ತಾ ಇರ್ತೀವಿ. ನೆಕ್ಸ್ಟ್ ಪಬ್ಲಿಕ್ ಹೆಲ್ತ್ ಸರ್ವೈಲೆನ್ಸ್. ಸ್ಟ್ಯಾಟಿಸ್ಟಿಕಲ್ ಪ್ಲೇಸ್ ವೈಟಲ್ ರೋಲ್ ಇನ್ ಪಬ್ಲಿಕ್ ಹೆಲ್ತ್ ಬೈ ಮಾನಿಟರಿಂಗ್ ಆ್ಯಂಡ್ ಅನಲೈಸಿಂಗ್ ಹೆಲ್ತ್ ರಿಲೇಟೆಡ್ ಡಾಟಾ ಯೂಸ್ ಮಾಡ್ಕೊಂಡು ಕೆಲಸ ಏನು ಮಾಡ್ತಿರ್ತೀವಪ್ಪ, ಪಬ್ಲಿಕ್ ಹೆಲ್ತ್ ಅದ್ರ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡ್ತಿರ್ತೀವಿ. ಅಲ್ಲೇ ವೈಟಲ್ ರೂಲ್ ಸ್ಟ್ಯಾಟ್ನ ಪ್ಲೇ ಮಾಡ್ತಿರುತ್ತೆ. ದಿಸ್ ಇನ್ಕ್ಲೂಡ್ಸ್ ಡಿಸೀಸ್ ಪ್ರಿವೆಲೆನ್ಸ್ ಆ್ಯಂಡ್ ವ್ಯಾಕ್ಸಿನೇಷನ್ ಕವರೇಜ್. ಮೊನ್ನೆ ಕೊರೋನಾ ಬಂದಾಗ ವ್ಯಾಕ್ಸಿನೇಷನ್ ಎಷ್ಟು ಕವರ್ ಆಯಿತು, ಎಷ್ಟು ಮಂದಿ ಸಿಕ್ತು ಅನ್ನೋದು ಕೂಡ ಸ್ಟಾಟ್ ಮೂಲಕನ ತಿಳ್ಕೊಳ್ಳಲಾಗುತ್ತೆ. ಆ್ಯಂಡ್ ಹೆಲ್ತ್ ಔಟ್ಕಮ್ಸ್, ಎಷ್ಟು ಮಂದಿ ಗುಣ ಆದರು, ಎಷ್ಟು ಮಂದಿ ಕೊರೋನಾ ಬಂದಿತ್ತು, ಹೀಗೆ ಒಂದಿಷ್ಟು ಇನ್ಫಾರ್ಮೇಷನ್ನ ನಾವು ಸ್ಟಾಟ್ ಡಾಟಾದ ಮೂಲಕ ತಿಳ್ಕೊಬೋದಾಗಿರುತ್ತೆ. ಹಾಗೆ ಹೆಲ್ತ್ ಸರ್ವೈಲೆನ್ಸ್ಗೂ ಕೂಡ ಸ್ಟಾಟ್ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಎನ್ವಿರಾನ್ಮೆಂಟಲ್ ಸ್ಟಡೀಸ್. Environmental studies uses statistical methods to analyze data related to climate change. Climate change ಬಗ್ಗೆ ತಿಳ್ಕೊಳ್ಳೋಕ್ಕೋಸ್ಕರ ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಕೂಡ ಸ್ಟಾಟ್ ಮೆಥಡ್ಸ್ನ ಯೂಸ್ ಮಾಡಲಾಗುತ್ತೆ. ಪೊಲ್ಯೂಷನ್ ಲೆವೆಲ್ನ ತಿಳ್ಕೊಳ್ಳೋಕ್ಕಿರ್ಬೋದು, ಎಕಾಲಜಿಕಲ್ ಪ್ಯಾಟರ್ನ್ ಇರ್ಬೋದು, ಆ್ಯಂಡ್ ಏಡಿಂಗ್ ಇನ್ ಎನ್ವಿರಾನ್ಮೆಂಟಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಪಾಲಿಸಿ ಡಿಸಿಷನ್ಸ್ನ ಮಾಡೋಕ್ಕೋಸ್ಕರ ಇರ್ಬೋದು. ಹೀಗೆ ಹಲವಾರು ವಿಚಾರಕ್ಕಾಗಿ ಎನ್ವಿರಾನ್ಮೆಂಟಲ್ ಸ್ಟಡೀಸ್ನಲ್ಲಿ ಸ್ಟಾಟ್ನ ನಾವು ಕಾಣ್ಬೋದಾಗಿರುತ್ತೆ. ಸೋಷಿಯಲ್ ಸೈನ್ಸ್ ರಿಸರ್ಚ್. ಇನ್ ಸೋಷಿಯಾಲಜಿ, psychology and other social science, statistics is employed to study human behavior. Human behavior ಅಧ್ಯಯನ ಮಾಡೋಕ್ಕೋಸ್ಕರ ಸೈಕಾಲಜಿಯಲ್ಲಿ ಇರ್ಬೋದು, ಸೋಷಿಯಾಲಜಿಯಲ್ಲಿ ಇರ್ಬೋದು, ಅಥವಾ ಸೋಷಿಯಲ್ ಸೈನ್ಸಲ್ಲಿ ಇರ್ಬೋದು. ಹ್ಯೂಮನ್ ಬಿಹೇವಿಯರ್, ಅಟಿಟ್ಯೂಡ್ ಆ್ಯಂಡ್ ಟ್ರೆಂಡ್ಸ್ ಆ್ಯಂಡ್ ಫೆಸಿಲಿಟೇಟಿಂಗ್ ಎವಿಡೆನ್ಸ್ ಬೇಸ್ಡ್ ಸೋಷಿಯಲ್ ರಿಸರ್ಚ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಒಂದು ಸ್ಟಾಟ್ ಮೆಥಡ್ಸ್ನ ಯೂಸ್ ಮಾಡಲಾಗುತ್ತೆ ಸೋಷಿಯಲ್ ಸೈನ್ಸ್ ರಿಸರ್ಚಲ್ಲಿ ಕೂಡ. ನೆಕ್ಸ್ಟ್ ಲಿಮಿಟೇಷನ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ಸೆನ್ಸಿಟಿವಿಟಿ ಟು ಔಟ್ಲಯರ್ಸ್. ಸೆನ್ಸಿಟಿವ್ ಆದಂಥ ಇನ್ಫಾರ್ಮೇಷನ್ನ ಸ್ಟಾಟ್ ಒಳಗೊಂಡಿರುತ್ತೆ ಫಾರ್ ಔಟ್ಲಯರ್ಸ್ ಆರ್ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್. ಔಟ್ಲಯರ್ಸ್ ಅಥವಾ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಕ್ಯಾನ್ ಸಿಗ್ನಿಫಿಕೆಂಟ್ಲಿ impact statistical measures such as the mean and standard deviation. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇರ್ಬೋದು ಅಥವಾ ಮೀನ್ ಇರ್ಬೋದು. ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಭಾಳಷ್ಟು ಎಫೆಕ್ಟ್ ಮಾಡ್ತವೆ. ಎವರೇಜಸ್ ಮುಂದೆ ನೋಡ್ತೀವಿ ಇದ್ರ ಬಗ್ಗೆ. ದೀಸ್ ಮೆಜರ್ಸ್ ಮೈಟ್ ನಾಟ್ ಅಕ್ಯುರೇಟ್ಲಿ ರಿಪ್ರೆಸೆಂಟ್ ದ ಸೆಂಟ್ರಲ್ ಟೆಂಡೆನ್ಸಿ ಆ್ಯಂಡ್ ವೇರಿಯಬಿಲಿಟಿ ಆಫ್ ದಿ ಡಾಟಾ ವ್ಯಾನ್ ಔಟ್ಲಯರ್ಸ್ ಆರ್ ಪ್ರೆಸೆಂಟ್. ಔಟ್ಲಯರ್ಸ್ ಇದ್ದರೆ ಡಾಟಾ ಒಳಗೆ ಔಟ್ಲಯರ್ಸ್ ಇದ್ದರೆ, ಫಾರ್ ಎಕ್ಸಾಂಪಲ್ ಏನಪ್ಪ ಅಂತಂದರೆ, ನಾ ಈಗ ಟೆಸ್ಟ್ನ ತೊಗೊತೀನಿ ಅಂದ್ಕೊಳ್ಳಿ ಸ್ಟೂಡೆಂಟ್ಸಿಗೆ. ಒಂದಿಷ್ಟು ಜನ 50, 55, 60,
58, 52 ಹೀಗೆ ಮಾರ್ಕ್ಸ್ನ ತೊಗೊಂಡಿರ್ತಾರೆ. ಒಬ್ಬ ಯಾರೋ ಏನು ಮಾಡ್ತಾನಪ್ಪ ಅಂತಂದರೆ ಬರೀ 2 ಮಾರ್ಕ್ಸ್ ತೊಗೊಂಡಿರ್ತಾನೆ. ಇನ್ನೊಬ್ಬ ಏನು ಮಾಡಿರ್ತಾನಪ್ಪ ಅಂತಂದರೆ 98 ಮಾರ್ಕ್ಸ್ನ ತೊಗೊಂಡಿರ್ತಾನೆ. ಈ 2 ನಂಬರ್ಸ್ ಏನಿರ್ತಾವಲ್ಲ ಇವಕ್ಕೆ ಏನಂತೀವಪ್ಪ ಅಂದ್ರೆ ಔಟ್ಲಯರ್ಸ್ ಅಂತ ಕರಿತೀವಿ, ಆರ್ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಅಂತಲೂ ಕೂಡ ಇವಕ್ಕೆ ಕರಿತೀವಿ. ಇವೇನು ಮಾಡ್ತವೆ, ಎವರೇಜಸ್ನ ಕಂಡುಹಿಡಿಯುವಾಗ ಅಥವಾ ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಕಂಡುಹಿಡಿಯುವಾಗ ಭಾಳಷ್ಟು ಇಂಪ್ಯಾಕ್ಟ್ನ ಈ ಡಾಟಾ ಮೇಲೆ ಮಾಡಿಬಿಡುತ್ತೆ. ಅದಕ್ಕೆ ಏನಂತಾರಪ್ಪ ಅಂದರೆ ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್ ಆರ್ ಸೆನ್ಸಿಟಿವ್ ಟು ಔಟ್ಲಯರ್ಸ್. ಇದ್ರ ಮೇಲೆ ಭಾಳ ಸೆನ್ಸಿಟಿವ್ ಆಗಿರುತ್ತೆ. ಓಕೆ, ಇದ್ರ ಬಗ್ಗೆ ಭಾಳ ಸ್ಟಡಿ ಮಾಡಬೇಕಾದ್ರೆ ಎವರೇಜಸ್ ನೋಡೋಣಂತೆ. ಅದ್ರ ಮೇಲೆ ಒಂದು ಡಾಟಾದ ಎಕ್ಸಾಂಪಲ್ ತೊಗೊಂಡ್ಬಿಟ್ಟು ನೋಡೋಣಂತೆ. ನೆಕ್ಸ್ಟ್, ಅಸಂಪ್ಷನ್ ಆಫ್ homogeneity. Assumption of homogeneity. May statistical methods assume homogeneity or similarity of variance within a data set. Statistical methods ಏನು ಮಾಡ್ಬೋದಪ್ಪ ಅಂತಂದರೆ ಹೋಮೋಜಿನಿಟಿನ ಅಥವಾ ಸಿಮಿಲಾರಿಟಿನ ವೇರಿಯನ್ಸಸ್ನಲ್ಲಿ ಕಂಡ್ಕೋಬೋದಾಗಿರುತ್ತೆ. Violation of these assumptions can affect the reliability of statistical test and leads to inaccurate result. ಇಂಥ ಹೋಮೋಜಿನಿಟಿನ ವೈಲೇಟ್ ಮಾಡೋದ್ರ ಮೂಲಕ, ಅಸಂಪ್ಷನ್ಸ್ನ ವೈಲೇಟ್ ಮಾಡೋದ್ರ ಮೂಲಕ ಅದು ನಮ್ಮ ರಿಸಲ್ಟ್ ಮೇಲೆ ಎಫೆಕ್ಟ್ ಆಗುತ್ತೆ. ರಿಸಲ್ಟ್ ಇನ್ಅಕ್ಯುರೇಟ್ ಬರ್ಬೋದು. ಓಕೆ, ಸ್ಟ್ಯಾಟಿಸ್ಟಿಕಲ್ ಟೆಸ್ಟ್ ಮಾಡಲಾಗತ್ತೆ ಡಾಟಾ ಯೂಸ್ ಮಾಡಿಕೊಂಡು. ಅದರಲ್ಲಿರುವಂಥ ಹೋಮೋಜಿನಿಟಿನ ನಾವು ಸ್ಟಡಿ ಮಾಡಲಿಲ್ಲ ಅಂತಂದರೆ, ಸಿಮಿಲಾರಿಟಿನ ನಾವು ನೆಗ್ಲೆಕ್ಟ್ ಮಾಡಿದರೆ ಆಗೇನಾಗತ್ತಪ್ಪ ಅಂತಂದರೆ ವೈಲೇಷನ್ ಆಫ್ ದಿಸ್ ಅಸಂಪ್ಷನ್, ಈ ಅಸಂಪ್ಷನ್ನ ವೈಲೇಟ್ ಮಾಡೋದ್ರ ಮೂಲಕ ನಮ್ಮ ರಿಸಲ್ಟ್ ಇನ್ಅಕ್ಯುರೇಟ್ ಬರ್ಬೋದಾಗಿರುತ್ತೆ. ನೆಕ್ಸ್ಟ್, ಅಸಂಪ್ಷನ್ ಆಫ್ ನಾರ್ಮ್ಯಾಲಿಟಿ. ಸಮ್ ಸ್ಟ್ಯಾಟಿಸ್ಟಿಕಲ್ ಟೆಸ್ಟ್ಸ್, ಪರ್ಟಿಕ್ಯುಲರ್ಲಿ ಪ್ಯಾರಾಮೆಟ್ರಿಕ್ ಟೆಸ್ಟ್ಸ್ ಏನು ಮಾಡಲಾಗತ್ತಪ್ಪ ಅಂತಂದರೆ ನಾರ್ಮಲಿಟಿನಲ್ಲಿ ಭಾಳಷ್ಟು ಯೂಸ್ ಮಾಡಲಾಗತ್ತೆ. ದಟ್ ಅಸ್ಯೂಮ್ಸ್ ದ್ಯಾಟ್ ದ ಡಾಟಾ ಫಾಲೋಸ್ ಎ ನಾರ್ಮಲ್ ಡಿಸ್ಟ್ರಿಬ್ಯೂಷನ್. ಪ್ಯಾರಾಮೆಟ್ರಿಕ್ ಟೆಸ್ಟ್ನಲ್ಲಿ ಡಾಟಾ ಒಂದು ನಾರ್ಮಲ್ ಡಿಸ್ಟ್ರಿಬ್ಯೂಷನ್ನ ಫಾಲೋ ಮಾಡುತ್ತೆ ಅಂತ ಊಹೆ ಮಾಡಲಾಗತ್ತೆ. ಇಂಥ ಅಸಂಪ್ಷನ್ಲಿಂದ ಏನಾಗುತ್ತಪ್ಪ ಅಂತಂದರೆ ಇಲ್ಲಿ ಸ್ಟ್ಯಾಟ್ ತನ್ನ ಅಸ್ತಿತ್ವನ ಕಳ್ಕೊಳ್ಳುತ್ತೆ. ಇಫ್ ದ ಡಾಟಾ deviates significantly from normality, the validity of this test may be compromised. ಈ ಟೆಸ್ಟ್ದ ವ್ಯಾಲಿಡಿಟಿ ಏನಿರುತ್ತಪ್ಪ ಅಂತಂದರೆ ಕಾಂಪ್ರಮೈಸ್ ಆಗುತ್ತೆ. ಯಾವಾಗಪ್ಪ ಅಂದರೆ ಸ್ವಲ್ಪ ಡಾಟಾ ಏನಾರ ಡಿವಿಯೇಟ್ ಆಯ್ತಪ್ಪ ಅಂದರೆ, ಈ ಸಿಗ್ನಿಫಿಕೆಂಟ್ ನಾರ್ಮಲಿಟಿಲಿಂದ ಡಿವಿಯೇಟ್ ಆಯ್ತು ಅಂದರೆ, ಹೊರಗೆ ಹೋಯ್ತಪ್ಪ ಅಂದರೆ, ಅಥವಾ ನಾರ್ಮಲ್ ಹಿಂಗೆ ಬಂದುಬಿಡ್ತಂದ್ರೆ, ಕರ್ವ್ ಹಿಂಗೆ ಬಂತಂದರೆ ಆಗ ಏನಾಗುತ್ತಪ್ಪ ಅಂತ ಸ್ಟ್ಯಾಟಿಸ್ಟಿಕಲ್ ಡಾಟಾ ವ್ಯಾಲಿಡಿಟಿನ ಕಳ್ಕೊಳ್ಳೋದು. Next, correlation versus causation. Statistics can identify relationship between variables. Nothing but that relationship between variables ಅಂತಂದ್ರೆ correlation ಅಂತ ಹೇಳ್ಬೋದು. But it can establish causation. ಐಡೆಂಟಿಫೈ ಮಾಡಲಾಗುತ್ತೆ. ಸ್ಟ್ಯಾಟಿಸ್ಟಿಕ್ಸ್ ಕ್ಯಾನ್ ಐಡೆಂಟಿಫೈ ರಿಲೇಷನ್ಶಿಪ್ ಬಿಟ್ವೀನ್ ವೇರಿಯೇಬಲ್ಸ್ ಮಧ್ಯೆ ಇರುವಂಥ ರಿಲೇಷನ್ಶಿಪ್ನ ಐಡೆಂಟಿಫೈ ಮಾಡಲಾಗುತ್ತೆ ಸ್ಟ್ಯಾಟಿಸ್ಟಿಕ್ಸ್ ಮೂಲಕ. ಬಟ್ ಇಟ್ ಕೆನಾಟ್ ಎಸ್ಟಾಬ್ಲಿಷ್ ಕಾಸೇಷನ್ನ ಇದು ಎಸ್ಟಾಬ್ಲಿಷ್ ಮಾಡಲ್ಲ. ಇದು ಎಸ್ಟಾಬ್ಲಿಷ್ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಕೋರಿಲೇಷನ್ ಡಸ್ ನಾಟ್ ಇಂಪ್ಲೈ ಕಾಸೇಷನ್ ಆ್ಯಂಡ್ ಅಡಿಷನಲ್ ಎವಿಡೆನ್ಸ್ ಈಸ್ ಆಫನ್ ನೀಡೆಡ್ ಟು ಮೇಕ್ ಕ್ಯಾಶುವಲ್ ಇನ್ಫರೆನ್ಸಸ್. ಕಾಸೇಷನ್ ಅಂದ್ರೆ ಏನು? ಕಾಸೇಷನ್ ಅಂದ್ರೆ ಆ್ಯಕ್ಚುಲಿ ಒಂದು ಪರಿಣಾಮ ಕ್ರಿಯೇಟ್ ಮಾಡಿಕೊಡೋದಾಗಿರುತ್ತೆ. ವೇರಿಯೇಬಲ್ಸ್ ಮಧ್ಯೆ ಒಂದು ರಿಲೇಷನ್ಶಿಪ್ನ ಬಿಲ್ಡ್ ಮಾಡಿಕೊಡುತ್ತೆ ಸ್ಟ್ಯಾಟಿಸ್ಟಿಕ್ಸ್, ಬಟ್ ಅದ್ರ ಮೇಲೆ ಪರಿಣಾಮನ ಅದು ಕ್ರಿಯೇಟ್ ಮಾಡಲ್ಲ. ಅದಕ್ಕೆ ಹೇಳೋದು ಕಾಸೇಷನ್ ಕೆನಾಟ್ ಎಸ್ಟಾಬ್ಲಿಷ್ ಬೈ ಸ್ಟ್ಯಾಟಿಸ್ಟಿಕ್ಸ್ ಮೂಲಕ ನಾವು ಕಾಸೇಷನ್ನ ಎಸ್ಟಾಬ್ಲಿಷ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ. ನೆಕ್ಸ್ಟ್, ಸ್ಯಾಂಪ್ಲಿಂಗ್ ಬಯಾಸಸ್. If the sample used for analysis is not representative of the population, sample ಯೂಸ್ ಮಾಡಿರ್ತಾರಲ್ಲ ಅನಾಲಿಸಿಸ್ ಮಾಡೋಕ್ಕೋಸ್ಕರ, ಅದು ಆ ಸ್ಯಾಂಪಲ್ ಪಾಪ್ಯುಲೇಷನ್ನ ರೀಪ್ರೆಸೆಂಟ್ ಮಾಡಲಿಲ್ಲ ಅಂತಂದರೆ ಸ್ಯಾಂಪ್ಲಿಂಗ್ ಬಯಾಸಸ್ ಕ್ಯಾನ್ ಆಕರ್. ಆಗ ಸ್ಯಾಂಪ್ಲಿಂಗ್ ಬಯಾಸ್ ಆಕರ್ ಆಗ್ತಿರುತ್ತೆ. ದಿಸ್ ಕ್ಯಾನ್ ಲೀಡ್ ಟು ರಿಸಲ್ಟ್ ದ್ಯಾಟ್ ಡು ನಾಟ್ ಅಕ್ಯುರೇಟ್ಲಿ ರಿಫ್ಲೆಕ್ಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಎಂಟೈರ್ ಪಾಪ್ಯುಲೇಷನ್.
ಅದರಲ್ಲಿಂದ ಏನಾಗುತ್ತಪ್ಪ ಅಂತಂದರೆ ರಿಸಲ್ಟ್ ಬಂದಿರುತ್ತಲ್ಲ ಆ ರಿಸಲ್ಟ್ ಅಕ್ಯುರೇಟಾಗಿ ರಿಫ್ಲೆಕ್ಟ್ ಮಾಡಲ್ಲ. ಏನು ರಿಫ್ಲೆಕ್ಟ್ ಮಾಡೋಂಗಿಲ್ಲ? ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎಂಟೈರ್ ಪಾಪ್ಯುಲೇಷನ್ ಕ್ಯಾರೆಕ್ಟರಿಸ್ಟಿಕ್ನ ಆ ರಿಸಲ್ಟ್ ರಿಫ್ಲೆಕ್ಟ್ ಮಾಡಲ್ಲ. ಸೊ ಆ ಎಲ್ಲ ಡಾಟಾ ವೇಸ್ಟ್ ಆಗಿಬಿಡುತ್ತೆ. ಸ್ಯಾಂಪ್ಲಿಂಗ್ ಬಯಾಸ್ ಆಗಿದ್ದರೆ, ಯಾವುದರ ಆಧಾರದ ಮೇಲೆ ಸ್ಯಾಂಪ್ಲಿಂಗ್ನ ತೆಗೆದುಕೊಂಡಿದ್ರೆ. ಓಕೆ, ಇನ್ಕಂಪ್ಲೀಟ್ ಇನ್ಫಾರ್ಮೇಷನ್. ಸ್ಟ್ಯಾಟಿಸ್ಟಿಕ್ಸ್ ರಿಲೈಸ್ ಆನ್ ದ ಅವೈಲೇಬಲ್ ಡಾಟಾ. ಎಷ್ಟು ಡಾಟಾ ಅವೈಲೇಬಲ್ ಇರುತ್ತೋ ಆ ಅವೈಲೇಬಲ್ ಡಾಟಾ ಮೇಲೆ ಅಷ್ಟೇ ಇದೇನಾಗಿರುತ್ತಪ್ಪ ಅಂತಂದರೆ ರಿಲೈ ಆಗಿರುತ್ತೆ. ಆ ಅವೈಲೇಬಲ್ ಡಾಟಾ ಮೇಲೆ ಅಷ್ಟೇ ನಿಂತಿರುತ್ತೆ. ಆ್ಯಂಡ್ ಇಫ್ ದ ಡಾಟಾ ಆರ್ ಇನ್ಕಂಪ್ಲೀಟ್ ಆರ್ ಬಯಾಸ್ಡ್, ಡಾಟಾ ಏನರ ಬಯಾಸ್ಡ್ ಆಗಿದ್ದರೆ ಅಥವಾ ಇನ್ಕಂಪ್ಲೀಟ್ ಆಗಿದ್ದರೆ ದ ರಿಸಲ್ಟ್ ಮೇ ನಾಟ್ ಪ್ರೊವೈಡ್ ಎ ಕಾಂಪ್ರಿಹೆನ್ಸಿವ್ ಆ್ಯಂಡ್ ಆರ್ ಅಕ್ಯುರೇಟ್ ರಿಪ್ರೆಸೆಂಟೇಷನ್ ಆಫ್ ದಿ ಫೆನಮಿನಾ ಅಂಡರ್ ಸ್ಟಡಿ. ಆ ಸ್ಟಡಿ ಮೂಲಕ ತೆಗೆದುಕೊಂಡಂಥ ರಿಸಲ್ಟು ಒಂದು ಕಾಂಪ್ರಿಹೆನ್ಸಿವ್ ರಿಸಲ್ಟ್ ಆಗಿರಲ್ಲ ಮತ್ತು ಅಕ್ಯುರೇಟ್ ರಿಸಲ್ಟ್ ಆಗಿರಲ್ಲ ಅಂತ ನಾ ಹೇಳ್ಬೋದು. ನೆಕ್ಸ್ಟ್ ಬರೋವಲ್ತಲ್ಲ. ಓಕೆ, ನೆಕ್ಸ್ಟ್ context sensitivity. Statistical results may be sensitive to the context in which the data are collected. ಡಾಟಾ ಹೇಗೆ ಕಲೆಕ್ಟ್ ಮಾಡಿರ್ತಾರೆ ಅನ್ನೋ ಆಧಾರದ ಮೇಲೆ ಅವು ಏನಾಗಿರುತ್ತಪ್ಪ ಅಂತಂದರೆ ಕಂಟೆಕ್ಸ್ಟ್ ಆರ್ ಸೆನ್ಸಿಟಿವ್. ತೆಗೆದುಕೊಂಡಂಥ ಡಾಟಾ ಸೆನ್ಸಿಟಿವ್ ಆಗಿರುತ್ತೆ. ದ್ಯಾಟ್ ಆರ್ ಚೇಂಜಸ್ ಇನ್ ದ ಸ್ಯಾಂಪ್ಲಿಂಗ್ ಮೆಥಡ್, ಮೆಷರ್ಮೆಂಟ್ ಸ್ಕೇಲ್ಸ್ ಆರ್ ಅದರ್ ಕಂಟೆಕ್ಚುವಲ್ ಫ್ಯಾಕ್ಟರ್ಸ್ ಕ್ಯಾನ್ ಇಂಪ್ಯಾಕ್ಟ್ ಆನ್ ದಿ ಔಟ್ಕಮ್ಸ್. ಮೆಜರ್ಮೆಂಟ್ ಸ್ಕೇಲ್ಸ್ ಇರ್ಬೋದು, ಅಥವಾ ಸ್ಯಾಂಪ್ಲಿಂಗ್ ಮೆಥಡ್ ಇರ್ಬೋದು, ಅಥವಾ ಅದರ್ ಕಂಟೆಕ್ಚುವಲ್ ಫ್ಯಾಕ್ಟರ್ಸ್ ಇರ್ಬೋದು. ಹಲವಾರು ಫ್ಯಾಕ್ಟರ್ಸ್ನ ನಾವು ನೋಡ್ಬೋದು. ಅವೆಲ್ಲ ಏನಾಗ್ತಾವಪ್ಪ ಅಂತಂದ್ರೆ ಔಟ್ಕಮ್ ಮೇಲೆ ಇಂಪ್ಯಾಕ್ಟ್ನ ಕ್ರಿಯೇಟ್ ಮಾಡ್ತವೆ. ಸೊ ಕಂಟೆಕ್ಸ್ಟ್ ಈಸ್ ಸೆನ್ಸಿಟಿವ್ ಆಗಿರುತ್ತೆ. ಯಾವುದೇ ಒಂದು ಕಂಟೆಕ್ಸ್ಟ್ ತೆಗೆದುಕೊಂಡಂಥ ಡಾಟಾ ಕೂಡ ಸೆನ್ಸಿಟಿವ್ ಆದಂಥ ಇನ್ಫಾರ್ಮೇಷನ್ನೇ ಆಗಿರುತ್ತೆ. ನೆಕ್ಸ್ಟ್, ಇಂಟರ್ಪ್ರಿಟೇಷನ್ ಚಾಲೆಂಜಸ್. ಮಿಸ್ಇಂಟರ್ಪ್ರಿಟೇಷನ್ ಆಫ್ ಸ್ಟ್ಯಾಟಿಸ್ಟಿಕಲ್ ರಿಸಲ್ಟ್ ಈಸ್ ಕಾಮನ್. ಒಂದು ಸ್ಟ್ಯಾಟಿಸ್ಟಿಕಲ್ ರಿಸಲ್ಟ್ನ ಮಿಸ್ಇಂಟರ್ಪ್ರಿಟೇಷನ್ ಆಗೋದು ಕಾಮನ್ ಆದಂಥ ಒಂದು ವಿಷಯ ಆಗಿರುತ್ತೆ. ಎಸ್ಪೆಷಲಿ ವೆನ್ ಡೀಲಿಂಗ್ ವಿತ್ ಕಾಂಪ್ಲೆಕ್ಸ್ ಅನಾಲಿಸಿಸ್. ಯಾವಾಗ ಕಾಂಪ್ಲೆಕ್ಸ್ ಆದಂಥ ಅನಾಲಿಸಿಸ್ ಮಾಡ್ತಿರ್ತೀವಲ್ಲ ಆಗ ಎಸ್ಪೆಷಲಿ ಮಿಸ್ಇಂಟರ್ಪ್ರಿಟೇಷನ್ ಆಗುವಂಥ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಇಟ್ ರಿಕ್ವೈರ್ಸ್ ಎ ಥ್ರೂಔಟ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್ ಟು ಇಂಟರ್ಪ್ರೇಟ್ ರಿಸಲ್ಟ್ ಅಕ್ಯುರೇಟ್ಲಿ. ಭಾಳಷ್ಟು ಆಳವಾದಂಥ ಜ್ಞಾನ ಬೇಕಾಗುತ್ತೆ ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್ ಬಗ್ಗೆ ಟು ಇಂಟರ್ಪ್ರೇಟ್ ರಿಸಲ್ಟ್ ಅಕ್ಯುರೇಟ್ಲಿ. ಒಂದು ರಿಸಲ್ಟ್ನ ಅಕ್ಯುರೇಟಾಗಿ ಇಂಟರ್ಪ್ರೇಟ್ ಮಾಡೋಕ್ಕೋಸ್ಕರ ಒಂದು ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್ ಬಗ್ಗೆ ಆಳವಾದಂಥ ಜ್ಞಾನ ಇದ್ದರೆ ಮಾತ್ರ ಅದನ್ನು ಮಾಡೋಕ್ಕೆ ಸಾಧ್ಯ, ಇಂಟರ್ಪ್ರೇಟ್ ಮಾಡೋಕ್ಕೆ ಸಾಧ್ಯ ರಿಸಲ್ಟ್ನ, ಅಕ್ಯುರೇಟ್ ರಿಸಲ್ಟ್ನ. ಓಕೆ, ನೆಕ್ಸ್ಟ್ ಎಥಿಕಲ್ ಕನ್ಸಿಡರೇಷನ್. ಇದು ಒಂದು ಏನಾಗುತ್ತಪ್ಪ ಅಂತಂದರೆ ಡಿಮೆರಿಟ್ ಆಗುತ್ತೆ. ಎಥಿಕಲ್ ಕನ್ಸಿಡರೇಷನ್ such as privacy concerns and the potential for misuse of statistical analysis. Ethical consideration ಅಂತ ಬಂದರೆ ಪ್ರೈವೇಸಿ ಕನ್ಸರ್ನ್ಸ್, ಪ್ರೈವೇಸಿ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಡಾಟಾ ಕಲೆಕ್ಟ್ ಮಾಡಿರ್ತೀವಿ, ಆ ಡಾಟಾ ಎಲ್ಲ ಮಿಸ್ಯೂಸ್ ಆದರೆ ಏನು ಮಾಡೋದು? ಪೊಟೆನ್ಷಿಯಲ್ ಫಾರ್ ಮಿಸ್ಯೂಸ್ ಆಫ್ ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್. ಹಾಗೆ ಮಸ್ಟ್ ಬಿ ಟೇಕನ್ ಇನ್ ಟು ಅಕೌಂಟ್. ಇದನ್ನು ಕೂಡ ನಾವು ಅಕೌಂಟ್ನಲ್ಲಿ ತಗೋಬೇಕಾಗತ್ತೆ, ಇದನ್ನು ಕೂಡ ನಾವು ಪರಿಗಣನೆಗೆ ತೆಗೆದುಕೊಳ್ಬೇಕಾಗತ್ತೆ. ಇಂಪ್ರಾಪರ್ ಹ್ಯಾಂಡ್ಲಿಂಗ್ ಆಫ್ ಡಾಟಾ ಆರ್ ಬಯಾಸ್ಡ್ ಇಂಟರ್ಪ್ರಿಟೇಷನ್ ಕ್ಯಾನ್ ಹ್ಯಾವ್ ಎಥಿಕಲ್ ಇಂಪ್ಲಿಕೇಶನ್ಸ್. ಇಂಪ್ರಾಪರ್ ಹ್ಯಾಂಡ್ಲಿಂಗ್ ಇರ್ಬೋದು ಡಾಟಾದಲ್ಲಿ, ಅಥವಾ ಬಯಾಸ್ಡ್ ಡಾಟಾ ಇರ್ಬೋದು. ಇವೆಲ್ಲ ಏನು ಮಾಡ್ತಾವಪ್ಪ ಅಂತಂದರೆ ದ್ಯಾಟ್ ಹ್ಯಾವ್ ಎಥಿಕಲ್ ಇಂಪ್ಲಿಕೇಶನ್ಸ್. ಸಮ್ ಎಥಿಕಲ್ ಇಂಪ್ಲಿಕೇಶನ್ಸ್ ದ್ಯಾಟ್ ಕ್ರಿಯೇಟ್ಸ್. ಅಲ್ಲಿ ಒಂದು ಸ್ವಲ್ಪ ಎಥಿಕಲ್ ಇಂಪ್ಲಿಕೇಶನ್ಸ್ ಕ್ರಿಯೇಟ್ ಆಗ್ತಿರ್ತವೆ. ಎಥಿಕಲ್ ಆಗಿ ಅದನ್ನು ಯೂಸ್ ಮಾಡಲಿಲ್ಲ ಅಂತಂದರೆ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಊರಿನ ಒಂದು ಜನಸಂಖ್ಯೆನ ಇಟ್ಕೊಂಡ್ಬಿಟ್ಟು ಆ ಊರಿನಲ್ಲಿ ಎಷ್ಟು ಹಾಳು ಮಾಡ್ಬೋದು ಅನ್ನೋದನ್ನು ಸ್ಟಡಿ ಮಾಡ್ಬೋದಾಗಿರುತ್ತೆ ಒಬ್ಬ ಉಗ್ರಗಾಮಿ. ಹೀಗೆ ಪ್ರೈವೇಸಿ ಕೂಡ ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ಡಾಟಾದ್ದು. ನೆಕ್ಸ್ಟ್, inability to explain why. Statistics can identify patterns and relationship in data. Statistics ಏನು ಮಾಡ್ತಾವಪ್ಪ ಅಂತಂದರೆ ಪ್ಯಾಟರ್ನ್ಸ್ ಮತ್ತು ರಿಲೇಷನ್ಶಿಪ್ನ ಐಡೆಂಟಿಫೈ ಮಾಡಲಾಗುತ್ತೆ ಡಾಟಾದಲ್ಲಿ. ಬಟ್ ಇಟ್ ಮೇ ನಾಟ್ ಪ್ರೊವೈಡ್ ಎಕ್ಸ್ಪ್ಲನೇಷನ್ ಫಾರ್ ವೈ ದೀಸ್ ಪ್ಯಾಟರ್ನ್ ಎಕ್ಸಿಸ್ಟ್. ಆದರೆ
ಈ ಪ್ಯಾಟರ್ನ್ ಯಾಕೆ ಎಕ್ಸಿಸ್ಟ್ ಆಗಿದೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡೋದರಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಫೇಲ್ ಆಗುತ್ತೆ. ಹೌದಾ? ಅಂಡರ್ಸ್ಟ್ಯಾಂಡಿಂಗ್ ದ ಅಂಡರ್ಲೈಯಿಂಗ್ ಮೆಕ್ಯಾನಿಸಮ್ಸ್ ಆಫನ್ ರಿಕ್ವೈರ್ಸ್ ಅಡಿಷನಲ್ Understanding the underlying mechanism often requires additional qualitative or theoretical analysis. ಒಂದು ಸ್ವಲ್ಪ ಅಂಡರ್ಲೈಯಿಂಗ್ ಮೆಕ್ಯಾನಿಸಮ್ನ ತಿಳ್ಕೊಳ್ಳೋಕ್ಕೋಸ್ಕರ ಕ್ವಾಲಿಟೇಟಿವ್ ಆರ್ ಥೆರಾಟಿಕಲ್ ಅನಾಲಿಸಿಸ್ನ ನಾವು ಮಾಡಬೇಕಾಗತ್ತಲ್ಲೇ. ನೆಕ್ಸ್ಟ್ ಒನ್, contextual challenges. Statistical relationship observed in one context may not hold in another. ಒಂದು ರಿಲೇಷನ್ಶಿಪ್, ಸ್ಟ್ಯಾಟಿಸ್ಟಿಕಲ್ ರಿಲೇಷನ್ಶಿಪ್ ಒಂದರಲ್ಲಿ ಇರುವಾಗೆ ಅಥವಾ ಒಂದರಲ್ಲಿ ಅಬ್ಸರ್ವ್ ಮಾಡಿರುವ ಹಾಗೆ ಇನ್ನೊಂದರಲ್ಲಿ ನಾವು ಮಾಡೋಕ್ಕೆ ಸಾಧ್ಯ ಇಲ್ಲ. ಚೇಂಜಸ್ ಇನ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅಂಕರು ಭಾಳ ಚೇಂಜ್ ಆಗ್ತಿರ್ತವೆ. ಅದ್ರ ಪರವಾಗಿರ್ಬೋದು ಅಥವಾ ಅದರ ಕಾರಣದಿಂದ ಇರ್ಬೋದು, ಅಥವಾ ಕಂಡೀಷನ್ಸ್ ಕ್ಯಾನ್ ಅಫೆಕ್ಟ್ ದ ರಿಲೆವೆನ್ಸ್ ಆ್ಯಂಡ್ ಅಪ್ಲಿಕಬಿಲಿಟಿ ಆಫ್ ಸ್ಟ್ಯಾಟಿಸ್ಟಿಕಲ್ ಫೈಂಡಿಂಗ್ಸ್. ಕಂಡೀಷನ್ಸ್ ಇರ್ಬೋದು ಅಥವಾ ಸಮ್ ಎಫೆಕ್ಟ್ಸ್ ಇರ್ಬೋದು, ಸ್ಟ್ಯಾಟಿಸ್ಟಿಕಲ್ ಫೈಂಡಿಂಗ್ಸ್ನಲ್ಲಿ ಎಫೆಕ್ಟ್ ಆಗುವಂಥವು. ಅಂದರೆ ಸ್ಟ್ಯಾಟಿಸ್ಟಿಕಲ್ ಡಾಟಾ ಕೂಡ ಚೇಂಜ್ ಆಗ್ತಾ ಇರುತ್ತೆ, ಅದು ಲಿಮಿಟೇಷನ್ ಆಗುತ್ತೆ ಸ್ಟ್ಯಾಟದ್ದು. ಫಾಲ್ಸ್ ಸೆನ್ಸ್ ಆಫ್ ಪ್ರಿಸಿಷನ್. ಎಕ್ಸ್ಪ್ರೆಸ್ಸಿಂಗ್ ರಿಸಲ್ಟ್ಸ್ ವಿತ್ ಟೂ ಮೆನಿ ಡೆಸಿಮಲ್ ಪ್ಲೇಸಸ್ ಕ್ಯಾನ್ ಗಿವ್ ಎ ಫಾಲ್ಸ್ ಸೆನ್ಸ್ ಆಫ್ ಪ್ರಿಸಿಷನ್. ಫಾಲ್ಸ್ ಸೆನ್ಸ್ನ ಕೊಡಲಾಗುತ್ತೆ ಇದ್ರ ಮೂಲಕ. ಎಕ್ಸ್ಪ್ರೆಸ್ಸಿಂಗ್ ದ ರಿಸಲ್ಟ್ ಟೂ ಮೆನಿ ಡೆಸಿಮಲ್ ಪ್ಲೇಸಸ್ನ ಯೂಸ್ ಮಾಡ್ಕೋದ್ರ ಮೂಲಕ ಒಂದು ಫಾಲ್ಸ್ ಪ್ರಿಸಿಷನ್ನ ಇಲ್ಲಿ ನಾವು ಸ್ಟ್ಯಾಟ್ನಲ್ಲಿ ಕೊಡ್ತಿರ್ತೀವಿ. ಎಕ್ಸ್ಪ್ರೆಸ್ಸಿಂಗ್ ದ ರಿಸಲ್ಟ್ ವಿತ್ ಟೂ ಮೆನಿ ಡೆಸಿಮಲ್ ಪ್ಲೇಸಸ್. ಭಾಳಷ್ಟು ಡೆಸಿಮಲ್ ಪ್ಲೇಸಸ್ನ ಯೂಸ್ ಮಾಡ್ಕೋದ್ರ ಮೂಲಕ ಎಕ್ಸ್ಪ್ರೆಸ್ ಮಾಡುವಂಥ ರಿಸಲ್ಟ್ಸ್ ಏನಿರ್ತಾವೋ ಅವು ಫಾಲ್ಸ್ ಪ್ರಿಸಿಷನ್ಸ್ನ ಕ್ರಿಯೇಟ್ ಮಾಡಿಕೊಡ್ತವೆ, ಫಾಲ್ಸ್ ಸೆನ್ಸ್ ಆಫ್ ಪ್ರಿಸಿಷನ್ಸ್ನ ಕ್ರಿಯೇಟ್ ಮಾಡಿಕೊಡ್ತವೆ. ಹೀಗೆ ಪ್ರಿಸಿಷನ್ಸ್ ಆಫ್ ಸ್ಟ್ಯಾಟಿಸ್ಟಿಕಲ್ ಎಸ್ಟಿಮೇಟ್ಸ್ ಶುಡ್ ಬಿ ಕಮನ್ಸುರೇಟ್ ಆಗಿರಬೇಕು ಆ ಪ್ರಿಸಿಷನ್ ಆ್ಯಂಡ್ ವಿತ್ ಪ್ರಿಸಿಷನ್ ಆಫ್ ಅಂಡರ್ಲೈಯಿಂಗ್ ಡಾಟಾ. ಆ ಅಂಡರ್ಲೈಯಿಂಗ್ ಡಾಟಾ ಕೂಡ ಪ್ರಿಸೈಸ್ ಆಗಿರಬೇಕು ಅಂತ ಹೇಳಲಾಗತ್ತೆ. ಆಗಕ್ಕೆ ಸಾಧ್ಯ ಇಲ್ಲ ಆ್ಯಕ್ಚುಲಿ. ಯಾಕಪ್ಪ ಅಂತಂದರೆ ಎಷ್ಟೇ ನಾ ಕಲಿಯಾಕಿದ್ದಾಗಿಂತ ಕೂಡ ಪಾಯಿಂಟ್ ಆದಮೇಲೆ ಏನು ಆನ್ಸರ್ಸ್ ಬರ್ತಾವಲ್ಲ ಅವಷ್ಟು ಚೇಂಜ್ ಆಗಿರ್ತಾವೆ ಆಲ್ಮೋಸ್ಟ್. ಯಾಕಂದ್ರೆ ಒಂದಿಷ್ಟು ಜನ ಪಾಯಿಂಟ್ಸ್ನ ಪೂರ್ತಿ ಕನ್ಸಿಡರ್ ಮಾಡ್ತಾರೆ, ಒಂದಿಷ್ಟು ಜನ 2 ಡಿಜಿಟ್ಸ್ ಮಾತ್ರ ಕನ್ಸಿಡರ್ ಮಾಡ್ತಾರೆ. ಹೀಗೆ ಡೆಸಿಮಲ್ ಪ್ಲೇಸಸ್ ಏನಾಗ್ತಾವೆ, ಚೇಂಜ್ ಆಗ್ತಾವೆ ಹೋಗ್ತಿರ್ತವೆ. ನೆಕ್ಸ್ಟ್, ಓವರ್ ಎಂಪಸಿಸ್ ಆನ್ ಪಿ ವ್ಯಾಲ್ಯೂಸ್. ಪಿ ವ್ಯಾಲ್ಯೂಸ್ ಅಂದರೆ ಏನು ತಿಳ್ಕೊಬೇಕು ಫಸ್ಟ್ ನಾವೀಗ. ರಿಲೈಯಿಂಗ್ ಸೋಲಿ ಆನ್ ಪಿ ವ್ಯಾಲ್ಯೂಸ್ ಫಾರ್ ಸ್ಟ್ಯಾಟಿಸ್ಟಿಕಲ್ ಸಿಗ್ನಿಫಿಕೆನ್ಸ್ ಕ್ಯಾನ್ ಬಿ ಪ್ರಾಬ್ಲಮೆಟಿಕ್. ಪಿ ವ್ಯಾಲ್ಯೂಸ್ ಮೇಲೆ ಭಾಳಷ್ಟು ಆಳವಾಗಿ ಅವಲಂಬನೆ ಆಗೋದು ಏನಾಗುತ್ತಪ್ಪ ಅಂದರೆ ಪ್ರಾಬ್ಲಮೆಟಿಕ್ ಆಗಿರುತ್ತೆ ಅಂತ ಹೇಳಲಾಗುತ್ತೆ ಇಲ್ಲಿ. ಸಿಗ್ನಿಫಿಕೆನ್ಸ್ ಡಸ್ ನಾಟ್ ನೆಸೆಸರಿಲಿ imply practical importance. P values should be interpreted alongside effect sizes and other relevant measures. P values are probability values ಮೇಲೆ ಭಾಳಷ್ಟು ಅವಲಂಬನೆ ಆಗೋದು ಏನಾಗಿರುತ್ತಪ್ಪ ಅಂದ್ರೆ ಪ್ರಾಬ್ಲಮೆಟಿಕ್ ಆಗಿರುತ್ತೆ. ಸಿಗ್ನಿಫಿಕೆನ್ಸ್ ಡಸ್ ನಾಟ್ ನೆಸೆಸರಿಲಿ ಇಂಪ್ಲೈ ಪ್ರಾಕ್ಟಿಕಲ್ ಇಂಪಾರ್ಟೆನ್ಸ್. ಸಿಗ್ನಿಫಿಕೆನ್ಸ್ ಏನಾಗಿರುತ್ತಪ್ಪ ಅಂತಂದರೆ ಪ್ರಾಕ್ಟಿಕಲ್ ಇಂಪಾರ್ಟೆನ್ಸ್ನ ಅದು ಕೊಡ್ತಿರೋದಿಲ್ಲ. ಆ್ಯಂಡ್ ಪಿ ವ್ಯಾಲ್ಯೂಸ್ ಶುಡ್ ಬಿ ಇಂಟರ್ಪ್ರಿಟೆಡ್ ಅಲಾಂಗ್ ಸೈಡ್ ಎಫೆಕ್ಟ್ ಸೈಜಸ್ ಆ್ಯಂಡ್ ಅದರ್ ರಿಲಿವೆಂಟ್ ಮೆಷರ್ಸ್. ಬೇರೆ ಮೆಷರ್ಸು ಮತ್ತು ಎಫೆಕ್ಟ್ ಸೈಜಸ್ ಕೂಡ ಏನಾಗಿರುತ್ತಪ್ಪ ಅಂದರೆ ಪಿ ವ್ಯಾಲ್ಯೂಸ್ ಮೇಲೆ ಇಂಟರ್ಪ್ರಿಟ್ ಮಾಡೋಕ್ಕೋಸ್ಕರ ಡಿಪೆಂಡ್ ಆಗಿರುತ್ತೆ. ಹೀಗೆ ಸ್ಟ್ಯಾಟಿಸ್ಟಿಕ್ ಇದು ಪಿ ವ್ಯಾಲ್ಯೂಸ್ ಬಗ್ಗೆ ಅಥವಾ ಪಿ ವ್ಯಾಲ್ಯೂಸ್ ಮೇಲೆ ಡಿಪೆಂಡ್ ಆಗಿರೋ ಬಗ್ಗೆ ಕೂಡ ಇದು ಲಿಮಿಟೇಷನ್ಸ್ನ ಹೊಂದಿರುತ್ತೆ. In next class, we will study central tendency, and once again I want to tell you, your success is our mission. Welcome to Bhava Jnanantara, where learning is an adventure. Thank you one and all once again.